ಹಿರಿಯರೇ, ತಾಯಂದ್ರೆ, ಮಹಾಭಾರತದ ಉಪಾಖ್ಯಾನಗಳು ಈ ಪ್ರವಚನ ಮಾಲೆಯ 2ನೇ ಶ್ರೇಣಿ ಇವತ್ತು ಆರಂಭಿಸ್ತಾ ಇದ್ದೇವೆ. ಹಿಂದೆ ಇಲ್ಲಿ ಹಲವಾರು ಪ್ರವಚನ ಮಾಲೆಗಳ ಪ್ರಾಯೋಜನ ಮಾಡಿರುವ ಶ್ರೀಮತಿ ಲಲಿತಮ್ಮ ಮತ್ತು ಶ್ರೀ ಬಿ ವೆಂಕಟಾಚಲಪತಿ ಅವರ ಮಕ್ಕಳು, ಕುಟುಂಬ ಪರಿವಾರದವರು ಈ ಪ್ರವಚನ ಮಾಲೆಯನ್ನು ಪ್ರಾಯೋಜನ ಮಾಡಿದ್ದಾರೆ. ಮೊದಲನೇದಾಗಿ ಅವರಿಗೆ ಈ ಪ್ರವಚನ ಮಾಲೆಯನ್ನು ಸಾಧ್ಯವಾಗಿಸಿದ್ದಕ್ಕೋಸ್ಕರ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಈ ಪ್ರವಚನ ಮಾಲೆಯನ್ನು ನಡೆಸಿಕೊಡೋದಕ್ಕೆ ಬಂದಿರುವ ಡಾಕ್ಟರ್ ಗಣೇಶ್ ಅವರಿಗೂ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ. ಈಗಾಗಲೇ ಕೆಲವು ನಿಮಿಷ ತಡವಾಗಿರೋದರಿಂದ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ನಮ್ಮ ಸಂಸ್ಕೃತಿಯ ವಿಶ್ವಕೋಶ ಅಂತ ಯಾವುದನ್ನಾದರೂ ಕರೀಬಹುದಾದರೆ ಅದು ಬಹುಶಃ ಮಹಾಭಾರತ ಅನ್ನೋ ಮಾತ್ರ. ಇದು ಕೇವಲ ಗಾತ್ರ ಮತ್ತು ವಿಷಯ ವೈಶಾಲ್ಯದ ದೃಷ್ಟಿಯಿಂದ ಮಾತ್ರ ಅಲ್ಲ, ಬೋಧನೆಯ ಆಳ, ಸಾಂದ್ರತೆ, ಪರಿಣಾಮಕಾರಿತ್ವ, ಈ ಎಲ್ಲ ದೃಷ್ಟಿಗಳಿಂದಲೂ ಮಹಾಭಾರತ ಅನನ್ಯ ಅಂತಲೇ ಹೇಳಬೇಕಾಗತ್ತೆ. ಶ್ರೀ ಅರವಿಂದರು ಒಂದು ಬಹಳ ಅರ್ಥಪೂರ್ಣವಾದ ಮಾತನ್ನು ಹೇಳಿದ್ದಾರೆ ಮಹಾಭಾರತದ ಬಗ್ಗೆ. ಇಟ್ ಈಸ್ ನಾಟ್ ಓನ್ಲಿ ಎನ್ ಎಪಿಕ್ ಆಫ್ ಎನ್ ಅರ್ಲಿ ಇವೆಂಟ್, ಇಟ್ ಈಸ್ ಎನ್ ಎಪಿಕ್ ಆಫ್ ದಿ ಸೋಲ್ ಆಫ್ ಇಂಡಿಯಾ ಅಂತ ಅವರು ಹೇಳಿದ್ದಾರೆ. ಇದು ಕೇವಲ ಒಂದು ಘಟನೆಗೆ ಸಂಬಂಧಪಟ್ಟ ಎಪಿಕ್ ಮಾತ್ರವಲ್ಲ, ಇಟ್ಸ್ ಎನ್ ಎಪಿಕ್ ಆಫ್ ದಿ ಸೋಲ್ ಆಫ್ ಇಂಡಿಯಾ. ಇದರ ಧಾರ್ಮಿಕ, ತಾತ್ವಿಕ ಎಲ್ಲ ಚಿಂತನೆಯನ್ನು ಅಲ್ಲಿ ಪ್ರತಿನಿಧಿಸುವ ಒಂದು ಕೋಶ ಅನ್ನುವ ಮಾತನ್ನು ಅವರು ಹೇಳಿದ್ದಾರೆ. ಹೀಗೆ ಮಹಾಭಾರತದ ಈ ಸರ್ವಂಕಷ ಸ್ವರೂಪದ ವಿವರಣೆ ಧ್ವನಿಪೂರ್ಣವಾಗಿ ಮಹಾಭಾರತದ ಒಳಗಡೆನೆ ಎಷ್ಟೋ ಕಡೆ ಬರುತ್ತೆ. ಏನು ದುರ್ಯೋಧನೋ ಮನ್ಯುಮಯೋ ಮಹಾದ್ರುಮಃ ಇತ್ಯಾದಿ ವಾಕ್ಯಗಳಲ್ಲಿ ಅಲ್ಲೇನೆ ಧ್ವನಿಪೂರ್ಣವಾಗಿ ಬರುತ್ತೆ. ಮನ್ಯು ಅಂದರೆ ಆಕ್ರೋಶ, ಅಸಂತೃಪ್ತಿ, ಅಸೂಯೆ, ಈ ಗುಣಗಳು ದಟ್ಟಣಿಸಿದಾಗ ಏನೆಲ್ಲ ಪರಿಣಾಮಗಳಾಗತ್ವೆ ಅನ್ನೋದರ ವರ್ಣನೆ ಕಥಾರೂಪದಲ್ಲಿ ಮಹಾಭಾರತದಲ್ಲಿ ಬರುತ್ತೆ. ವಿಲ್ ಡ್ಯೂರಂಟ್ ತನ್ನ ಹಿಸ್ಟ್ರಿ ಆಫ್ ಸಿವಿಲೈಸೇಷನ್ ಅದರಲ್ಲಿ ಮಹಾಭಾರತದ ಬಗ್ಗೆ ಹೇಳ್ತಾ, ಒಬ್ಬ ಭಾರತೀಯನಿಗೆ ಈ ಮಹಾಭಾರತ ದೇ ಆರ್ ನಾಟ್ ಮಿಯರ್ ಸ್ಟೋರೀಸ್, ಬಟ್ ದೇ ಆರ್ ಎ ಗ್ಯಾಲರಿ ಆಫ್ ಐಡಿಯಲ್ ಕ್ಯಾರೆಕ್ಟರ್ಸ್ ಫ್ರಮ್ ಹೂಮ್ ಪೀಪಲ್ ಲರ್ನ್ ಈವನ್ ಟು ದಿಸ್ ಡೇ ಅಂತೆಲ್ಲಾನು ಅವನು ಹೇಳ್ತಾನೆ. ಹೀಗೆ ನಾವು ಆಳಕ್ಕೆ ಹೊಕ್ಕು ನೋಡುವಾಗ ಒಂದೊಂದು ಕಥೆಯ ಸಣ್ಣ ವಿವರ ಕೂಡ ಅರ್ಥಪೂರ್ಣ ಅಂತ ಅನಿಸುತ್ತೆ. ಉದಾಹರಣೆಗೆ ಶಾಂತಿ ಪರ್ವದಲ್ಲಿ ಬರುವ ಜಾಜಲಿ ಪ್ರಕರಣ. ಜಾಜಲಿ ತುಂಬಾ ಉಗ್ರವಾದ ತಪಸ್ಸನ್ನು ಮಾಡಿದ್ರೂ ಅವನಿಗೆ ಅಂತಿಮ ಸತ್ಯ ದರ್ಶನ ಆಗೋದಿಲ್ಲ. ಆಗ ಒಂದು ಅಶರೀರವಾಣಿ ಅವನಿಗೆ ಹೇಳುತ್ತೆ, ನೀನು ವಾರಾಣಸಿಗೆ ಹೋಗು, ಅಲ್ಲಿ ತುಲಾಧಾರ ಅಂತ ಒಬ್ಬ ಇದ್ದಾನೆ, ಅವನು ನೋಡು, ಅವನ ಹತ್ರ ನಿನಗೆ ದರ್ಶನವಾಗತ್ತೆ ಅಂತ. ಇಲ್ಲಿ ನಾವು ಗಮನಿಸಬೇಕಾದ್ದು, ಇವನ್ನ ಜಾಜಲಿಯನ್ನು ಎಲ್ಲಿಗಾದರೂ ಕಳಿಸಬಹುದಾಗಿತ್ತಲ್ಲ, ಆ ತುಲಾಧಾರ ಅನ್ನೋನ ಹತ್ರಕ್ಕೆ ಕಳಿಸ್ತಾರೆ. ಆ ಹೆಸರೇ ಸ್ವಾರಸ್ಯವಾಗಿದೆ, ತುಲಾಧಾರ ಅಂತ. ತಕ್ಕಡಿ ಇಟ್ಕೊಂಡು ಅವನು ವ್ಯಾಪಾರ ಮಾಡೋನು, ಅದರಲ್ಲಿ ತಕ್ಕಡಿನೇ ನನ್ನ ಗುರು ಅಂತೆಲ್ಲ ವರ್ಣನೆ ಕೂಡ ಅದರಲ್ಲಿ ಬರುತ್ತೆ. ಹೀಗೆ ಬಹಳ ಧ್ವನಿಪೂರ್ಣವಾದ ಕಥೆಗಳು ಮಹಾಭಾರತದಲ್ಲಿ ನಾವು ನೋಡ್ತೇವೆ. ಒಂದು ಕಡೆ ಜೀವನಾನ್ವಯ, ಕಥೆಯ ಆಕರ್ಷಣೆ, ಉದಾತ್ತ ಕಾವ್ಯ ಗುಣ, ಇದು ಎಲ್ಲಾನು ಮೇಳವಿಸಿರೋದ್ರಿಂದ ಮಹಾಭಾರತಕ್ಕೆ ಭಾರತಂ ಸರ್ವಶಾಸ್ತ್ರಾಣ ಉತ್ತನಂ ಭರತರ್ಷಭ ಅಂತ ಹರಿವಂಶ ಘೋಷಣೆನೇ ಮಾಡಿಬಿಟ್ಟಿದೆ. ಹೀಗೆ ಆದರೆ ಇದನ್ನ ಗ್ರಹಿಸುವ ಸಂಸ್ಕಾರವನ್ನು, ಕ್ಷಮತೆಯನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ. ಎಷ್ಟು ನಿರ್ಮಲ ಹಾಗೂ ಜಾಗರೂಕವಾದ ಮನಸ್ಸಿನಿಂದ ನಾವು ಮಹಾಭಾರತಕ್ಕೆ ಹತ್ರ ಹೋಗ್ತೇವೋ ಅಷ್ಟು ಅದರಿಂದ ನಾವು ಉಪಕೃತರಾಗ್ತೇವೆ, ಸುಸಂಸ್ಕೃತರಾಗ್ತೇವೆ. ಆದರೆ ನಾವೆಲ್ಲ ನಮ್ಮ ಬೇರುಗಳಿಂದ ಎಷ್ಟು ದೂರ ಬಂದುಬಿಟ್ಟಿದ್ದೀವಿ ಅಂತ ಹೇಳಿದ್ರೆ, ಮಹಾಭಾರತದ ಕಥೆಯನ್ನು, ಅದರ ಆಖ್ಯಾನಗಳ ಸ್ವಾರಸ್ಯವನ್ನು ಸ್ವಲ್ಪವಾದರೂ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಶತಾವಧಾನಿ ಡಾಕ್ಟರ್ ಗಣೇಶ್ ಅಂಥವರ ವ್ಯಾಖ್ಯಾನ ನಮಗೆ ಅನಿವಾರ್ಯವಾಗಿದೆ.
ಹೀಗೆ ರೋಚಕವಾಗಿ ಅಧಿಕಾರಯುತವಾಗಿ ವ್ಯಾಖ್ಯಾನ ಮಾಡಬಲ್ಲ ಶತಾವಧಾನಿ ಗಣೇಶ್ ಅವರಿಂದ ನಮ್ಮ ಸಮಾಜಕ್ಕೆ ಆಗ್ತಾ ಇರುವ ಉಪಕಾರಕ್ಕೋಸ್ಕರ, ಸಾರಸ್ವತ ಕೈಂಕರ್ಯಕ್ಕೋಸ್ಕರ ಇಡೀ ಸಮಾಜದ ಪರವಾಗಿ ನಾನು ಅವರಿಗೆ ಧನ್ಯವಾದನ ಹೇಳ್ತಾ ಇದ್ದೇನೆ. ಹಿಂದಿನ ಪರ್ಯಾಯದಲ್ಲಿ ಯಯಾತಿ ಶರ್ಮಿಷ್ಠೆ, ರುರು ಪ್ರಮದ್ವರೆ ಮೊದಲಾದ ಕೆಲವು ಪ್ರಕರಣಗಳನ್ನು ಅವಲೋಕನ ಮಾಡಿದ್ರು. ಈ 5 ದಿವಸದ ಪರ್ಯಾಯದಲ್ಲಿ ಗಣೇಶ್ ಅವರು ಇನ್ನು ಕೆಲವು ಉಪಾಖ್ಯಾನಗಳ ಬಗ್ಗೆ ಪ್ರವಚನ ಮಾಡೋರಿದ್ದಾರೆ. ಈ ಪ್ರವಚನ ಮಾಲೆಯ ಪ್ರಾಯೋಜಕರಾದ ಲಲಿತಮ್ಮ ಮತ್ತು ಬಿ ವೆಂಕಟಾಚಲಪತಿ ಅವರ ಕುಟುಂಬ ಸದಸ್ಯರ ಔದಾರ್ಯವನ್ನು ಮತ್ತೊಮ್ಮೆ ಸ್ಮರಿಸ್ತಾ ಈ ಸತ್ಸಂಗಕ್ಕೆ ಆಸಕ್ತಿಯಿಂದ ಬಂದಿರುವ ತಮಗೆಲ್ಲ ಸ್ವಾಗತ ಕೋರ್ತಾ ತಮ್ಮ ಪ್ರವಚನ ಮಾಲೆಯನ್ನು ಆರಂಭಿಸಬೇಕು ಅಂತ ಗಣೇಶ್ ಅವರಲ್ಲಿ ಪ್ರಾರ್ಥನೆ ಮಾಡ್ಕೋತೇನೆ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ನನ್ನ ಬರವು ಸುಮಾರು 13-12 ನಿಮಿಷ ತಡವಾಯಿತು. ಆ ಅನನುಕೂಲಕ್ಕಾಗಿ ಕ್ಷಮೆ ಇರಲಿ. ಈ ಒಂದು ಕಾರ್ಯಕ್ರಮಗಳ ಪ್ರಾಯೋಜಕರಿಗೆ, ಆಯೋಜಕರಿಗೆ, ಶ್ರೋತೃಗಳಿಗೆ, ವಿದ್ವತ್ ರಸಿಕರಿಗೆ ಮತ್ತೆ ಮತ್ತೆ ನಮಸ್ಕಾರ. ಮಹಾಭಾರತದ ಉಪಾಖ್ಯಾನಗಳ ಸ್ವಾರಸ್ಯದ ಮಹತ್ವದ ಬಗ್ಗೆ ಮೊದಲನೆಯ ಕಂತಿನಲ್ಲಿಯೇ ಮೊದಲ ದಿವಸ ಒಂದಿಷ್ಟು ಹೇಳಿದ್ದೆ. ಪ್ರಾಯಶಃ ನಮ್ಮ ರಾಮು ಅವರು ಈಗ ಅದರದೇ ದನಿಸುರುಳಿಯನ್ನ ಚಾಲನೆ ಮಾಡಿದ್ರು ಅನ್ಸತ್ತೆ. ಅದು ಕಂತೆಗೆ ತಕ್ಕ ಬಂತೆ ಅಂತೆ ನನ್ನ ಭಾಷಣಕ್ಕೆ ನನ್ನದೇ ಪೀಠಿಕೆ. ಅದು ತಕ್ಕ ಮಟ್ಟಿಗೆ ವಿಷಯ ಪ್ರವೇಶವನ್ನ ಹೊಸಬರಿಗೂ ಕೊಟ್ಟಿರಬಹುದು. ಈ ಬಾರಿಗೆ ನಾನು ಕಳೆದ ಬಾರಿಯೇ ಆಯ್ದುಕೊಳ್ಳಬೇಕು ಅಂತ ಅಂದುಕೊಂಡಿದ್ದರೂ ಒಂದು ಕಾರಣದಿಂದ ಕಡಿಮೆ ಮಾಡಿದ್ದೆ. ಅದು ನಲೋಪಾಖ್ಯಾನ. ಅತ್ಯಂತ ಅದ್ಭುತವಾದ ಉಪಾಖ್ಯಾನಗಳಲ್ಲಿ ರತ್ನಪ್ರಾಯವಾದದ್ದು ನಲೋಪಾಖ್ಯಾನ. ಮಹಾಭಾರತದ ವನಪರ್ವದಲ್ಲಿ ಕ್ರಿಟಿಕಲ್ ಎಡಿಷನ್ ಪ್ರಕಾರ 51ನೇ ಅಧ್ಯಾಯದಿಂದ ಆರಂಭವಾಗುತ್ತೆ. ಸುಮಾರು 40-50 ಪುಟಗಳಷ್ಟು ವಿಸ್ತರಿಸಿಕೊಂಡ ಈ ಉಪಾಖ್ಯಾನ ಒಂದು ಸ್ವತಂತ್ರವಾದ ರಮಣೀಯ ಹೃದಯ ವೇದಕ ಹಾಗೂ ಭಾವಸ್ಪರ್ಶಿಯಾದ ಕಾವ್ಯ. ಮಾನವೀಯ ಮೌಲ್ಯಗಳನ್ನು ಏನು ಅಂತ, ವಿಶೇಷವಾಗಿ ಕೌಟುಂಬಿಕ ಮೌಲ್ಯಗಳು ಏನು ಅಂತ ಜಗತ್ತಿಗೆ ಸಾರಬೇಕು ಅಂದರೆ ನನಗನ್ಸುತ್ತೆ ರಾಮಾಯಣದ ಮೂಲಕಥೆಯೂ ಬೇಡ, ಮಹಾಭಾರತದ ಮೂಲಕಥೆಯೂ ಬೇಡ, ನಲೋಪಾಖ್ಯಾನವೇ ಸಾಕು ಅಂತ ಅನ್ಸುತ್ತೆ. ಮತ್ತು ಇದರ ಕಥಾನಕದ ಹರಹು ರಾಮಾಯಣ ಮಹಾಭಾರತಗಳಿಗಿಂತ ಹಿಂದಿನದು ಕೂಡ. ಅದರ ಜೊತೆಗೆ ಅಲ್ಲಿ ಯಾವ ಪವಾಡಗಳೂ ಇಲ್ಲ. ಅದರಲ್ಲಿಯೂ ಮಹಾಭಾರತದಲ್ಲಿ ಇದರ ನಿರ್ವಾಹ ಆದಂತೆ ಮತ್ತಿನ್ನು ಯಾರೂ ಮಾಡಿಲ್ಲ. ದೊಡ್ಡ ದುರಂತ ಏನು ಅಂದರೆ ವ್ಯಾಸರ ಆರ್ಷದೃಷ್ಟಿ ಆಮೇಲಿನ ಕವಿಗಳಿಗೆ ಬರಲೇ ಇಲ್ವಾ ಅಂತ. ಪ್ರಾಯಶಃ ಕಾಳಿದಾಸ ಕೈ ಹಾಕಿದ್ರೆ ಮಾಡ್ತಾ ಇದ್ನೋ ಏನೋ. ನೈಷಧಕಾರನಂತ ಮಹಾವಿದ್ವತ್ ಕವಿ ದಾರ್ಶನಿಕ ಶ್ರೀಹರ್ಷ ಅವನೂ ಕೂಡ ಈ ಮಹಾ ಕಥೆಗೆ ನ್ಯಾಯ ಮಾಡಲಿಲ್ಲ. ನೀಲಕಂಠ ದೀಕ್ಷಿತನಂತಹ ವಿಶಿಷ್ಟ ವಕ್ರೋಕ್ತಿ ಪ್ರವಣನಾದ ಮಹಾವಿದ್ವಾಂಸ ಅವನೂ ಮಾಡಲಿಲ್ಲ. ಅದು ಹೋಗಲಿ, ಕ್ಷೇಮೀಶ್ವರನಂತಹ ವಿಲಕ್ಷಣ ಪ್ರತಿಭಾಶೀಲ ಆತ ಕೂಡ ಮಾಡಲಿಲ್ಲ. ಹೀಗೆ ಬೇಕಾದಷ್ಟು ಜನ, ಸಹೃದಯಾನಂದ ಅಂತೆ, ಉತ್ತರ ನೈಷಧ ಅಂತೆ, ವೃಂದಾರು ಭಟ್ಟ ಅಂತ ಕೇರಳದ ಒಬ್ಬ ವಿದ್ವಾಂಸ, ಒಬ್ಬರೇ ಇಬ್ಬರೇ ನಲದಮಯಂತಿಯರ ಕಥೆಯನ್ನೇ ಇಟ್ಟುಕೊಂಡು ನೋಡಿದ್ರೆ ಕನ್ನಡದ ರಾಷ್ಟ್ರಕೂಟರ ಆಶ್ರಯದಲ್ಲಿ ಇದ್ದಂತಹ ನಮ್ಮ ತ್ರಿವಿಕ್ರಮ ಭಟ್ಟನ ನಲಚಂಪುವಿನಿಂದ ಮೊದಲುಗೊಂಡು ಬೇಕಾದಷ್ಟು ಕಥೆಗಳು ಸಿಗುತ್ತೆ. ಪ್ರಾಯಶಃ ನಲಚಂಪುನೇ ಸಂಸ್ಕೃತದಲ್ಲಿ ಸಿಗತಕ್ಕಂಥ ಅತಿ ಪ್ರಾಚೀನವಾದ ಮಹಾಭಾರತೇತರ ನಲಕಥಾಶ್ರಿತವಾದ ಕಾವ್ಯ. ಆದರೆ ಎಲ್ಲ ಕೂಡ ವ್ಯಾಸರ ಸೃಷ್ಟಿಯ ಸಿಂಗನ ಮುಂದೆ ಭಂಗ ಅಂತ ನನಗನ್ಸುತ್ತೆ. ಆ ಕವಿಗಳ ಕಾವ್ಯ ಚಮತ್ಕಾರದ ಬಗ್ಗೆ ನನ್ನದು ಅಡ್ಡ ಮಾತಿಲ್ಲ. ಅದನ್ನು ನಾನು ಅಲ್ಲಲ್ಲಿ ಉದಾಹರಿಸಲು ಅಂತಲೇ ಇಷ್ಟಪಟ್ಟೆ ಕನ್ನಡದ್ದು, ಸಂಸ್ಕೃತದ್ದು, ತೆಲುಗಿಂದು ಬೇರೆ ಬೇರೆ ಕಾವ್ಯಗಳನ್ನು ಇಟ್ಟುಕೊಂಡು ಬಂದಿದ್ದೀನಿ. ಆದರೆ ಇವರು ಯಾರಿಗೂ ವ್ಯಾಸರ ಜೀವನ ದರ್ಶನ ಬರಲಿಲ್ಲ ಅಂತ ನನ್ನ ಖೇದ ಅಷ್ಟೆ. ಕಾವ್ಯ ಚಮತ್ಕಾರ ಎಲ್ಲ ಉಪ್ಪಿನಕಾಯಿ ತರಹ ಆಗಿಬಿಡುತ್ತೆ ಜೀವನ ದರ್ಶನ ಅನ್ನುವ ಆಹಾರ ಇಲ್ಲದೇ ಇದ್ದರೆ. ಇರಲಿ, ಮೂಲದ ಕಥೆಯನ್ನೇ ನಾವು ನೋಡೋಣ. ಅನೇಕರಿಗೆ ಗೊತ್ತಿರುವಂಥದ್ದು ನಲೋಪಾಖ್ಯಾನ. ಆದರೆ ವ್ಯಾಸರ ವಾಕ್ಯನ ಸರಸತೆ, ಸರಳತೆ ಹಾಗೂ ಹೃದಯಂಗಮವಾದ ರುಜುತ್ವ, ಸಹಜತೆ ಇದೆಯಲ್ಲ, ಅದು ತುಂಬ ವಿಶೇಷ ಅಂತ ಅನಿಸುತ್ತೆ. ಪಾಂಡವರು ಕಾಡಲ್ಲಿದ್ದಾಗ ಒಮ್ಮೆ
ಅಲ್ಲಿಗೆ ಅವರು ಸಂಕಟ ಪಡ್ತಾ ಇರ್ತಾರೆ. ಧರ್ಮರಾಜ ತಾನು ಜೂಜಾಡಿದ್ದು ತಪ್ಪು ಅಂತ ಅಂದುಕೊಳ್ಳೋದ್ರ ಜೊತೆಗೆ ತನ್ನಷ್ಟು ಕಷ್ಟಪಟ್ಟವರು ಯಾರು ಅಂತ, ನಿನ್ನ ಕಷ್ಟಕ್ಕೆ ನೀನೇ ಕಾರಣ ಅಂತ ಅವನನ್ನ 10 ಬಾರಿ ತಿವಿತಾ ಇರ್ತಾಳೆ ದ್ರೌಪದಿ. ಜೊತೆಗೆ ನೀನು ಕಷ್ಟಪಡೋದ್ರ ಜೊತೆಗೆ ನಮ್ಮನ್ನು ಕಷ್ಟಪಡಿಸ್ತಾ ಇದೀಯಾ ಅಂತ ಹೇಳ್ತಿರ್ತಾಳೆ. ಭಾರವಿಯ ಕಿರಾತಾರ್ಜುನೀಯದ ಮೊದಲ ಸರ್ಗ ಪೂರ್ತಿ ಅದೇ ಆಗಿರುವಂಥದ್ದು. ನೀನು ಏನು ಬ್ರಾಹ್ಮಣರಿಗೆ ಸಲ್ಲುವಂಥ ಕ್ಷಮೆಯನ್ನ ನೀನು ಆಭರಣ ಮಾಡಿಕೊಂಡಿದ್ದೀಯಾ? ಒಂದಿ ಮಾಗದರ ವೈತಾಳಿಕರ ಮಂಗಳ ಗೀತಗಳಿಗೆ ಹೇಳಬೇಕಾದವರು ಅಶಿವೈಹಿ ಶಿವಾರವೈಹಿ, ಅಮಂಗಳವಾದ ಹೆಣ್ಣು ನರಿಗಳದು. ಗಂಡು ನರಿ ಕೂಗಿದ್ರೆ ಮಂಗಳವಾರ, ಹೆಣ್ಣು ನರಿಗಳ ಕೂಗಿನಿಂದ ಹೇಳ್ತಾ ಇದ್ದಾರೆ. ಇಂತಹ ಪಾಂಡವರ ಕಡೆಗೆ ನೀನು ಯಾತಕ್ಕೆ ಗಮನ ಹರಿಸೋದಿಲ್ಲ? ಯುದ್ಧವನ್ನು ಕೈಗೊಳ್ಳಬೇಕಾದದ್ದು ನಿನ್ನ ಕರ್ತವ್ಯ ಅಂತೆಲ್ಲ ಹೇಳ್ತಿರ್ತಾಳೆ. ಅವಳ ಒಂದೊಂದು ಮಾತಿಗೂ ರಾಜನೀತಿಯ ಶಾಸ್ತ್ರಾಧಾರವನ್ನು ಕೊಟ್ಟು ವಾದಿಸುವಂಥವನು ಭೀಮಸೇನ. ಆ ಸಂದರ್ಭದಲ್ಲಿಯೇ ಅಲ್ಲಿಗೆ ಬೃಹದಶ್ವ ಅನ್ನುವ ರಾಜರ್ಷಿ ಬರ್ತಾನೆ. ಆಜಗಾಮ ಮಹಾಭಾಗೋ ಬೃಹದರ್ಶೋ ಮಹಾನ್ ಋಷಿ ತಮಭಿಪ್ರೇಕ್ಷ ಧರ್ಮಾತ್ಮ ಸಂಪ್ರಾಪ್ತಂ ಧರ್ಮಚಾರಿಣಂ. ಅವನನ್ನು ಕೇಳ್ತಾನೆ, ಅಕ್ಷದ್ಯೂತೇನ ಭಗವನ್ ಧನಂ ರಾಜ್ಯಂಚ ಮೇ ಹೃತಂ ಆಹೂಯ ನಿಕೃತಿ ಪ್ರಜ್ಞೈ ಕಿತವೈ ರಕ್ಷಕೋವಿದೈ. ನಿಕೃತಿ ಅಂದರೆ ಅವಮಾನ, ಕುಟಿಲತೆ, ಅದನ್ನೆಲ್ಲ ಬಲ್ಲಂಥವ್ರು, ಅವಮಾನ ಮಾಡಬಲ್ಲಂಥವ್ರು, ವಂಚನೆ ಮಾಡಬಲ್ಲಂಥವ್ರು. ಆ ರೀತಿಯಾದಂತಹ ಕಿತವೈಹಿ ಅಕ್ಷಕೋವಿದೈಹಿ, ಧೂರ್ತರಾದ ಅಕ್ಷಕೋವಿದರಿಂದ ಅನಕ್ಷಜ್ಞಸ್ಯ ಹಿ ಸತೋ ನಿಕೃತ್ಯ ಪಾಪನಿಶ್ಚಯೈಹಿ, ನಾನು ಮೋಸಕ್ಕೆ ಒಳಗಾದೆ, ಎಲ್ಲವನ್ನ ಕಳ್ಕೊಂಡೆ. ಭಾರ್ಯಾಚಮೆ ಸಭಾಂ ನೀತ ಪ್ರಾಣೇಭ್ಯೋಪಿ ಗರೀಯಸಿ, ಹೆಂಡತಿ ಸಭೆಗೆ ಎಳೆಯಲ್ಪಟ್ಟಂತ ಸ್ಥಿತಿಗೆ ಬಂತು. ಅಸ್ತಿ ರಾಜಾಮಯ ಕಶ್ಚಿತ್ ಅಲ್ಪಭಾಗ್ಯತರೋ ಭುವಿ, ಮಯಾ ಅಪ್ಯಲ್ಪತರಃ ಕಶ್ಚಿತ್ ರಾಜ ಭುವಿ ಅಸ್ತಿ. ಇದಾನಿಯ ನನಗಿಂತ ಹೀನ ಭಾಗ್ಯ, ನನಗಿಂತ ದುರದೃಷ್ಟದವನು ಯಾರಾದರೂ ಇದಾನಿಯಾ ಅಂತ ಕೇಳ್ತಾನೆ. ಭವತಾ ದೃಷ್ಟಪೂರ್ವೋವ ಶ್ರುತಪೂರ್ವೋಪಿ ವಾ ಭವೇತ್ ನಮತ್ತೋ ದುಃಖಿತ ತರಹ ಪುಮಾನಸ್ತಿ ಇತಿ ವೇಮತಿ. ನನಗಿಂತ ಸಂಕಟ ಪಡೋನು ಯಾರೂ ಇಲ್ಲ. ಇದು ಧರ್ಮರಾಜನ ಸ್ಥಾಯಿ ಭಾವ. ಈ ಆಧಾರ ಶ್ರುತಿ ಮೇಲೆ ಅವನು ಎಲ್ಲ ರಾಗಗಳನ್ನು ಪ್ಲೇ ಮಾಡ್ತಾ ಇರ್ತಾನೆ, ರಾಗವೋ ರೋಗವೋ. ಆದರೆ ಈಗ ನೋಡಿ, ಈ ಕಾಲದ ತುಂಬ ಜನ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳುವಂಥ ಥೆರಪಿಗಳೆಲ್ಲ ಇದೆ, ಕೌನ್ಸಿಲಿಂಗ್ಗಳಂದ್ರೆ ಇದೇನೆ, ಇನ್ನೇನು. ನಮಗಿಂತ ಕಷ್ಟಪಟ್ಟವ್ರು ಇಲ್ಲ, ನಾವೇ ಕಷ್ಟಪಟ್ಟವ್ರು ಅಂತ ಗೋಳಾಡುವಾಗ, ಇಲ್ಲ ಇನ್ನೊಂದು ಕೇಸ್ ಇದೆ, ಮತ್ತೊಂದು ಕೇಸ್ ಇದೆ ಅಂತ ಬೇರೆ ಬೇರೆ ಕೇಸ್ ಹಿಸ್ಟ್ರಿಗಳನ್ನ, ಕೇಸ್ ಸ್ಟಡಿಗಳನ್ನ ಮಾಡುವಂಥದ್ದೇ ಈಗ. ಅದನ್ನ ಮಹಾಭಾರತದಲ್ಲಿ ನಾವು ಕಾಣ್ತೀವಿ. ಅದು ನೋಡಿ, ಆತ್ಮಾನುಕಂಪೆಗಿಂತ ಹೀನವಾದದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ತನಗಾಗಿ ತಾನು ಸಂಕಟ ಪಡುವುದು, ಅದು ಧರ್ಮರಾಜನಂತಹ ರಾಜರ್ಷಿಗೂ ಬಂತು ಅಂದರೆ ಆತ್ಮಾನುಕಂಪೆಯ ಪ್ರಾಬಲ್ಯ, ಅದರ ಸೋಂಕು ಎಷ್ಟು ತೀವ್ರವಾದದ್ದು. ಆತ್ಮಾನುಕಂಪ ಅನ್ನುವ ರೋಗದ ವೈರಸ್ಸು ಎಷ್ಟು ಸ್ಟ್ರಾಂಗ್, ಏಡ್ಸ್ಗಿಂತ ಸ್ಟ್ರಾಂಗ್ ಅಂತ ಅನ್ಸುತ್ತೆ. ಅದಕ್ಕೆ ಬೃಹದಶ್ವ ನೇರವಾಗಿ ಹೇಳ್ತಾನೆ, ನನ್ನಂಥವ್ರು ಯಾರಾದರೂ ಹಿಂದೆ ಇದ್ದರಾ, ಕೇಳಿದ್ದೀರಾ, ನೀವು ನೋಡಿದ್ದೀರಾ? ಅರೆ ಯಾರು ಇರೋಕ್ಕೆ ಸಾಧ್ಯವಿಲ್ಲ. ಅದು ಏನು ಇತಿಮೇ ಮತಿ, ನನಗನ್ಸುತ್ತೆ ನ ಮತ್ತೋ ದುಃಖಿತ ತರಹ, ನನಗಿಂತಲೂ ಕಷ್ಟಪಟ್ಟವರು ಇಲ್ಲ ಅಂತ. ಇವನು ಏನು ಕಷ್ಟಪಟ್ಟಿದ್ದ? ಅಂಥದ್ದೇನೂ ಕಷ್ಟಪಟ್ಟಿಲ್ಲ. ರಾಜ್ಯ ಇದ್ದಿದ್ದು ಕಳ್ಕೊಂಡ, ಆದರೆ ತುಂಬಾ ದೊಡ್ಡ ವಿಪತ್ತುಗಳು ಬಂದದ್ದಿಲ್ಲ, ಮತ್ತು ಇವನು ಕೈಯಾರೆ ಮಾಡಿಕೊಂಡದ್ದು. ಅದನ್ನೆಲ್ಲ ಇಟ್ಟುಕೊಂಡು ಆ ಋಷಿ ಉತ್ತರ ಕೊಡ್ತಾನೆ, ಯದ್ಬ್ರವೀಷಿ ಮಹಾರಾಜ ನ ಮತ್ತೋ ವಿದ್ಯತೆ ಕ್ವಚಿತ್ ಅಲ್ಪಭಾಗ್ಯತರ ಕಶ್ಚಿತ್ ಪುಮಾನಸ್ತೀತಿ ಪಾಂಡವ ಅತ್ರ ತೇ ಕಥಯಿಷ್ಯಾಮಿ ಯದು ಶುಶ್ರೂಷಸೇನಘ. ನಿನಗೆ ಕೇಳುವ ಬಯಕೆ ಇದ್ದರೆ ನಾನು ಹೇಳ್ತೀನಿ, ನಿನಗಿಂತ ಇದ್ದಾರೆ. ಎಸ್ತತ್ತೋ ದುಃಖಿತತರೋ ರಾಜಾಸೀತ್ ಪೃಥ್ವೀಪತೆ, ನಿನಗಿಂತಲೂ ದುಃಖಿತನಾದವನು ಇದ್ದ. ಇದು ಆತ್ಮಾಪರಾಧ ಅಲ್ಲದೆ ಇನ್ನೊಂದು ರೀತಿಯಲ್ಲಿ ಬಂದದ್ದು ಅಂತಲ್ಲ, ನಿನ್ನಂತೆಯೇ ಇನ್ನೇನೋ ಆಯಿತು ಮತ್ತೊಂದಾಯಿತು ಅಂತಿಲ್ಲ. ನಿನಗಿಂತಲೂ ಕಷ್ಟವನ್ನು ಪಟ್ಟವರು, ನಿನಗಿಂತಲೂ ಒಳ್ಳೆಯ ರೀತಿಯಲ್ಲಿ ಪ್ಲೇಸ್ಡ್ ಆಗಿರುವಂಥವರು. ನಿನಗೆ ದೈವಾನುಗ್ರಹ ಬಂದಿಲ್ಲ, ದೈವಾನುಗ್ರಹ ಇದ್ದಂಥವರು ಇದ್ದಾರೆ ಅನ್ನುವುದನ್ನು ತೆಗೆದುಕೊಂಡು ಹೇಳ್ತಾನೆ, ಶೃಣುರಾಜನ್ ಅವಹಿತಃ ಸಹ ಭ್ರಾತೃಭಿ ಅಚ್ಯುತ. ನೀನು ಅಣ್ಣ ತಮ್ಮಂದ್ರ ಜೊತೆ ಎಲ್ಲ ಸೇರಿ ಕೇಳು, ಅದೆಂಥವರು ಅಂತ. ನಿಷಧೇಶು ಮಹೀಪಾಲೋ ವೀರಸೇನ ಇತಿ ಸ್ಮಃ ತಸ್ಯ ಪುತ್ರೋ ಭವನ್ ನಾಮ್ನ ನಲೋ ಧರ್ಮಾರ್ಥ ದರ್ಶಿವಾನ್. ಇದು ದರ್ಶಿವಾನ್ ಆರ್ಷರೂಪ, ದರ್ಶಿತವಾನ್ ದೃಷ್ಟವಾನ್ ಅನ್ನುವಂಥ ಅರ್ಥದಲ್ಲಿ. ನಲ ಅನ್ನುವಂತಹ ವೀರಸೇನ ಮಹಾರಾಜನ ಮಗ ನಿಷಧ ದೇಶದಲ್ಲಿ ಇದ್ದ.
ಅವನು ಸ ನಿಕೃತ್ಯ ಜಿತೋ ರಾಜ ಪುಷ್ಕರೇಣೇತಿ ನಶ್ರುತಂ. ಅವನು ಪುಷ್ಕರನಿಂದ ಮೋಸಕ್ಕೆ ಒಳಗಾಗಿ ಸೋತ ಅಂತ ಗೊತ್ತಾಗಿದೆ. ವನವಾಸ ಸುದುಃಖಾರ್ಹೋ ಭಾರ್ಯೆಯ ನ್ಯವಸತ್ಸಹ. ವನವಾಸಕ್ಕೂ ಕೂಡ ಹೆಂಡತಿಯ ಜೊತೆಗೆ ಹೋದ ಅಂತ ಆರಂಭ ಮಾಡಿ ಆ ಕಥೆಯನ್ನು ಸಂಕ್ಷೇಪಿ ಹೇಳುತ್ತಾರೆ. ನನಗೆ ವಿಸ್ತಾರವಾಗಬೇಕು ಅಂತ ಕೇಳ್ತಾನೆ. ಫಸ್ಟ್ ಸಿನಾಪ್ಸಿಸ್ ಕೊಟ್ಟರು, ಫುಲ್ ಡೀಟೇಲ್ಸ್ ಬೇಕು ಅಂತ ಕೇಳ್ತಾ ಇದ್ದಾನೆ. ಅದು ಹಾಗೆ ದುಃಖದಲ್ಲಿದ್ದವರಿಗೆ ಮೊದಲು ಇನ್ನೊಬ್ಬರಿದ್ದಾರೆ ಅಂತ ಕುತೂಹಲ ಕೆರಳಿಸಿ ಆ ಟೆನ್ಷನ್ ಡೈವರ್ಟ್ ಮಾಡಬೇಕು. ಡೈವರ್ಟ್ ಮಾಡಿದ ಮೇಲೆ ಆ ತರಹ ಅವರಿಗೆ ಅತ್ತ ಕಡೆ ಮನಸ್ಸು ಒಲಿಯುತ್ತೆ. ಆಗ ಹೇಳ್ತಾನೆ, ಅವನು ಎಂಥ ಗುಣವಂತ. ಅತಿಷ್ಠನ್ ಮನುಜೇಂದ್ರಾಣ ಮೂರ್ತಿ ದೇವಪತಿರ್ಯಥ ಉಪರಿ ಸರ್ವೇಶಾಂ ಆದಿತ್ಯ ಇವ ತೇಜಸ. ಇವನು ಸೂರ್ಯನಂತೆ ತೇಜಸ್ವಿಯಾಗಿದ್ದ ನಲ ಮಹಾರಾಜ ಅಂತ. ನೈಷಧಕಾರ ಅದನ್ನ ಇನ್ನೂ ಬಹಳ ವಕ್ರ ಮನೋಹರವಾದಂತಹ ರೀತಿಯಿಂದ ಹೇಳ್ತಾನೆ. ಸೂರ್ಯನ ಸುತ್ತಲೂ ಪರಿವೇಶ ಅಂತ ಇದೆ. ನಾವು ಅದನ್ನ ವಿಜ್ಞಾನದಲ್ಲಿ ಕೂಡ ನೋಡ್ತೀವಿ. ಸೂರ್ಯನ ಸುತ್ತಲೂ ಒಂದು ಪರಿವೇಶ. ಅದು ಏನು ಅಂತಂದ್ರೆ, ಈ ನಲನ ತೇಜಸ್ಸು ಎಲ್ಲ ಕಡೆಗೂ ವ್ಯಾಪಕವಾಗಿ ಸೂರ್ಯನನ್ನು ಆವರಿಸಿಬಿಟ್ರೆ ಯಾವುದು ನಲನ ಪರಾಕ್ರಮ ತೇಜಸ್ಸು, ಯಾವುದು ಸೂರ್ಯನ ಬೆಳಕು ಅಂತ ಗೊತ್ತಾಗದೆ ಹೋಗ್ಬಿಡುತ್ತೆ ಅಂತ ಅದಕ್ಕೆ ಒಂದು ಪರಿವೇಶದ ರೂಪದಲ್ಲಿ ಒಂದು ಸರ್ಕಲ್ನ ವಿಧಿ ಬ್ರಹ್ಮ ಹಾಕಿ ಸೂರ್ಯನ ತೇಜಸ್ಸನ್ನು ಕಾಪಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಮತ್ತು ಅವನು ಬಹುಶಾಸ್ತ್ರಗಳಲ್ಲಿ ಪಾರೀಣನಾಗಿದ್ದ. ನಮ್ಮಲ್ಲಿ ಚತುರ್ದಶ ವಿದ್ಯಾಸ್ಥಾನಗಳು ಅಂತ ಹೇಳ್ತಾರೆ. ಅದನ್ನು ನೈಷಧಕಾರ ಹೇಳ್ತಾನೆ. 14 ವಿದ್ಯೆಗಳನ್ನು ಇವನು ಹೇಗೆ ಕಲಿತಿದ್ದ ಅಂದರೆ, ಅಧೀತಿ ಬೋಧಾಚರಣ ಪ್ರಚಾರಣೈ ದಶಾಶ್ಚತಸ್ರ ಪ್ರಣಯನ್ನು ಪಾತಿಭಿ ಚತುರ್ದಶತ್ವಂ ಕೃತವಾನ್ ಕುತಸ್ವಯಂ ನವೇದ್ಮಿ ವಿದ್ಯಾಸು ಚತುರ್ದಶ ಸ್ವಯಂ. ಅವನು 14 ವಿದ್ಯೆನ ಕಲಿತಿದ್ದ. 14 ವಿದ್ಯೆನ 4 ತರಹ ಕಲಿತಿದ್ದ ಅಂತ. ಅದು ಏನು 14 ವಿದ್ಯೆಗಳು ಯಾವುವು? ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುವಂಥವು 4 ವೇದಗಳು, ಅವುಗಳಿಗಿರುವ 6 ಅಂಗಗಳು. ಋಗ್ಯಜುಸ್ಸಾಮ ಅಥರ್ವ ವೇದಗಳಿಗೆ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ. ಆ ಬಳಿಕ ಇನ್ನ ವೇದಗಳಿಗೆ ಪೂರಕವಾಗಿ ಬರುವಂತಹ ವೇದಾರ್ಥ ನಿಶ್ಚಯ ಸಾಮಗ್ರಿಯಾಗಿ ಒದಗುವಂಥವು ಇತಿಹಾಸ, ಪುರಾಣ, ಮೀಮಾಂಸ ಮತ್ತು ನ್ಯಾಯಶಾಸ್ತ್ರ. ಅಥವಾ ಇತಿಹಾಸ ಪುರಾಣ ಒಂದು, ಮೀಮಾಂಸ, ನ್ಯಾಯಶಾಸ್ತ್ರ ಮತ್ತು ಧರ್ಮಶಾಸ್ತ್ರ ಅಂತ. ಹೀಗೆ ಲೆಕ್ಕ ಹಾಕಿ ಒಟ್ಟು 4 + 6 + 4 ಒಟ್ಟು 14 ಅಂತ. ಇವನು ಹೇಗೆ ಕಲಿತಿದ್ದ ಅಂತಂದ್ರೆ 4 ಯಾವ ತರಹ? ಒಂದು ಚತುಸ್ ಮತ್ತು ದಶ. ದಶತ್ವ ಅಂದ್ರೆ 4 ದಶೆ ಅಂತ ಅರ್ಥ. ಚತುರ್ದಶ ವಿದ್ಯಾ ಚತುರ್ದಶತ್ವಂಗತಾ ಅಂದರೆ 14 ವಿದ್ಯೆಗಳು 14 ತರಹ ಆಗೋಬಿಟ್ವು ಅಂತ ಅಲ್ಲ ಅರ್ಥ. ಚತುರ್ದಶ 4 ರೀತಿಗಳನ್ನು ಹೊಂದಿದವು. ಯಾವುದು 4 ರೀತಿ ಅಂದರೆ, ಆ ವಿದ್ಯೆಗೆ ಅವನು ಒಬ್ಬ ತಿಳಿಯಬೇಕು, ಅಭ್ಯಾಸ ಮಾಡಬೇಕು, ಆಮೇಲಿಂದ ಆಚರಣೆ ಮಾಡಬೇಕು, ಆಚರಣೆ ಮಾಡಿದ ಮೇಲಿಂದ ಪ್ರಸಾರ ಮಾಡಬೇಕು, ರಕ್ಷಣೆ ಮಾಡಬೇಕು ಅಂತ. ಅಧ್ಯಯನ, ಆಚರಣ, ರಕ್ಷಣ, ಪ್ರಸರಣ ಈ 4 ಮಾಡ್ತಾ ಇದ್ದ. ಹಾಗಾಗಿ ಚತುರ್ದಶ ವಿದ್ಯಾಸ್ಥಾನಗಳು ಅವನಲ್ಲಿ ಚತುರ್ದಶತ್ವವನ್ನು ಹೊಂದಿದ್ದುವು ಅಂತ ಹೇಳ್ಬಿಟ್ಟು ಪದ ಚಮತ್ಕಾರವನ್ನು ಮಾಡ್ತಾನೆ. ಅಮುಷ್ಯ ವಿದ್ಯಾ ರಸನಗ್ರ ನರ್ತಕಿ ತ್ರಯೀವ ನೀತಾಂಗ ಗುಣೇನ ವಿಸ್ತರಂ ಅಗಾಹ ತಾಷ್ಟಾದಶತಾಂ ಜಿಗೀಷಯ ನವದ್ವಯದ್ವೀಪ ಪೃಥಗ್ ಜಯಶ್ರಿಯಾಂ. ಮತ್ತೆ ಇವನು ಈ ಎಲ್ಲ ವಿದ್ಯೆಗಳನ್ನ ನಳಮಹಾರಾಜ ಲೀಲಾಜಾಲವಾಗಿ ತಿಳಿದುಕೊಂಡು ಬಿಟ್ಟಿದ್ದ. ಸಮಸ್ತ ವಿದ್ಯಾಶಾಸ್ತ್ರಗಳು ಕೂಡ ಅವನ ನಾಲಿಗೆಯ ತುದಿಯಲ್ಲೇ ರಸನಾಗ್ರ ನರ್ತಕಿ, ನಾಲಿಗೆಯ ತುದಿಯಲ್ಲಿ, ನಾಲಿಗೆ ಎನ್ನುವ ರಂಗಸ್ಥಳದ ಮೇಲೆ ನೃತ್ಯ ಮಾಡುವ ನರ್ತಕಿಯ ಹಾಗೆ ಆಗಿಬಿಟ್ಟಿತ್ತು. ಅದು ಹೇಗೆ ಅಂದರೆ, ಈ ಪಾಕಶಾಸ್ತ್ರದ 6 ರುಚಿಗಳು ಇದೆಯಲ್ಲ, ಅವು 18 ಬಗೆಯಾಗಿ ನಾಲಿಗೆಯ ಮೇಲೆ ಸದಾ ನಿಲ್ಲುವಂತೆ ಅಂತ ಒಂದು ವ್ಯಾಖ್ಯಾ ಚಮತ್ಕಾರ. ಪಾಕಶಾಸ್ತ್ರದಲ್ಲಿ 6 ರುಚಿಗಳಿವೆ. ಅದು ಭಾರತೀಯರಿಗೆ ಮಾತ್ರ ಇರುವಂಥ 6 ರುಚಿಗಳು. ಮಿಕ್ಕ ಭಾಷೆಗಳಲ್ಲಿ ಈ ಒಗರು ಮತ್ತು ಖಾರ ರುಚಿಗಳು ಹೆಚ್ಚಾಗಿ ಬಳಕೆಯಲ್ಲಿ ಇಲ್ಲ. ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಒಗರು ಇವು ಉಂಟಲ್ಲ. ಅದನ್ನ ಲವಣ, ಮಧುರ, ತಿಕ್ತ, ಕಟು, ಕಷಾಯ, ಆಮ್ಲ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ. ಅವು ನಾಲಿಗೆ ಮೇಲೆ ತಾನೇ ನಿಲ್ಲಬೇಕು. ಅದು 18 ಹೇಗಾಯಿತು 6 ಅಂದರೆ ನ್ಯೂನ, ಅಧಿಕ, ಸಮ ಅಂತ ರುಚಿಗಳು.
ಅಂದ್ರೆ ತುಂಬಾ ಖಾರ, ಕಡಿಮೆ ಖಾರ, ಸಮವಾದ ಖಾರ ಅಂತ, ಹಾಗೆ ನ್ಯೂನಾತಿರೇಕ ಸಮ ಅಂತ 3 ಮಾಡಿಕೊಂಡ್ರೆ 6 × 3 ಸೇರಿಸಿ 18. ಈ 18 ರುಚಿಗಳು ನಾಲಿಗೆ ಮೇಲೆ ಹೇಗೆ ನಿಲ್ಲುತ್ತವೋ ಹಾಗೆ ರಸನಾಗ್ರ ನರ್ತಕಿಯಾಗಿ 18 ವಿದ್ಯೆಗಳು ಇದ್ದುವು ಅಂತ. 14 ವಿದ್ಯೆಗಳು ಹೇಳಿದ್ರಿ, ಇನ್ನು 18 ಯಾವುದು ಅಂದ್ರೆ ಉಪವೇದಗಳು ಅಂತ. ಋಗ್ವೇದದ ಉಪವೇದ, ಆಯುರ್ವೇದ, ಯಜುರ್ವೇದದ ಉಪವೇದ, ಅರ್ಥವೇದ, ಸಾಮವೇದದ ಉಪವೇದ, ಗಾಂಧರ್ವ ವೇದ, ಅಥರ್ವವೇದದ ಉಪವೇದ, ಸ್ಥಾಪತ್ಯ ವೇದ ಅಂತ ಕರೀತಾರೆ. ಹೀಗೆ ಇವೆಲ್ಲ ಕೂಡ ಅವನ ರಸನಾಗ್ರ ನರ್ತಕಿಗಳಾಗಿ ಇದ್ದುಬಿಟ್ಟಿದ್ವು ಅಂತ. ಮತ್ತೆ ಇವು ಯಾವ ತರ ಇದ್ವು ಅಂತ, ಅಗಾಹತ್ 18 ಜಿಗೀಷಯ ನವದ್ವಯ ದ್ವೀಪ ಪೃಥಕ್ ಜಯಶ್ರಿಯಾಂ. ಇವು 18 ದ್ವೀಪಗಳನ್ನ ಗೆಲ್ಲೋದಿಕ್ಕೆ ಅನ್ನುವಂಥ ರೀತಿಯಲ್ಲಿ ಅವು ಇದ್ದುವು ಅಂತ. ಈ ರೀತಿ ನೈಷಧಕಾರ ತುಂಬ ಚಮತ್ಕಾರದಿಂದ ನಳನ ವಿದ್ಯಾ ವೈಭವವನ್ನ, ಅವನ ಪಾಂಡಿತ್ಯವನ್ನ, ಅವನ ರಾಜನೀತಿಯನ್ನ ಎಲ್ಲವನ್ನು ವರ್ಣಿಸ್ತಾನೆ. ಇದಕ್ಕೆಲ್ಲ ಮೂಲದ ಈ ಮಹಾಭಾರತದಲ್ಲಿ ಬರುವಂತಹ ನಳನ ಗುಣಾತಿಶಯದ ಆರಂಭವೇ ಕಾರಣ. ಬ್ರಹ್ಮಣ್ಯೋ ವೇದವಿಚ್ಛೂರೋ ನಿಷಧೇಶು ಮಹೀಪತಿ ಅಕ್ಷಪ್ರಿಯ. ಅವನು ಜೂಜಿನಲ್ಲಿ ಆಸಕ್ತನಾಗಿದ್ದ. ಟ್ರಾಜಿಕ್ ಫ್ಲಾ ಅಂತ ಏನು ಕರೀತಾರೆ ಆ ರೀತಿಯಾಗಿ ಅವನಿಗೆ ಜೂಜು ಒಂದು ವ್ಯಸನವಾಗಿತ್ತು. ವೇದವೇ ಹೇಳಿಬಿಡ್ತು, ಅಕ್ಷೈರ್ಮಾದೇವ್ಯ ಕೃಷಿ ಮಿತ್ಕೃಶಸ್ವ. ಜೂಜನ್ನ ಆಡಬೇಡಪ್ಪ, ಕೃಷಿಯನ್ನ ಮಾಡು, ಇಲ್ಲಿದೆ ನಿನ್ನ ಹೊಲ, ಇಲ್ಲಿದೆ ನಿನ್ನ ಮನೆ, ಇದನ್ನೆಲ್ಲ ಸವಿತ್ರ ದೇವತೆ ತೋರಿಸಿದ್ದಾನೆ ಅಂತ. ಆದರೆ ಆ ಕವಶ ಐಲೂಷ ಹೇಳ್ತಾನೆ, ಜೂಜು ಕಟ್ಟೆಯಲ್ಲಿ ಜೂಜಿನ ಕಾಯಿಗಳು ಕುಣಿತಾ ಇರೋದನ್ನು ನೋಡಿದ್ರೆ, ಕೆಂಪು ಬಣ್ಣದ ಕಾಯಿಗಳು ಕುಣಿತಾ ಇರೋದು ನೋಡಿದ್ರೆ, ದಾರಿ ಬಿಟ್ಟ ಕುಲಟೆಯಾದ ಹೆಣ್ಣು ಮತ್ತೆ ಮತ್ತೆ ಆ ದಾರಿಗೆ ಹೇಗೆ ಹೋಗ್ತಾಳೋ ಹಾಗಾಗ್ತಾ ಇದೆ ಎನ್ನುವಂತಹ ಕಲ್ಪನೆಯನ್ನು ಕೊಡ್ತಾನೆ. ಮತ್ತೆ ಜೂಜಿನಲ್ಲಿ ಇವನು ಸೋಲ್ತಾನೆ. ಅದು ಏನು, ಜೂಜಾಟ ಆಡ್ತಾ ಅಪರಾತ್ರಗಳಲ್ಲಿ ಮನೆಗೆ ಬರ್ತಾನೆ, ಹೊತ್ತಲ್ಲದ ಹೊತ್ತಿನಲ್ಲಿ ಮನೆಗೆ ಬರ್ತಾನೆ. ಅದೆಲ್ಲ ವಿವರಗಳು ಅಲ್ಲಿ ಮಂತ್ರದಲ್ಲಿ ಬರ್ತವೆ. ಆ ಬಳಿಕ ಸೋತು ಅವನ ಹೆಂಡತಿನ ದರದರ ಅಂತ ಎಳ್ಕೊಂಡು ಬಂದು ಅಲ್ಲಿ ಅವಳ ವಸ್ತ್ರಾಪಹರಣಕ್ಕೆ, ಮಾನಾಪಹರಣಕ್ಕೆ ತೊಡಗುವಂತೆ ಆಗುತ್ತೆ. ಮತ್ತೆ ಇವನು ಜೂಜಲ್ಲಿ ದುಡ್ಡು ಕಳ್ಕೊಂಡ ಮೇಲೆ ಹೆಂಡತಿನ ಇಟ್ಕೊಂಡು ಎಷ್ಟು ಮಹಾ ಸಂಪಾದಿಸಿಯಾರೋ. ಅಣ್ಣ ತಮ್ಮಂದ್ರ ಹತ್ರ ಹೋದ್ರೆ ಅಣ್ಣ ತಮ್ಮಂದ್ರು ಇವನು ಯಾರೋ ನಮಗೆ ಗೊತ್ತಿಲ್ಲ ಅಂದ್ಬಿಡ್ತಾರಂತೆ. ತಂದೆ ತಾಯಿ ಕೂಡ ನಮಗೆ ಯಾರೋ ಇವನು ಗೊತ್ತಿಲ್ಲ ಅಂತಾರೆ. ಧರ್ಮರಾಜನ ಪರಿಸ್ಥಿತಿ ಅಲ್ಲಿವರೆಗೂ ಬರಲಿಲ್ಲ, ಪುಣ್ಯ ಅವನಿಗೆ, ಒಳ್ಳೆಯ ತಮ್ಮಂದಿರಿದ್ರು. ಇದು ಜೂಜಿನಿಂದ ಆಗುವಂತಹ ಕೇಡು ಅಂತ ವೇದವೇ ಬಹಳ ಹಿಂದೆ ಎಚ್ಚರ ಕೊಡ್ತು. ಇವನು ಅಕ್ಷಪ್ರಿಯ, ಸತ್ಯವಾದಿ, ಮಹಾನ್ ಅಕ್ಷೌಹಿಣೀಪತಿ, ಇಪ್ಸಿತೋ ವರನಾರೀಣ ಮುದಾರ ಸಂಯತೇಂದ್ರಿಯ. ಎಲ್ಲ ಗುಣಗಳಿದ್ದಂಥದ್ದು. ವಿಜಿತೇಂದ್ರಿಯನಾಗಿದ್ದ. ಎಲ್ಲ ಸ್ತ್ರೀಯರು ಅವನನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಬಯಸ್ತಾ ಇದ್ರು. ಮಹಾಶೂರ, ಸೈನ್ಯ ಎಲ್ಲ ಇದ್ದುಕೊಂಡವನಾಗಿದ್ದ. ತಥೈವಾಸೀದ್ ವಿದರ್ಭೇಶು ಭೀಮೋ ಭೀಮ ಪರಾಕ್ರಮ. ಹಾಗೆ ವಿದರ್ಭದಲ್ಲಿ ನಿಷಧ ಪ್ರದೇಶ ಅಂತಂದರೆ, ಈ ಹೊತ್ತು ನಾವು ಯಾವುದನ್ನ ಮಧ್ಯಪ್ರದೇಶ, ಗುಜರಾತ್, ಮಹಾರಾಷ್ಟ್ರಗಳ ಒಂದು ಸಂಘಟನೆಯ ಜಾಗ ಬರುತ್ತೆ, ಅದನ್ನ ವಿದರ್ಭ, ಅದನ್ನ ನಿಷಧ ಅಂತ ಕರಿತೀವಿ. ಅದರಿಂದ ಕೆಳಕ್ಕೆ ನಾಗ್ಪುರ ಆ ಕಡೆ ಬರುವಂಥದ್ದು ಇದು ವಿದರ್ಭ. ಪಕ್ಕಪಕ್ಕದ ರಾಜ್ಯಗಳೇ, ಇನ್ಯಾವೂ ಅಲ್ಲ. ಅಲ್ಲಿ ವಿದರ್ಭದಲ್ಲಿ ಭೀಮ ಅಂತ ಒಬ್ಬ ಮಹಾರಾಜ ಇದ್ದ. ಅವನಿಗೆ ದಮ ಅನ್ನುವಂತಹ ಮಹರ್ಷಿಯ ಅನುಗ್ರಹದಿಂದ, ತಸ್ಮೈ ಪ್ರಸನ್ನೋ ದಮ, ದಮನ ಅಂತಲೂ ಕರೀತಾರೆ, ಅವನಿಂದ ಸತ್ಕಾರೇಣ ಸುವರ್ಚಸಾಂ ಕನ್ಯಾರತ್ನಂ ಕುಮಾರಾಂಶ್ಚ ತ್ರೀನುದಾರಾನ್ ಮಹಾಯಶಾಹ ವರಂ ದದೌ. ವರವನ್ನು ಕೊಟ್ಟ. ಆ ವರದ ಫಲಿತವಾಗಿ 3 ಗಂಡು ಮಕ್ಕಳು, ಒಬ್ಬ ಮಗಳು ಹುಟ್ಟಿದಳು. ದಮಯಂತಿ ಮಗಳು. ದಮ, ದಾಂತ, ದಮನ ಅಂತ ಎಲ್ಲ ದಮ ದಮ ಅಂತಲೇ ಹೆಸರು ಬಂದಿದೆಯಲ್ಲ. ದಮ ಅಂದರೆ ನಮ್ಮ ದರ್ಶನಶಾಸ್ತ್ರಗಳ ಪ್ರಕಾರ ಬಹಿರಿಂದ್ರಿಯ ನಿಗ್ರಹ ಅಂತ. ದಮನ ಅಂದರೆ ತುಳಿಯುವುದು ಅಂತ ಅರ್ಥ. ನಮ್ಮ ಹೊರಗಿನ ಎಲ್ಲ ಜ್ಞಾನೇಂದ್ರಿಯಗಳನ್ನ, ಕರ್ಮೇಂದ್ರಿಯಗಳನ್ನ ಹಿಡಿದಿಟ್ಟುಕೊಳ್ಳುವಂತಹದ್ದು ದಮ ಅಂತ. ಮನಸ್ಸೆಂಬ ಅಂತರಿಂದ್ರಿಯವನ್ನು ಹಿಡಿದಿಟ್ಟುಕೊಳ್ಳೋದು ಶಮ ಅಂತ ಕರೀತಾರೆ. ಹಾಗಾಗಿ ಶಮದಮಗಳು ಆರಂಭದಲ್ಲಿಯೇ ಬೇಕಾಗಿರುವಂಥದ್ದು. ಶಮದಮಾದಿ ಷಟ್ಕ ಅಂತ ಹೇಳುವಾಗ ಶಮಾದಮ, ತಿತಿಕ್ಷಾ, ಉಪರತಿ, ಸಮಾಧಾನ ಇವುಗಳನ್ನೆಲ್ಲ ಮೊದಲು ವೇದಾಂತ ಶ್ರವಣಾಧಿಕಾರಕ್ಕೆ ಬೇಕಾಗಿರುವಂಥ ಅರ್ಹತೆಗಳು ಅಂತ. ಅದೇ ತರಹ ಯೋಗಶಾಸ್ತ್ರದಲ್ಲಿ ಕೂಡ ಹೇಳ್ತಾರೆ. ಆ ಹೆಸರನ್ನೇ ಮಕ್ಕಳಿಗೆ ಕೂಡ ಇಟ್ಟ. ಆ ದಮಯಂತಿ ಎನ್ನುವ ಹೆಸರು ಬರೋದಕ್ಕೆ ಕಾರಣ ಕವಿ ಕೊಡುವುದು ಬಹಳ ಸ್ವಾರಸ್ಯಕರವಾಗಿದೆ. ಇವಳು ತನ್ನ ಸೌಂದರ್ಯದಿಂದ ಎಲ್ಲ ಹೆಂಗಸರನ್ನು ದಮನ ಮಾಡುವಂತೆ ಇದ್ದ ಕಾರಣ ದಮಯಂತೀವ ಸೌಂದರ್ಯಾತ್, ಸೌಂದರ್ಯದಿಂದ ಎಲ್ಲರನ್ನೂ ದಮನ ಮಾಡ್ತಾ ಇದ್ದಾಳೆ ಅನ್ನುವಂಥ ಶೋಭೆ ಇದ್ದಿದ್ದು. ಅದಕ್ಕಾಗಿ ಇವಳಿಗೆ ಆ ಹೆಸರು ಬಂತು. ಉಪಪನ್ನಾನ್ ಗುಣೈ ಸರ್ವೈಹಿ
ಭೀಮಾನ್ ಭೀಮಪರಾಕ್ರಮಾನ್ ದಮಯಂತೀತು ರೂಪೇಣ ತೇಜಸಾ ಯಶಸಾ ಶ್ರಿಯ ಸೌಭಾಗ್ಯೇನ ಚ ಲೋಕೇಶು ಯಶಃಪ್ರಾಪ ಸುಮಧ್ಯಮ. ಅಲ್ಲಿ ನೋಡಿ, ಮಗಳಿಗೆ ಎಲ್ಲಿಲ್ಲದ ಬೆಲೆಯನ್ನು ಕೊಟ್ಟಿದ್ದಾರೆ ಕವಿ. ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಅಲ್ಲ. ನಮ್ಮಲ್ಲಿ ಮೊದಲು ಗಂಡು ಮಕ್ಕಳೇ ಶ್ರೇಷ್ಠ ಅನ್ನುವುದಿರಲಿಲ್ಲ. ಮನುಸ್ಮೃತಿಯಲ್ಲಿಯೇ ಬರುತ್ತೆ, ಗಂಡಾಗಲೇ ಹೆಣ್ಣಾಗಲೇ ಒಂದು ಸಂತಾನದಿಂದ ಪಿತೃಋಣ ಎಲ್ಲ ತೀರಿ ಹೋಗಿಬಿಡುತ್ತೆ ಅಂತ. ಅದರಿಂದಲೇ ಒಬ್ಬಳೇ ಮಗಳು ಇರ್ತಕ್ಕಂಥವಳನ್ನ ತಿರಸ್ಕಾರ ಮಾಡುವಂತಹ ಸಂದರ್ಭಕ್ಕೆ ಯಾವತ್ತೂ ಬರಲಿಲ್ಲ. ಸಾವಿತ್ರಿಯನ್ನ ಒಬ್ಬಳ ಮಗಳನ್ನ ಪಡೆದದ್ರಿಂದ ಅಶ್ವಪತಿ ಕೇಕಯನಿಗೆ ಯಾವುದೇ ರೀತಿಯಾದಂತಹ ಕಷ್ಟ ನಷ್ಟ ಯಾವುದೂ ಬರಲಿಲ್ಲ. ಅದರ ಬಗ್ಗೆ ಕಳೆದ ಬಾರಿಗೆ ಹೇಳಿದ್ದೆ ಕೂಡ. ದಮಯಂತಿಯಿಂದಲೂ ಅದೇ ರೀತಿ ಆಯಿತು. ಆಮೇಲೆ ಅಥತಾಂ ವಯಸ್ಸಿ ಪ್ರಾಪ್ತೆ ದಾಸೀನಾಂ ಸಮಲಂಕೃತಂ ಶತಂ ಸಖೀನಾಂ ಚ ತಥಾ ಪರ್ಯುಪಾಸ್ತೆ ಶಚೀಮಿವ ತತ್ರ ಸ್ಮ ಭ್ರಾಜತೆ ಭೈಮಿ ಸರ್ವಾಭರಣ ಭೂಷಿತ. ಅವಳು ವಯಸ್ಸಿಗೆ ಬಂದು ನೂರಾರು ದಾಸಿಯರ ಜೊತೆಯಲ್ಲಿ ಓಡಾಡ್ತಾ ಇದ್ದಾಗ ಅಲ್ಲಿ ಎಲ್ಲರೂ ಕೂಡ ನಳನ ಸೌಂದರ್ಯದ ಬಗ್ಗೆ, ನಳನ ರೂಪ ಲಾವಣ್ಯಗಳ ಬಗ್ಗೆ ಹೇಳ್ತಾ ಇದ್ರು. ನಳ ಕೂಡ ದಮಯಂತಿಯ ಬಗ್ಗೆ ಕೇಳ್ತಾ ಇದ್ದ ಕರುಣಾಕರ್ಣಿಕೆಯಾಗಿ. ಒಂದು ದಿನ ನಳ ವಿಹಾರಕ್ಕೆ ಹೋಗಿದ್ದ. ವನೇ ವಿಚರತಾಂ ತೇಷಾಂ ಏಕಂ ಜಗ್ರಾಹ ಪಕ್ಷಿಣಾಂ. ಆಗ ಅಲ್ಲಿ ಒಂದು ಹಂಸ ಪಕ್ಷಿಯನ್ನ ಸೆರೆ ಹಿಡಿದ. ಆ ವನದ ವರ್ಣನೆಯನ್ನ ನಮ್ಮ ಕನ್ನಡದ ಕವಿ ಬಸವಪ್ಪ ಶಾಸ್ತ್ರಿಗಳು ಮಾಡಿರೋದು ಒಂದೆರಡು ಪದ್ಯವನ್ನು ಓದ್ತೀನಿ. ಅವರದು ದಮಯಂತಿ ಸ್ವಯಂವರ, ಒಳ್ಳೆ ಸೊಗಸಾದ ಚಂಪು ಕಾವ್ಯ. ವಾತಾವಧೂತ ನೂತನ ಕೈತಕ ಮಂಗಜನ ಕೇತು ಪಟವೆನೆ ಮಧುನಿಷ್ಪಾತಿ ಮದ ಚಂಚರೀಕ ವ್ರಾತಂ ಬರೆದವನ ವಿರುದ್ಧ ಮಾಲೆಯ ನಿಕ್ಕುಂ. ಕೇದಗೆ ಹೂವು ಬಹಳ ಸೊಗಸಾಗಿ ವಿಶಾಲವಾಗಿ ತೋರುತ್ತೆ. ಅದು ತೆಳು ಹಳದಿಯಲ್ಲಿ ಕೇದಿಗೆ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ತಾಳೆ ಹೂವು ಅಂತಲೂ ಕರೀತಾರೆ. ತಮಿಳಿನಲ್ಲಿ ತಾಳಂಬು ಅಂತ, ತೆಲುಗಿನಲ್ಲಿ ಮೊಗಿಲಿ ಅಂತ ಕೂಡ ಕರೀತಾರೆ. ಆ ಕೇದಿಗೆ ಹೂವು ತುಂಬಾ ಸೊಗಸಾಗಿ ಅರಳಿ ನಿಲ್ಲುತ್ತೆ. ನಿಂತಾಗ ಉದ್ದುದ್ದಕ್ಕೆ ಅದು ತೋರುವಂತಹದ್ದು ಒಳ್ಳೆಯ ಪತ್ರಗಳ ಹಾಗೆ, ತಾಳಪತ್ರಗಳ ಹಾಗೆ ತೋರುತ್ತೆ. ಅದಕ್ಕೆ ಅದರ ತಾಳೆ ಹೂವು ಅಂತಲೂ ಕರೀತಾರೆ. ಅದು ಹೀಗೀಗ ಆಡ್ತಾ ಇರುವಂತಹದ್ದು ಮನ್ಮಥನ ಬಾವುಟದ ಹಾಗೆ, ವಿಜಯದ ಧ್ವಜದ ಹಾಗೆ ತೋರ್ತಾ ಇತ್ತಂತೆ. ಅಲ್ಲಿ ಆ ಪರಿಮಳಕ್ಕೆ ಲುಬ್ಧವಾಗಿ ಬರುವಂತಹ ದುಂಬಿಗಳು ಆ ಬಂಗಾರದ ಬಣ್ಣದ ಕೇದಿಗೆ ಮೇಲೆ, ಸ್ವರ್ಣ ಕೇತಕಿ ಅದರ ಮೇಲೆ ಬಂದೆರಗಿದಾಗ ಬರೆದವನ ಬಿರುದ ಮಾಲೆಯ ನಿಕ್ಕುಂ, ಮನ್ಮಥನ ಜಯಘೋಷದ ಬಿರುದು ಬಾವಲಿಗಳನ್ನ ಅಲ್ಲಿ ಬರೆದಂತೆ ಈ ಕಪ್ಪು ಬಣ್ಣದ ತುಂಬಿಗಳ ಮಾಲಿಕೆ ಓಡಾಡ್ತಾ ಇತ್ತು ಅಂತ ಕವಿ ವರ್ಣಿಸ್ತಾನೆ. ಕಿಸುರುಳಿದ ಕಿಸಲಯಂಗಳ್ ಮುಸುಂಕಿ ಕರೆಮೆಸವ ಮಾಮರಂ ಕಂಗೊಳಿಕುಂ ಕುಸುಮಾಸ್ತ್ರನ ಜಯಯಾತ್ರೆಗೆ ಬಸಂತ ನೆತ್ತಿಸಿದ ಮಿಸುನಿ ಗೂಡಾರಂಬೋಲ್. ವಸಂತ ಋತು ಬಂದಾಗ ಮನ್ಮಥನಿಗೆ ದಿಗ್ವಿಜಯ ತಾನೆ. ಕುಮಾರವ್ಯಾಸ ಹೇಳ್ತಾನಲ್ಲ, ಯೋಗಿಗೆತ್ತಿದ ಖಡ್ಗಧಾರೆ, ವಿಯೋಗಿಗೆತ್ತಿದ ಸಬಳ, ಜಿತೇಂದ್ರಿಯಗಳಿಗೆತ್ತಿದ ಹೆಡೆತಲೆಯ ದಡಿ. ಆ ಯೋಗಿಗಳಿಗೆ ಇದು ಒಂದು ಎತ್ತಿದ ಖಡ್ಗಧಾರೆ, ವಿಯೋಗಿಗಳನ್ನ ತಿವಿಬೇಕು ಅಂತ ಎತ್ತಿರ್ತಕ್ಕಂಥ ಸಬಳ, ಒಂದು ಶೂಲ. ಹಾಗೆ ಯಾರು ನಾವು ಜಿತೇಂದ್ರಿಯರು ಅಂತಾರಲ್ಲ, ಅವ್ರ ತಲೆ ಮೇಲೆ ತಟ್ಟಿ ನೀನೂ ಕೂಡ ಚಂಚಲನೆ ಅಂತ ತೋರಿಸೋದಿಕ್ಕಿರುವಂತ ಒಂದು ದೊಣ್ಣೆ ಅನ್ನುವಂತಹ ರೀತಿಯಲ್ಲಿ ಕವಿ ವರ್ಣನೆ ಮಾಡ್ತಾನೆ. ವಸಂತ ಬಂದಾಗ ಈ ಮನ್ಮಥನ ವಿಜೃಂಭಣೆ ಕೂಡ ಸಹಜವಾದದ್ದು. ಮಾವಿನ ಮರ ಪೂರ್ಣವಾಗಿ ಹೂತಿದೆ. ಮಾವಿನ ಮರ ಪುಷ್ಪಿತವಾದದ್ದನ್ನು ನೋಡುವುದೊಂದು ಸೌಭಾಗ್ಯ. ಪ್ರಾಯಶಃ ಇಡೀ ಜಗತ್ ಸಾಹಿತ್ಯದಲ್ಲಿ ನಮ್ಮ ಕನ್ನಡದ ಕವಿ ಷಡಕ್ಷರಿ ಮಾಡಿದಂಥ ಮಾವಿನ ಮರದ ವರ್ಣನೆಯನ್ನ ಯಾರೂ ಮಾಡಿಲ್ಲ ಅನ್ಸುತ್ತೆ. ಸುಮಾರು 28-30 ಪದ್ಯಗಳಲ್ಲಿ ಮಾವಿನ ಮರದ ವರ್ಣನೆ ಮಾಡ್ತಾನೆ. ಒಂದು ಅವನ ರಾಜಶೇಖರ ವಿಳಾಸ ಕಾವ್ಯದಲ್ಲಿ, ಇನ್ನೊಂದು ಅವನು ಸಂಸ್ಕೃತದಲ್ಲಿ ಒಂದು ಕಾವ್ಯ ಬರೆದಿದ್ದಾನೆ, ಕವಿಕರ್ಣ ರಸಾಯನಂ ಅಂತ. ಅದೇ ವಸ್ತುವನ್ನು ತಗೊಂಡು ಬರೆದಿದ್ದಾನೆ. ಆ ಕವಿಕರ್ಣ ರಸಾಯನದಲ್ಲಿ ಬರುತ್ತೆ, ವಿಸ್ತಾರವಾಗಿ ಬರುತ್ತೆ. ಸುಮಾರು 27-28 ಪದ್ಯಗಳಲ್ಲಿ ವರ್ಣನೆ. ಇಲ್ಲಿ ಕೂಡ 12-13 ಪದ್ಯಗಳಲ್ಲಿ ಕನ್ನಡದ ಕಾವ್ಯಗಳಲ್ಲಿ ಬರುತ್ತೆ. ಇನ್ಯಾರು ಮಾವಿನ ಮರದ ಬಗ್ಗೆ ಬರೀಬಾರದೇನೋ ಅನ್ನುವಂತಹ ರೀತಿಯಲ್ಲಿ ಬರೆದಿದ್ದಾನೆ. ಇರಲಿ, ಈ ಮಾವಿನ ಮರ ಇಲ್ಲಿ ಹೇಗೆ ಕಾಣಿಸ್ತು ಅಂತಂದ್ರೆ, ಮನ್ಮಥನ ಜಯಯಾತ್ರೆ ಆಗಬೇಕು ಅಂದ್ರೆ ಟೆಂಟ್ಗಳು ಎತ್ತಬೇಕಲ್ವಾ. ನಮ್ಮಲ್ಲಿ ಟೆಂಟ್ ಎತ್ತಿದ್ರು ಅಂತ ಒಂದು ಗಾದೆ ಇದೆ, ಪ್ರಯಾಣಕ್ಕೆ ತೊಡಗಿದರು ಅಂತ. ಆ ಮಿಸುನಿ, ಬಂಗಾರದ ಗುಡಾರ ಅನ್ನುವಂತೆ ಜಯಯಾತ್ರೆಗೆ ಸೈನ್ಯ ಶಿಬಿರದ ಸಮೇತ ಹೋಗುವಾಗ ಪಟ ಕುಟೀರ ಅಂತ ಕರೀತಾರೆ. ಹಾಗೆ ಎತ್ತಿದಂತೆ ಮಾವಿನ ಮರ ಗೋಪುರಾಕೃತಿಯಲ್ಲಿದೆ. ತುಂಬ ಹೂತು ಬಿಟ್ಟಾಗ ಆ ಮಾವಿನ ಮರ ಸೊಗಸಾಗಿ ಬಂಗಾರದ ಬಣ್ಣದಲ್ಲಿ ಕಂಗೊಳಿಸುತ್ತೆ.
ಮಾವಿನ ಮರವನ್ನ ಪುಷ್ಪಿತವಾದದ್ದನ್ನು ನೋಡಬೇಕು, ನೋಡಿದಾಗ ಮಾತ್ರ ಆ ಕಲ್ಪನೆಯ ಸಾರ್ಥಕ್ಯ ಗೊತ್ತಾಗುತ್ತೆ. ಹಾಗೆ ಕಾಣಿಸುತ್ತೆ. ಆಗ ಕಿಂಶುಕ ಅಂತಂದ್ರೆ ನಮ್ಮಲ್ಲಿ ಯಾವುದನ್ನ ಈ ಮುತ್ತುಗದ ಮರ ಅಂತ ಹೇಳ್ತಾರೆ, ಆ ಮುತ್ತುಗದ ವೆರೈಟಿ ಅದು. ಆ ಮುತ್ತುಗದ ಮರದ ಹೂವಿನ ವರ್ಣನೆಯನ್ನ ಕವಿ ಮಾಡ್ತಾನೆ. ಶುಕ ಚಂಚೂ ಸನ್ನಿಭ ಕಿಂಶುಕ ಮುಕುಳಾವಳಿ ವಿರಾಜಿಸಿದುದು ವಿಯೋಗಿ ಪ್ರಕಾರಮನಾರ್ಧಿಸಿ ಕಾಸಿದ ಮಕರಧ್ವಜ ನರ್ಧಚಂದ್ರ ಬಾಣಂಗಳವೋಲು. ಈ ಕಿಂಶುಕ ವೃಕ್ಷದ ಪುಷ್ಪಗಳನ್ನ ಅದ್ಭುತವಾಗಿ ಮೊದಲಿಗೆ ವರ್ಣಿಸಿದವನು ಕಾಳಿದಾಸ. ಬಾಲೇಂದು ವಕ್ರಾಣ್ಯತಿಲೋಹಿತಾನಿ ಅಂತ ಆರಂಭ ಮಾಡಿ ನಖಕ್ಷತಾನೀವ ವನಸ್ಥಲೀನಾಂ ಅಂತ ಅಲ್ಲಿ ಈ ವಸಂತ ಬಂದು ತತ್ಕ್ಷಣವೇನೆ ವನಸುಂದರಿಯ ಮೇಲೆ ವಸಂತ ಮಾಡಿದ ಚಿವುಟಿದ ಉಗುರಿನ ಗೆರೆ ಗಾಯ ಅನ್ನುವಂತೆ ಬಾಲೇಂದು ವಕ್ರಾಣಿ ಅವಿಕಾಸಿ ಭಾವಾತ್, ಇನ್ನೂ ಪೂರ್ಣವಾಗಿ ಅರಳಿಲ್ಲ. ನನಗೆ ಈ ರೀತಿಯಾಗಿ ಇರುವಂತಹ ಈ ಮುತ್ತುಗದ ಹೂವಿನ ಒಂದು ಸೌಂದರ್ಯವನ್ನು ನೋಡಿರಲಿಲ್ಲ. ಒಮ್ಮೆ ವಸಂತದ ಆರಂಭದಲ್ಲಿ ಅರಳುವಂತಹ ಹೂವು. ನಮ್ಮ ಕವಿಗಳನ್ನೆಲ್ಲ ಎಷ್ಟು ಗಮನಿಸಿರ್ತಾರೆ ಅನ್ನೋದಕ್ಕಷ್ಟೇ. ಮೇಲುಕೋಟೆಗೆ ಹೋಗ್ತಾ ಇದ್ದೆ, ದಾರಿಯಲ್ಲಿ ಒಂದು ಮುತ್ತುಗದ ಹೂವು ಅರಳಿತ್ತು. ಅದು ಅರಳಿದಾಗ ಈ ಚೌತಿ ಚಂದ್ರನ ಹಾಗೆ ಕಾಣಿಸುತ್ತೆ. ಅಷ್ಟಮಿ ಚಂದ್ರ ಹೀಗೆ ಸೆಮಿ ಸರ್ಕಲ್ ಆಗಿದ್ರೆ, ಚತುರ್ಥಿ ಚಂದ್ರ ಅದರ ಅರ್ಧದಂತೆ ಕಾಣಿಸ್ತಾನೆ. ನಮ್ಮಲ್ಲಿ ಹೇಳೋದುಂಟು, ಪರಸ್ತ್ರೀಯರ ಹಣೆಯನ್ನ ಚತುರ್ಥಿ ಚಂದ್ರಲೇಖೆ ಹಾಗೆ ನೋಡಬಾರದು ಅಂತ. ಉದರ್ಕ ಸಿದ್ಧಿ ಮಿಚ್ಚದ್ಭಿ ಸದ್ಭಿರ್ ನಖಲು ದೃಶ್ಯತೆ ಚತುರ್ಥಿ ಚಂದ್ರಲೇಖೇವ ಪರಸ್ತ್ರೀ ಬಾಲಪಟ್ಟಿಕಾ ಅಂತ. ಪರಸ್ತ್ರೀ ಹೆಣ್ಣಿನ ಹಣೆಯನ್ನು ಸಾಮಾನ್ಯವಾಗಿ ಅಷ್ಟಮಿ ಚಂದ್ರನಿಗೆ ಹೋಲಿಸ್ತೀವಿ. ಹೀಗಿರುತ್ತೆ ಅಷ್ಟಮಿ ಚಂದ್ರನ ಹಾಗೆ ಹುಬ್ಬು ಹೀಗೆ ಬಂದುಬಿಟ್ರೆ ಅದು ಅಷ್ಟಮಿ ಚಂದ್ರನಂತೆಯೇ ಕಾಣಿಸುತ್ತೆ. ನಮ್ಮ ಶಿಲ್ಪಶಾಸ್ತ್ರಕ್ಕೆ ಅನುಸಾರವಾಗಿ ನೋಡಿದ್ರೆ, ನೀವೊಂದು ಶಿಲ್ಪದ ಮೇಲೆ ಬೆಳಕನ್ನು ಬಿಟ್ಟರೆ ಇಲ್ಲಿ ಹಿಂದಕ್ಕೆ ಹೋಗ್ಬಿಡುತ್ತೆ, ಇಲ್ಲಿ ಹುಬ್ಬು ಕವರ್ ಆಗುತ್ತೆ. ಹಾಗಾಗಿ ಇಲ್ಲಿಗೆ ಬೆಳಕು ಬೀಳುತ್ತೆ. ಅದಷ್ಟು ಬೆಳಕು ಬಿದ್ದರೆ ಸೊಗಸಾದ ಅಷ್ಟಮಿ ಚಂದ್ರ. ಇಲ್ಲಿ ಸೌಂದರ್ಯ ಲಹರಿಯಲ್ಲಿ ಶಂಕರ ಲಲಾಟಂ ಲಾವಣ್ಯ ದ್ವಿತಿ ವಿಮಲ ಮಾಭಾತಿತ ವಯತ್ ಅಂತ ಹೇಳುವ ಪದ್ಯದಲ್ಲಿ ದ್ವಿತೀಯಂ ತನ್ಮನ್ಯೇ ಮಕುಟ ಘಟಿತಂ ಚಂದ್ರಶಕಲಂ ವಿಪರ್ಯಾಸನ್ಯಾಸಾದ್ ಉಭಯಮಪಿ ಸಂಭೂಯ ಚಮಿತ ಸುಧಾಲೇಪಸ್ಯೂತಿ ಪ್ರಣಮತಿ ರಾಕಾಹಿಮಕರ ಅನ್ನುವ ಪದ್ಯದಲ್ಲಿ ಇಲ್ಲಿ ಒಂದು ಅಷ್ಟಮಿ ಚಂದ್ರ, ಅಲ್ಲಿ ಒಂದು ಅಷ್ಟಮಿ ಚಂದ್ರ. ಇದು ಎರಡನ್ನು ಉಲ್ಟಾ ಮಾಡಿಟ್ಬಿಟ್ರೆ ಮುಖದಲ್ಲಿ ಪೂರ್ಣವಾಗಿ 8+8 16 ಕಲೆಗಳ ಷೋಡಶ ಕಲಾ ಪರಿಪೂರ್ಣವಾದ ಚಂದ್ರಮಂಡಲ ಅನ್ನುವ ಕಲ್ಪನೆ ಮಾಡ್ತಾರೆ. ಮರ್ಯಾದಸ್ಥರು ಬೇರೆಯವರ ಹೆಣ್ಣಿನ ಹಣೆಯ ಎತ್ತಿ ನೋಡೋದಿಲ್ಲ, ಕಾಲನ್ನು ಮಾತ್ರ ನೋಡ್ತಾರೆ. ಚತುರ್ಥಿ ಚಂದ್ರನ್ನ ನೋಡಬಾರದು, ಅಪವಾದ ಬರುತ್ತಲ್ವಾ. ಬೇರೆಯವರ ಹೆಂಗಸರ ಮುಖವನ್ನು ನೋಡಿದ್ರೂ ಹಾಗೇನೆ ಅಪವಾದ ಬರುತ್ತೆ ಅನ್ನುವುದಲ್ಲಿರುವ ಸ್ವಾರಸ್ಯ. ಹೀಗೆ ಆ ಬಾಲೆಂದು ವಕ್ರಾಣ್ಯ ವಿಕಾಸಿ ಭಾವಾತ್ ಅಂತ ಕಾಳಿದಾಸ ಹೇಳಿದ್ದು ಅಕ್ಷರಶಃ ಸತ್ಯ. ಅರಳಿಲ್ದೇ ಇರತಕ್ಕಂಥ ಮೊಗ್ಗು ಆ ಕಿಂಶುಕ ವೃಕ್ಷದ್ದು ಹೀಗೆ ಕೊಕ್ಕಿಯ ಹಾಗೆ ಕಾಣಿಸುತ್ತೆ, ಉಲ್ಟಾ ಇಟ್ಟ ಗಿಣಿಯ ಕೊಕ್ಕಿನ ಹಾಗೆ, ಚತುರ್ಥಿ ಚಂದ್ರಲೇಖಿಯ ಹಾಗೆ ಕಾಣಿಸುತ್ತೆ. ಅದನ್ನ ಬಸವಪ್ಪಶಾಸ್ತ್ರಿಗಳು ಹೇಳ್ತಾರೆ, ಶುಕ ಚಂಚೂ ಸನ್ನಿಭ, ಗಿಣಿಯ ಕೊಕ್ಕು ಉಲ್ಟಾ ಇಟ್ಟಂತೆ ಇತ್ತು. ಅದು ಹೇಗೆ ಕಿಂಶುಕ ಮುಕುಳಾವಳಿ, ಆ ಶಬ್ದಶಯ್ಯೆ ನೋಡಿ, ಶುಕಚಂಚೂ ಸನ್ನಿಭ ಕಿಂಶುಕ ಮುಕುಳಾವಳಿ ವಿರಾಜಿಸಿದುದು ವಿಯೋಗಿ ಪ್ರಕರಮನಾರ್ಧಿಸೆ, ವಿಯೋಗಿಗಳಿಗೆ ಬಾಣ ಹೊಡೆಯಬೇಕು ಅಂತ ಕಾಸಿದ ಮಕರಧ್ವಜನ ಅರ್ಧಚಂದ್ರ ಬಾಣಂಗಳವೋಲ್. ಅದು ಬಾಣಗಳ ಅಲುಗನ್ನು ಶಾರ್ಪ್ ಮಾಡೋದಕ್ಕೆ ಕಾಯಿಸ್ತಾರೆ. ಕಾಯಿಸಿದಾಗ ರೆಡ್ ಹೀಟ್ ಮಾಡಬೇಕು, ರೆಡ್ ಹಾಟ್ ಆಗಬೇಕು, ಆಗ ಅದು ಕೆಂಪು ಬಣ್ಣಕ್ಕೆ ಬರುತ್ತೆ. ಅದು ಅರ್ಧಚಂದ್ರ ಬಾಣಗಳು ಅಂತ ಇದೆ. ಈ ಅರ್ಧಚಂದ್ರ ಬಾಣಗಳನ್ನು ಯಾವಾಗ ಹೊಡಿತಾರೆ ಅಂದರೆ ಕೊರಳನ್ನೇ ಕತ್ತರಿಸಬೇಕು ಅಂದಾಗ ಹೊರಡುತ್ತಾರೆ. ಬಾಣಗಳಲ್ಲಿ ನಾರಾಚ, ಶಿಲಿಮುಖ, ಶರ ಈ ಥರದ್ದೆಲ್ಲ ಬೇರೆ ಬೇರೆ ಉಂಟಲ್ಲ. ಇದರೊಳಗೆ ಅರ್ಧಚಂದ್ರ ಬಾಣಗಳು ಒಂದು ವೆರೈಟಿ. ಆ ಅರ್ಧಚಂದ್ರ ಬಾಣಗಳನ್ನ ಬಿಟ್ಟಾಗ ಆ ಕೆಂಪು ಬಣ್ಣಕ್ಕೆ ಕಾಯಿಸಿ ಹೊಡೆದು ತಟ್ಟಿ ಶಾರ್ಪ್ ಮಾಡಿ ಬಿಸಾಡ್ತಿದ್ದಾರೇನೋ ಅನ್ನುವಂತೆ ತೋರುತ್ತೆ ಅಂತ. ಈ ತರದ ವನದಲ್ಲಿ ಅವನು ವಿಹಾರ ಮಾಡ್ತಾ ಇದ್ದಾನೆ. ಹಾಗೆ ವಿಹಾರ ಮಾಡ್ತಾ ಇದ್ದಾಗ ಅಲ್ಲಿ ರಮಣೀಯವಾದ ಹಂಸಗಳ ಮಿಥುನವನ್ನು ನೋಡಿದ. ಆ ಹಂಸ ಮಿಥುನದಲ್ಲಿ ಒಂದು ಇವನ ಕೈಗೆ ಸಿಕ್ಕಿಬಿಡ್ತು. ಅದು ಬಂಗಾರದ ಬಣ್ಣದ ಹಂಸ. ಆ ಹಂಸದ ವರ್ಣನೆಯನ್ನ ನೈಷಧಕಾರ ಸುಮಾರು 80 ಪದ್ಯಗಳಲ್ಲಿ ಮಾಡ್ತಾನೆ. ಅಷ್ಟು ಆ ಹಂಸದ ಬಂಗಾರದ ಬಣ್ಣ ಹಾಗಿತ್ತು ಹೀಗಿತ್ತು ಅಂತೆಲ್ಲ. ಅಲ್ಲಿ ಆ ಹಂಸ ಬೇಡ್ಕೊಳ್ಳುತ್ತೆ, ನನ್ನನ್ನ ನೀನು ಕೊಲ್ಲಬೇಡ, ಅನ್ಯಾಯ ಮಾಡಬೇಡ ಅಂತ. ಇಲ್ಲಿ ಶ್ರೀಹರ್ಷನಿಗಿಂತ ಸೊಗಸಾಗಿ ತೆಲುಗಿನಲ್ಲಿ ನೈಷಧೀಯ ಚರಿತ ಕಾವ್ಯವನ್ನು ಬರೆದ
ಶ್ರೀನಾಥ ಮಹಾಕವಿ ಇದ್ದಾನೆ, ಅವನ ತೆಲುಗಿನ ಕಾವ್ಯದ ಒಂದೆರಡು ಪದ್ಯಗಳನ್ನು ಓದ್ತೀನಿ. ಆ ಹಂಸ ಇವನ ಕೈಗೆ ಸಿಕ್ಕಾಕೊಂಡ ತಕ್ಷಣ ಮೊದಲು ಕೊಕ್ಕಿಂದ ತಿವಿಯೋದಿಕ್ಕೆ ಆರಂಭ ಮಾಡುತ್ತೆ. ಹೇಗಾದರೂ ಬಿಡಿಸ್ಕೊಳ್ಬೇಕು ಅನ್ನುವಂಥ ಒಂದು ಅನಿವಾರ್ಯತೆ. ಆಮೇಲೆ ಅದು ಹೇಳುತ್ತೆ, ನಾನು ತುಂಬಾ ಕಷ್ಟದಲ್ಲಿದ್ದೀನಿ, ತಲ್ಲಿ ಮದೇಕ ಪುತ್ರಕ ಪೆದ್ದ ಕನ್ನುಲು ಕಾನ ವಿಪ್ಪುಡು ಮೂಂಡುಕಾಳ ಮುಸಲಿ. ಇವೆಲ್ಲ ಶ್ರೀನಾಥ ಆಡ್ ಮಾಡಿರೋ ಬ್ಯೂಟೀಸು. ಅದು ಹೇಳುತ್ತೆ, ನನ್ನ ತಾಯಿ ವಯಸ್ಸಾಗಿದೆ, ಕಣ್ಣು ಕಾಣೋಲ್ಲ ಅಂತ. ಇವನು 3 ಕಾಲ ಮುಸಲಿ, 3 ಕಾಲಿನ ಮುದುಕಿಯದು ಅಂತ ಒಂದು ದೊಣ್ಣೆ ಇಟ್ಕೊಂಡಿದ್ದಾಳೆ ಅಂತ ಅರ್ಥ. ಹಂಸ ತನ್ನ ಫ್ಯಾಮಿಲಿ ಪ್ರಾಬ್ಲಮ್ಸ್ ಹೇಳ್ಕೊಳ್ತಾ ಇರೋದು. ತಲ್ಲಿ ಮದೇಕ ಪುತ್ರಕ ಪೆದ್ದ, ತುಂಬಾ ವಯಸ್ಸಾಗಿದೆ, ಕನ್ನುಲು ಕಾನ ವಿಪ್ಪುಡು 3 ಕಾಲ ಮುಸಲಿ, ಇಲ್ಲಾಲು ಕಡು ಸಾಧ್ವಿ ಏಮಿಯೋ ನೆರುಗದು. ಕಡು ಸಾಧ್ವಿ ಅಂದ್ರೇನೆ ಸಾಕು, ಇನ್ನು ಏಮಿಯೋ ನೆರುಗೋದು ಬೇಕಿಲ್ಲ. ಹೆಂಡತಿಯೋ ಪರಮ ಸಾಧ್ವಿಮಣಿ, ಏನೂ ಗೊತ್ತಿಲ್ಲದೆ ಇದ್ದವಳು ಅಂತ. ಪಾಪ ಅವಳು ಕೇವಲ ಪಂಚಾಕ್ಷರಿ ಮಾತ್ರವಲ್ಲ, ಷಡಕ್ಷರಿಯೂ ಆಗಿದ್ದಳು ಅಂತ. ಏನೂ ಗೊತ್ತಿಲ್ಲ ಪಂಚಾಕ್ಷರಿ ಆದರೆ ಏನೇನೂ ಗೊತ್ತಿಲ್ಲ ಅನ್ನೋದು ಷಡಕ್ಷರಿ ಅಂತ. ಹಾಗಾಗಿಬಿಟ್ಟಿದೆ ಅವಳ ಸ್ಥಿತಿ. ನಿರಕ್ಷರಿ ಅಷ್ಟೇ ಅಲ್ಲ, ಷಡಕ್ಷರಿಯೂ ಆಗಿಬಿಟ್ಟಿದ್ದಾಳೆ. ಪರಮ ಪಾತಿವೃತ್ಯ ಭವ್ಯಚರಿತ ವೆನುಕ ಮುಂದಲಲೇರು ನರನೀನ ಚುಟ್ಟಾಲು. ಈ ತೆಲುಗಿನ ಆ ಇಡಿಯಮ್ಮನ ಬಳಸ, ಹಿಂದೂ ಮುಂದೂ ಇಲ್ಲ ನಮಗೆ, ನಾನು ಒಂಟಿ ಮಗ ಅಂತ. ವೆನಕ ಮುಂದಲಲೇರು ನರುನೈನ ಚುಟ್ಟಾಲು, ಅದು ಆತ್ಮೀಯರಾದ ಬಂಧುಗಳಿಲ್ಲ, ಬಂಧುಗಳು ಇರ್ತಾರೆ. ತೆಲುಗಿನಲ್ಲಿ ಬಂಧುవులున్న ರಾಬಂಧುవులు ಎಂದಕ್ಕೂ ಅಂತ. ರಾಬಂಧು ಅಂದ್ರೆ ಹದ್ದು, ಹದ್ದಿನ ತರ ಕಿತ್ಕೊಂಡು ತಿನ್ನೋಕಿದ್ದಾರೆ ಅಷ್ಟೇ ಬಂಧುಗಳು, ಇನ್ಯಾವುದಕ್ಕೂ ಇಲ್ಲ ಅಂತ ಯಮಕ ಅಲಂಕಾರ. ಲೇವಡಿ ಎಂತೇನಿ ಜೀವಿತಂಬು, ಬದುಕೆಲ್ಲ ಒಂದು ಗೇಲಿ ಪಾಲಾಗ್ಬಿಟ್ಟಿದೆ ಅಂತ. ಲೇವಡಿ ಎಂತೇನಿ ಜೀವಿತಂಬು ಗಾನಕ ಕನ್ನ ಸಂತಾನಂಬು ಶಿಶುవులు. ಆಗದೆ ಆಗಿರೋ ಮಕ್ಕಳಿನ್ನೂ ಬಾಲರು ಚಿಕ್ಕವರು, ಶಿಶುಗಳು ಇನ್ನು. ಜೀವನ ಸ್ಥಿತಿಕೇನ ತಾವಲಂಬು, ಅಹನ್ಯಹನಿ ಕಾಲಕ್ಷೇಪ ಮಾಡೋಕೆ ಒದ್ದಾಡ್ತಾ ಇದ್ದೀನಿ ಅಂತ. ಕೃಪದಲಂಪಗದಯ್ಯಯೋ ನೃಪವರೇಣ್ಯ ಅಭಯಮೀವಯ್ಯಯೋ ತುಹಿನಾಂಶ ವಂಶ. ನೀನು ತುಹಿನಾಂಶ ವಂಶ, ಚಂದ್ರವಂಶದವನು, ತಂಪಾಗಿರಬೇಕಾದವನು, ನೀನು ಕಠೋರನಾಗಬಾರದು. ಕಾವ ಗದವಯ್ಯ ಅರ್ಥಾರ್ಥಿ ಕಲ್ಪಶಾಖಿ ನಿಗ್ರಹಿಂಪಕುಮಯ್ಯಯೋ ನಿಷಧರಾಜ. ನೀನು ನಿಷಧರಾಜ, ನಿಷಾದನಂತೆ ಆಡಬೇಡ, ನಿಗ್ರಹ ಮಾಡಬೇಡ ಅಂತ ಹೇಳಿ ಕೇಳಿಕೊಳ್ಳುವಂಥದ್ದು. ಅವನಿಗೆ ಒಂದು ಸ್ವಲ್ಪ ಕನಿಕರ ಬರುತ್ತೆ, ಬಿಟ್ಟುಬಿಡ್ತಾನೆ. ಬಿಟ್ಟಾಗ ಅದು ಹೇಳುತ್ತೆ, ಹಂತವ್ಯೋಸ್ಮಿತೇ ರಾಜನ್ ಕರಿಷ್ಯಾಮಿ ತೇ ಪ್ರಿಯಂ ದಮಯಂತೀ ಸಕಾಶೇ ತ್ವಾಂ ಕಥಯಿಷ್ಯಾಮಿ ನೈಷಧ ಯಥಾತ್ವದನ್ಯಂ ಪುರುಷಂ ನಸಾ ಮಂಸ್ಯತಿ ಕರ್ಹಿಚಿತ್. ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ವರಿಸಿದ ಹಾಗೆ ದಮಯಂತಿಯ ಹತ್ತಿರಕ್ಕೆ ಹೋಗಿ ನಾವು ಬ್ರೈನ್ ವಾಶ್ ಮಾಡ್ತೀವಿ ಅಂತ. ನಿಜವಾಗಲೂ ಈ ದೌತ್ಯಗಳ ಪೈಕಿ ನನಗೆ ದೂತಕಾವ್ಯಗಳು ಕಾಳಿದಾಸನ ಮೇಘದೂತವೇ. ಆದರೆ ನನಗೆ ಬಹಳ ಇಷ್ಟವಾದ ಇತಿಹಾಸ ಪುರಾಣಗಳ ದೌತ್ಯಗಳಲ್ಲಿ ಹನುಮದ್ದೂತ ರಾಮಾಯಣದ್ದು, ಹಂಸದೂತ ಮಹಾಭಾರತದ್ದು, ವಿಪ್ರದೂತ ಭಾಗವತದ್ದು. ಆ ರುಕ್ಮಿಣಿ ಅಗ್ನಿದ್ಯೋತ ಅನ್ನುವ ಬ್ರಾಹ್ಮಣನ ಮೂಲಕ ಕಳಿಸಿದ ವಿಪ್ರ ಸಂದೇಶ, ಈಕೆ ಮಾಡಿದ ಹಂಸ ಸಂದೇಶ, ರಾಮ ಮಾಡಿದಂತಹ ಆ ಹನುಮತ್ ಸಂದೇಶ, ಅದು ಸೀತೆಯ ದೃಷ್ಟಿಯಿಂದ ತೆಗೆದುಕೊಂಡೋದ್ರು 3 ಜನ ನಾಯಕಿಯರು ಕೊಟ್ಟಂತ ಸಂದೇಶ ಅಂತ ಬಹಳ ಸೊಗಸಾಗಿರುವಂತಹದ್ದು. ಈ ರೀತಿಯಾದ ಕಲ್ಪನೆಯೇ ಬೇರೆಯ ಕಾವ್ಯಗಳಲ್ಲಿ, ಜಗತ್ತಿನ ಬೇರೆ ಭಾಷೆಗಳ ಕಾವ್ಯಗಳಲ್ಲಿ ನಾವು ನೋಡಲಿಲ್ಲ. ಎಷ್ಟು ಅನುಕರಣ ಕಾವ್ಯಗಳು ಬಂದಿವೆ ದೂತ ಕಾವ್ಯಕ್ಕೆ ಅಂತಂದ್ರೆ ಅಸಂಖ್ಯ. ಈ ಹಂಸ ವಿಶೇಷವಾದದ್ದು ನೋಡಿ. ಹಂಸ ಅನ್ನೋದಕ್ಕೆ ಈ ಜೀವಾತ್ಮ ಅಂತ ಕೂಡ ಅರ್ಥ ಉಂಟು. ಒಂದು ಅನಾಮಧೇಯನ ಹಂಸದೂತ ಒಂದಿದೆ. ನಾನು ಅದರ ಕೆಲವು ಪದ್ಯಗಳನ್ನು ನೋಡಿದ್ದೀನಿ, ಪೂರ್ಣ ನೋಡೋದಕ್ಕೆ ನನಗೆ ಸಿಕ್ಕಿಲ್ಲ. ಅದು ಈ ಜೀವಾತ್ಮ ಪರಮಾತ್ಮ ಅನ್ನುವ ಆ ಒಂದು ಹಂಸಕ್ಕೆ ಕಳಿಸುವಂತ ಸಂದೇಶ. ಅದು ಮೂಲಾಧಾರ ಚಕ್ರದಿಂದ ಆರಂಭವಾಗಿ ಸಹಸ್ರಾರಕ್ಕೆ ಹೋಗುವ ಈ ಸುಷುಮ್ನಾ ನಾಡಿಯ ಮಾರ್ಗವನ್ನು ಕುರಿತು ಹೇಳುವಂಥದ್ದು ಯೋಗಶಾಸ್ತ್ರದ ಹಂಸ ಸಂದೇಶ. ವೇದಾಂತ ದೇಶಿಕರದು ಒಂದು ಹಂಸ ಸಂದೇಶ ಉಂಟು. ಹಾಗೆಯೇ ಬೇರೆ ಹಲವರದು ಹಂಸ ಸಂದೇಶಗಳಿವೆ. ಅನೇಕ ವಿಧವಾಗಿ ಸಂದೇಶ ಕಾವ್ಯಗಳು ಉಂಟು. ಅವೆಲ್ಲಕ್ಕೂ ಸ್ಫೂರ್ತಿ ಕೊಡುವುದು, ಒಂದು ಐಡಿಯಾನ ಕ್ರಿಯೇಟ್ ಮಾಡೋದು ಮುಖ್ಯ ಕಷ್ಟ. ಐಡಿಯಾ ಒಂದು ಬಂದ ಮೇಲೆ ಅದರ ಮೇಲೆ 100 ಇಂಪ್ರೊವೈಸೇಷನ್ಸ್ ಮಾಡಬಹುದು, ಅದೇನು ವಿಶೇಷವಲ್ಲ. ವ್ಯಾಸರಲ್ಲಿ ಹಂಸ ಸಂದೇಶದ ಸೂಚನೆ ಕೊಟ್ಟಿದಾರಲ್ಲ, ಅದು ತುಂಬಾ ಸೊಗಸಾಗಿರುವಂಥದ್ದು. ಆ ಹಂಸ ತನ್ನ ದಾರಿಯಲ್ಲಿ ವಿದರ್ಭದ ಕಡೆಗೆ ಪ್ರಯಾಣ ಮಾಡುತ್ತೆ. ಆ ವಿದರ್ಭದ
ಪ್ರಯಾಣ ಬಹಳ ಸೊಗಸಾಗಿ ಅಲ್ಲಿ ಬರುತ್ತೆ. ಆ ಮೊದಲಿಗೆ ಅದು ದಮಯಂತಿಯ ಸೌಂದರ್ಯದ ವರ್ಣನೆಯನ್ನು ಕೂಡ ಬಹಳ ಬಹಳ ರೀತಿಯಾಗಿ ಮಾಡುತ್ತೆ. ಈ ಚಮರಿ ಮೃಗಗಳಿಗೆಲ್ಲ ತಮ್ಮ ಬಾಲಗಳ ಮೇಲೆ ಹೆಮ್ಮೆ ಇತ್ತಂತೆ. ದಮಯಂತಿಯ ತಲೆ ಕೂದಲಿನ ತುಂಬುತನವನ್ನು ನೋಡಿದ ಮೇಲೆ ತಮ್ಮ ಬಾಲಗಳ ಮೇಲಿನ ಪುರಸ್ಕಾರ ಬಿಟ್ಟು ಅವನ್ನ ತಿರಸ್ಕಾರ ಮಾಡಬಿಟ್ಟು ಅಂತ. ಪುರಸ್ಕಾರ ಅಂದ್ರೆ ಮುಂದೆ ಇಡೋದು ಅಂತ, ತಿರಸ್ಕಾರ ಅಂದ್ರೆ ಬಾಲ ಹಿಂದೆ ಹೋಗ್ಬೇಕಲ್ಲ, ಅದಕ್ಕೆ ಹಿಂದೆ ಮಡಚ್ಕೊಂಡು ತಿರುಗೋದಕ್ಕೆ ಶುರು ಮಾಡಿದ್ವು ಅನ್ನುವಂತಹ ರೀತಿಯ ಚಮತ್ಕಾರಗಳನ್ನು ಎಷ್ಟೆಷ್ಟನ್ನೋ ಮಾಡ್ತಾನೆ. ನೈಷಧ ಕಾರಣ ಚಮತ್ಕಾರಗಳನ್ನ ಜ್ಞಾಪಿಸಿಕೊಂಡ ಮೇಲೆ ಇನ್ನು ಯಾರ ಚಮತ್ಕಾರಗಳು ಸಪ್ಪೆ ಅಂತ ಅನಿಸ್ಬಿಡುತ್ತೆ. ಆ ದಮಯಂತಿಯ ಹತ್ತಿರಕ್ಕೆ ಹಾರಿಕೊಂಡು ಬೇರೆ ಬೇರೆ ದೇಶ ಕೋಶಗಳನ್ನೆಲ್ಲ ನೋಡಿಕೊಂಡು ಬರ್ತವೆ. ಆಗ ಅವಳು ಆ ದಮಯಂತಿ ವಿಹಾರ ಮಾಡ್ತಾ ಇರ್ತಾಳೆ ವನದಲ್ಲಿ. ಅದನ್ನೇ ಇಲ್ಲಿ ವ್ಯಾಸರು ಮೊದಲು ಹೇಳ್ತಾರೆ. ವಿದರ್ಭ ನಗರೀಂ ಗತ್ವಾ ದಮಯಂತ್ಯಾಸ್ತದಂತಿಕೆ ನಿಪೇತುಸ್ತೆ ಗರುತ್ಮಂತಹ ಸಾ ದದರ್ಶಾಥ ತಾನ್ ಖಗಾನ್. ಗರುತ್ ಅಂದ್ರೆ ರೆಕ್ಕೆ ಅಂತ ಅರ್ಥ. ಗರುಡನಿಗೆ ಮಾತ್ರ ಗರುತ್ಮಂತ ಅಂತ ಯಾಕೆ? ಅವನಿಗಿರುವಷ್ಟು ದೊಡ್ಡ ರೆಕ್ಕೆ ಯಾರಿಗೂ ಇಲ್ಲ ಅಂತ. ಈಗ ದಂತಿ ಅಂದ್ರೆ ಆನೆ ಮಾತ್ರವೇ ದಂತಿ, ನಾವು ದಂತಿಗಳಲ್ವೇ? ಅಲ್ಲಿ ಉಬ್ಬಾಗಿದೆ, ನಾವು ದಂತಿಗಳೇನೆ, ದಿಗ್ದಂತಿಗಳೇನೆ. ದಿಗ್ದಂತಿಗಳು ಹೌದು, ಆದರೆ ಪ್ರಧಾನತೆಯಿಂದ ಹಾಗೆ ಗರುತ್ ರೆಕ್ಕೆಗಳು ವಿಶೇಷವಾಗಿ ಇರುವಂತಹದ್ದು ಗರಿಗಳು ಗರುಡನಿಗಾಗಿದ್ರಿಂದ ಇಲ್ಲಿ ಹಂಸಗಳಿಗೂ ಕೂಡ ಸೊಗಸಾದ ಬಂಗಾರದ ಬಣ್ಣದ ರೆಕ್ಕೆಗಳಿವೆ ಅಂತ ಬರುತ್ತೆ. ಅದಕ್ಕಾಗಿ ಆ ತರಹ ಅವು ಆ ಹಂಸಗಳು ಹೋಗಿ ದಮಯಂತಿಯ ಹತ್ತಿರಕ್ಕೆ, ಅದು ಎಷ್ಟು ಸೊಗಸಾಗಿ ದಮಯಂತಿಯನ್ನು ಆಕರ್ಷಿಸುತ್ತೆ ಅಂದ್ರೆ, ದಮಯಂತಿ ಆ ಹಂಸಗಳ ಆಕರ್ಷಣೆಗೆ ತುತ್ತಾಗಿ ತನ್ನ ಗುಂಪನ್ನು ಬಿಟ್ಟು ದೂರ ಹೋಗುವಂತೆ ಆಗ್ಬಿಡ್ತಾಳೆ. ಅದು ಬೇಕಾಗಿರುವಂತಹದ್ದು ಅದೇ ಆ ಪಕ್ಷಿಗಳಿಗೆ. ಈ ದಮಯಂತಿಯನ್ನು ಹೇಗಾದರೂ ಮಾಡಿ ದೂರ ದೂರಕ್ಕೆ ಎಳ್ಕೊಂಡು ಹೋಗ್ಬಿಟ್ಟು ಆಮೇಲೆ ಬರಬೇಕು ಅಂತ. ಹಾಗೆ ಐಸೋಲೇಟ್ ಮಾಡಿಕೊಂಡು ಕೈಗೆ ಸಿಕ್ಕದಂತೆ ಮಾಡಿಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಅವಳು ಪದೇ ಪದೇ ಭಾವಿನೀಯತಂ ಯಥಾ ಕರಪ್ರಾಪ್ಯಂ ಅವೈತಿ ನೂನಂ ತಥಾ ಸಖೇಲಂ ಚಲತಾ ಲತಾಸು ಪ್ರತಾರ್ಯತೇನಾ ಚಕೃಷೆ ಕೃಷಾಂಗಿ. ಎಷ್ಟೆಷ್ಟು ಕೈಗೆ ಸಿಕ್ತು ಅಂತ ಅಂದ್ಕೊಳ್ತಾಳೆ, ಅಷ್ಟಷ್ಟಕ್ಕೆ ದೂರ ದೂರ ಹೋಗ್ತಾ ಇರುತ್ತೆ. ಕಡೆಗೆ ನೀನು ನಮ್ಮನ್ನ ಹಿಡಿಯೋಕ್ಕಾಗೋದಿಲ್ಲ ಅಂತ ಹೇಳಿ ಅವುಗಳು ಹೇಳುತ್ತವೆ. ವೃತಾರ್ಪಯಂತಿ ಮಪತೆ ಪದಂ ತ್ವಾಂ ಮರುಲ್ಲಲತ್ ಪಲ್ಲವ ಪಾಣಿಕಂಪೈ ಅಲೀವ ಪಶ್ಯ ಪ್ರತಿಷೇಧತೀಯಂ ಕಪೋತ ಹುಂಕಾರ ಗಿರಾವನಾಲಿ. ಒಂದು ಪಾರಿವಾಳ ಹುಂಕಾರ ಮಾಡಿಬಿಟ್ರೆ ಕಾಡ ಅಲ್ಲಾಡುತ್ತೆ. ನೀನು ಚಿಗುರಿನಂತ ಕೈಗಳಿಂದ ನಮ್ಮನ್ನೆಲ್ಲ ಹಿಡಿಯೋದಿಕ್ಕಾಗತ್ಯ. ಅಹೋ ಶಿಶುತ್ವಂ ತವ ಖಂಡಿತಂ. ನಿನ್ನ ಬಾಲತ್ವ ಎಷ್ಟು ಚಾಪಲವಾಗಿದೆ, ನಮಗೆ ಇದೇನು ಸರಿ ಅಂತ ಅನ್ಸೋದಿಲ್ಲ. ನಾವು ಹೇಗೆ ಬಂದಿರೋದು? ಧಾತುರ್ನಿಯೋಗಾದಿಹ ನೈಷಧೀಯಂ ಲೀಲಾ ಸರಸ್ಸೇವಿತು ಮಾಗತೇಶು ಹೈಮೇಶು ಹಂಸೇಶ್ವ ಮೇಕ ಏವ ಭ್ರಮಾಮಿ ಭೂಲೋಕ ವಿಲೋಕನುತ್ಕಃ. ನಾನು ಬ್ರಹ್ಮನ ಆದೇಶಾನುಸಾರವಾಗಿ ಇಲ್ಲೆಲ್ಲ ಓಡಾಡಬೇಕು ಅಂತ ಮೊದಲು ಹೇಳ್ಕೊಂಡಿದ್ದೇನೋ ನಿಜವಾದ ಸ್ಥಿತಿ. ತಲ್ಲಿ ಮದೇಕ ಪುತ್ರಿಕ, ಪೆದ್ದ ಮೂಡು ಕಾಲ ಮುಸಲಿ, ಅದು ಮೂರು ಕಾಲಿನ ಮುದುಕಿ, ಮನೆಗೇನು ಇಲ್ಲ, ಹನಿ ಕಾಲಕ್ಷೇಪ ಅಂತ ಇಲ್ಲಿ ಬಂದ ತಕ್ಷಣ ತನ್ನ ಸ್ಟೇಟಸ್ ಅನ್ನೇ ಬದಲಾಯಿಸಿಬಿಡುತ್ತೆ. ಕಾರ್ಯ ಸಾಧಕರು ಎಲ್ಲಿ ಏನು ಬೇಕೋ ಅದನ್ನು ಹೇಳಬೇಕು. ಹನುಮಂತ ಕೂಡ ಅದನ್ನೇ ಹೇಳಿದ್ದು ಸೀತೆ ಹತ್ರ. ನೀನೊಬ್ಬ ಹೇಗೋ ದಾಟ ಬಂದ್ಬಿಟ್ಟೆ ಸಮುದ್ರವನ್ನ, ಇನ್ನು ಮಿಕ್ಕವರ ಗತಿ ಏನಪ್ಪ ಅಂದ್ರೆ ಮದ್ವಿಶಿಷ್ಟಾಶ್ಚ ತುಲ್ಯಾಶ್ಚ ಸಂತಿ ನೈಕೇ ಪ್ಲವಂಗಮಾಹ. ನನ್ನ ಸಮಾನರು ನನಗಿಂತ ಮೇಲ್ಪಟ್ಟವರೇ ಅಲ್ಲಿರೋದು, ನಾನು ಜುಜುಬಿ, ಅದಕ್ಕೆ ಈ ಕೆಲಸಕ್ಕೆ ಬಂದಿರೋದು ಅಂತ ಹೇಳಿದ್ದು. ಈ ಯಾರು ಕಾರ್ಯ ಸಾಧಕರಾಗಿದ್ದಾರೆ, ಮದುವೆ ಮಾಡಬೇಕು ಅಂತಿದ್ದಾರೆ, ಯಾರು ಅಥವಾ ಜಗಳ ಆಡಬೇಕು ಅಂತ ಇದ್ದಾರೆ, ಮತ್ತು ಯಾರಿಗೆ ವಿಪತ್ತನ್ನ ಮರಣವನ್ನ ಬಂದಿದ್ದಾಗ ನಿವಾರಿಸಬೇಕು ಅಂತಿದ್ದಾರೆ, ಅವರು ಸುಳ್ಳು ಹೇಳಿದ್ರೆ ದೋಷವಲ್ಲ ಅಂತ ಶಾಸ್ತ್ರವೇ ಹೇಳಿಬಿಟ್ಟಿದೆ. ಹಾಗಾಗಿ ಚಿಂತೆ ಇಲ್ಲ. ಇಲ್ಲಿ ಶ್ರೀನಾಥನ ಆ ಒಂದು ಹಂಸದ ಬಯೋಡೇಟಾ ಅದ್ಭುತವಾದದ್ದು. ನನಗೆ ವಿಶೇಷವಾಗಿ ಆ ತೆಲುಗಿನ ಇಡಿಯಂ ಅಂತೂ ತುಂಬಾ. ನಲಿನ ಸಂಭವು ವಾಹನಮು ವಾರುವಂಬುಲು ಕುಲಮು ಸಾಮುಲ ಮಾಕು ಕುವಲಯಾಕ್ಷಿ. ಅಮ್ಮ ನೈದಲೆಯಂತಹ ಕಣ್ಣಿನವಳೆ, ಆ ಬ್ರಹ್ಮನ ವಾಹನ ಇದೆಯಲ್ಲ ಹಂಸ, ಅದು ನಮ್ಮ ಮೂಲ ಪುರುಷ. ನಲಿನ ಸಂಭವ ವಾಹನಮು ವಾರುವಂಬುಲು ಕುಲಮು ಸಾಮು, ನಮ್ಮ ಕುಲವೃದ್ಧ ಅದು. ಚದಲೇಟಿ ಬಂಗಾರು ಜಲರುಹೊಂಬುಲು ಮಾಕು ಭೋಜನಂಬುಲು ಮಾಕು ಪುವ್ವು ಬೋಂಡ್ಲಿ. ಆ ದೇವಗಂಗೆ ಯಾವುದಿದೆ, ಬಂಗಾರದ ಕೆಸರು ಆ ದೇವಗಂಗೆಯಲ್ಲಿ ಇರುವುದು. ಅಲ್ಲಿ ಬೆಳೆಯುವ ಬಂಗಾರದ ಕಮಲ ನಾಳಗಳು ನಮಗೆ ಆಹಾರ.
ಚದಲೇಟಿ ಬಂಗಾರು ಜಲರಹೊಂಬುಲ ತೂಂಡ್ಲು ಭೋಜನಂಬುಲು ಮಾಕು ಪುವ್ವು ಬೋಡಿ. ಆಮೇಲೆ ಸತ್ಯಲೋಕము నుంచి ಸ್ವರ್ಗಲೋಕము ದಾಕ ಆಟಪಟ್ಟುವು ಮಾಕು ಅನುಪಮಾಂಗಿ. ಸತ್ಯಲೋಕದಿಂದ ಸ್ವರ್ಗಲೋಕದವರೆಗೆ ಭೂರ್ಭುವಸ್ವಃ ಮಹಾಜನಃ ತಪಃ ಎಲ್ಲ ಕೂಡ ನಮಗೆ ಆಟಪಟ್ಟು, ಆಟಕ್ಕಿರುವಂತ ಜಾಗ ಇವೆಲ್ಲ ನಮ್ಮ ಪ್ಲೇ ಗ್ರೌಂಡ್, ಈ 7 ಲೋಕಗಳ ಮಧ್ಯದ ಸ್ಪೇಸು. ಮತ್ತೆ ಮಧುರಾತಿ ಮಧುರ ಮಗು ಮಾಮಾಟಲು ವಿನಂಗ ಅಮೃತಾಂಧಸುಲ ಯೋಗ್ಯುಲ್ ಅಬ್ಜವದನ. ಅತ್ಯಂತ ಮಧುರವಾದ ನಮ್ಮ ಮಾತುಗಳನ್ನ ಕೇಳೋದಕ್ಕೆ ದೇವತೆಗಳು ಮಾತ್ರ ಯೋಗ್ಯರು. ನೀನು ಕೇಳ್ತೀಯ ಅಂದ್ರೆ ನಿನಗೂ ಅದು ಇದೆ ಅಂತ ಅರ್ಥ ಅಂತ ಇವಳನ್ನು ಬೂಸ್ಟ್ ಅಪ್ ಮಾಡಬೇಕು ಅಂತ. ಆಮೇಲೆ ಇದೆಲ್ಲ ಶ್ರೀನಾಥ ಮಾಡಿರೋದಷ್ಟು ನೈಷಧಕಾರನ ಕಲ್ಪನೆಯೇ. ಅವನು ಮಾಡಿರೋದು ಅದು ಭಾರತೀದೇವಿ ಮುಂಜೇತಿ ಪಲುಕು ಚಿಲಕ ಸಮದ ಗಜಯಾನ ಸಬ್ರಹ್ಮಚಾರಿ ಮಾಕು. ಆ ಸರಸ್ವತಿಯ ಮುಂಗೈಯಲ್ಲಿ ಇದೆಯಲ್ಲ ಬಂಗಾರದ ಬಣ್ಣದ ಆ ಒಂದು ಗಿಳಿ, ಅದು ನಾವು ಕ್ಲಾಸ್ಮೇಟ್ಸ್ ಸರಸ್ವತಿ ಹತ್ರ ಪಾಠ ಕಲಿತಿದ್ದು. ಭಾರತೀದೇವಿ ಮುಂಜೇತಿ ಪಲುಕು ಚಿಲುಕ ಸಮದ ಗಜಯಾನ ಸಬ್ರಹ್ಮಚಾರಿ. ಆ ಫ್ರೇಸ್ ಸಬ್ರಹ್ಮಚಾರಿ ಅನ್ನೋದು ಕ್ಲಾಸ್ಮೇಟ್ ಅಂತ ಸಂಸ್ಕೃತದಲ್ಲಿ. ಸತೀರ್ಥ ಅಂದ್ರು ಒಂದೇ ಗುರುವಿನ ಹತ್ರ ಓದ್ಕೊಂಡವರು, ಬಟ್ ಡಿಫರೆಂಟ್ ಟೈಮ್ಸ್. ಒಬ್ರು ಸೀನಿಯರು, ಇನ್ನೊಬ್ರು ಜೂನಿಯರು, ಹೀಗಾಗಿ ಒಬ್ಬನೇ ಗುರುವಿನ ಹತ್ರ ಓದೋರು ಸತೀರ್ಥರು. ಸಬ್ರಹ್ಮಚಾರಿ ಅಂದ್ರೆ ಕ್ಲಾಸ್ಮೇಟ್ಸ್ ಆಗಿದ್ದವರು ಅಂತ. ನಮ್ಮ ಭಾರತೀಯ ಭಾಷೆಗಳಲ್ಲಿ, ಸಂಸ್ಕೃತದಲ್ಲಿ ಈ ತರದ ಶಬ್ದಗಳ ಸ್ವಾರಸ್ಯವೇ ಸ್ವಾರಸ್ಯವಾದದ್ದು. ಗುರುವಿಗೆ ಏನು ಹೆಸರು? ನಮ್ಮಲ್ಲಿಯೇ ಇರುವುದು ಪರಮಗುರು ಅಂತ. ಆ ಗುರುವಿನ ಹೆಸರೇನು? ಪರಮೇಷ್ಠಿ ಗುರು ಅಂತ. ಶಿಷ್ಯನಿಗೆ ಪ್ರಶಿಷ್ಯ. ಹೀಗೆ ಈ ಎಷ್ಟು ಸೊಗಸಾಗಿರುವಂತಹ ಹೆಸರುಗಳನ್ನೆಲ್ಲ ನಮ್ಮ ಪರಂಪರೆ. ಅಂದರೆ ಇದು ಅವಿಚ್ಛಿನ್ನವಾದ ವಿದ್ಯಾವಂಶ ಅನ್ನುವ ಕಾನ್ಸೆಪ್ಟೇ ನಮ್ಮ ಭಾರತೀಯರದು. ಆ ಥರದ್ದೆಲ್ಲ ಇರುವಂತಹದ್ದು ಅದು ಅಷ್ಟು ಚೆನ್ನಾಗಿ ಹೇಳ್ಕೊಳ್ಳುತ್ತೆ. ಆಮೇಲೆ ಅದು ಮುಂಚೆ ನಳನ ಹತ್ರ ಹೇಳ್ಕೊಂಡಿರುತ್ತೆ ತಾನು ದಮಯಂತಿನ ನೋಡಿದ್ ಹೇಗೆ ಅಂತ. ನಾನು ಗಮಿಕರ್ಮೀಕೃತ ನೈಕನೀ ವೃತುಡನಿ. ಒಂದು ದಿವಸ ಬ್ರಹ್ಮ ವಾಕ್ ಹೋಗ್ತಾ ಇದ್ದಂತೆ. ಆ ವಾಕ್ ಹೋಗುವಾಗ ಅವನ ರಥವನ್ನು ಎಳೆಯೋದಿಕ್ಕೆ ವಿಶೇಷವಾಗಿರುವಂತಹ ಹಂಸ, ಅದರ ಜೊತೆಗೆ ಆ ಕುಲದ ಮರಿ ಹಂಸಗಳು ಇವುಗಳೆಲ್ಲ ಇರುತ್ತವೆ. ಆಗ ಈ ಹಂಸವೂ ಕೂಡ ಪಕ್ಕದಲ್ಲೇ ವಾಕ್ ಮಾಡಿಕೊಂಡು ಈ ನಮ್ಮ ದಮಯಂತಿಗೆ ಯಾರು ಸರಿಯಾಗಿರ್ತಕ್ಕಂಥ ವರ ಅಂತ ಕೇಳಿದಾಗ, ಇಲ್ಲಿ ಇದು ಹೀಗೆ ಹೇಳುತ್ತೆ, ಅಲ್ಲಿ ನಳನಿಗೆ ಯಾರು ಸರಿಯಾಗಿರ್ತಕ್ಕಂಥ ವಧು ಅಂತ ಕೇಳಿದಾಗ ದಮಯಂತಿ ಅಂತ ಇವನಿಗೆ ನಳ ಅಂತ ಹೇಳದಂತೆ ಕೇಳಿಸ್ತು. ಅರೆ, ರಥಚಕ್ರಗಳ ವೇಗದಲ್ಲಿ ಲಿಪ್ ಮೂವ್ಮೆಂಟ್ ಇಂದ ಈ ಹೆಸರು ಅಂತ ಗೊತ್ತಾಯ್ತೆ ಹೊರತು ಆ ಸೌಂಡ್ ಅಲ್ಲಿ ಕರೆಕ್ಟ್ ಆಗಿ ಗೊತ್ತಾಗ್ಲಿಲ್ಲ ಅನ್ನುವಂಥದ್ದು. ಅಂದ್ರೆ ಬ್ರಹ್ಮನೇ ನಿಮಗೆ ಗಂಟು ಹಾಕಿಬಿಟ್ಟಿದ್ದಾನೆ ನಿಮ್ಮ ದಾಂಪತ್ಯವನ್ನ ಎಂಥದ್ದು ಅನ್ನುವಂಥದ್ದು. ಸಮಪೀನಸ್ತನಿ ಅಸ್ತಿ ನಾಸ್ತಿ ವಿಚಿಕಿತ್ಸಾ ಹೇತು ಶಾತೋದರಿ. ಮೂಲದ ಅದೇ ಫ್ರೇಸನ್ನ ಅವನು ಬಳಸ್ಕೊಳ್ತಾನೆ ಶ್ರೀನಾಥ. ಇದೆಯೋ ಇಲ್ಲವೋ ಅಂತ ಡೌಟ್ ಪಡುವಂತ ಸೊಂಟದವಳು. ಅಸ್ತಿ ನಾಸ್ತಿ ವಿಚಿಕಿತ್ಸಾ ಹೇತು ಶಾತೋದರಿ, ತೆಳ್ಳಗಿರ್ತಕ್ಕಂಥ ಹೊಟ್ಟೆಯವಳು ಅಂತ. ಚಂಪು ಭಾರತದಲ್ಲಿ ಒಂದು ಕಡೆ ದ್ರೌಪದಿಯ ಸೊಂಟವನ್ನು ವರ್ಣಿಸುವಾಗ ಬರುತ್ತೆ. ಅವಳ ಎದೆ ಮತ್ತು ಸೊಂಟದ ಕೆಳಗಿನ ಭಾಗ ಇವು ಎರಡೂ ಕೂಡ ಸೇರಿವೆ ಅನ್ನೋದು ನಿಜ. ಆ ನಿಜದ ಕಾರಣದಾಗಿ ಅದಕ್ಕೆ ಸೇರಿಸುವಂತ ಒಂದು ಲಿಂಕ್ ಇರಬೇಕು ಅನ್ನೋದು ಒಂದು ಊಹೆ, ಅದು ಸೊಂಟ ಅಂತ. ಹೀಗೆ ಅದು ಪ್ರತ್ಯಕ್ಷದಿಂದ ಗೊತ್ತಾಗೋಲ್ಲ, ಅನುಮಾನ ಪ್ರಮಾಣದಿಂದ ಇನ್ಫರೆನ್ಸ್ ಇಂದ ಗೊತ್ತಾಗುವಂತಹದ್ದಷ್ಟೇನೆ ಅಂತ ಹೇಳಿಬಿಟ್ಟು ವರ್ಣನೆಗಳೆಲ್ಲ ಬರುತ್ತೆ. ಆ ತರಹ ಆ ದಮಯಂತಿಯ ಸೌಂದರ್ಯವನ್ನ ಅವನ ಹತ್ರ, ಅವನ ಸೌಂದರ್ಯವನ್ನ ಇವಳ ಹತ್ರ ಎಲ್ಲ ಬಂದು ಹೇಳುತ್ತೆ. ಅದಕ್ಕೆ ಮುಂಚೆ ನೋಡಿ ಆ ಮಾತಿನ ಚಮತ್ಕಾರಗಳು ಹೇಗೆ ಬರುತ್ತೆ ಅಂತಂದ್ರೆ, ಅದು ಹೇಳುತ್ತೆ, ನಿನಗೆ ಯಾರು ಮನಸ್ಸಲ್ಲಿದ್ದಾರೆ ಹೇಳು ವರ, ಅವ್ರನ್ನ ನಾನು ಹುಡುಕೊಡ್ತೀನಿ. ಪರ್ಯಂಕತಾಪನ್ನ ರಸಸ್ವದಂಕ ಲಂಕಾಪುರೀಮಪ್ಯಭಿಲಾಷಿ ಚಿತ್ತಂ ಕುತ್ರಾಪಿ ಚೇದ್ವಸ್ತುನಿ ತೇ ಪ್ರಯಾತಿ ತದಪ್ಯವೇಹಿ ಸ್ವಶಯೇ ಶಯಾಲು. ಅಯ್ಯೋ, ನೀನು ಹಾಸಿಗೆ ಮೇಲಿರೋ ಸಾಕು, ಒಂದು ನಿಮಿಷ ಮಾತ್ರದಲ್ಲಿ ಲಂಕೆಯಲ್ಲಿದ್ರೂ ನಿನ್ನ ವಸ್ತು ನಾನು ತಗೊಂಡು ಬಂದ್ಬಿಡ್ತೀನಿ ನಿಶಂಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವಳು ಹೇಳ್ತಾಳೆ, ಚೇತೋ ನ ಲಂಕಾಮಯತೆ ಮದೀಯಂ ನಾನ್ಯತ್ರ ಕುತ್ರಾಪಿ ಚ ಸಾಭಿಲಾಷಂ. ಅಯ್ಯೋ, ನನ್ನ ಮನಸ್ಸು ಲಂಕೆಗೆ ಗಿಂಕೆಗೆ ಎಲ್ಲ ಹೋಗೋದಿಲ್ಲ, ಎಲ್ಲಿಯೂ ಅಪೇಕ್ಷೆ ಇಲ್ಲ ಅಂತ. ಆದರೆ ಅದಕ್ಕೆ ಇನ್ನು ಎರಡು ಬೇರೆ ಮೀನಿಂಗ್ ಇದೆ. ಚೇತೋ
ನ ಲಂಕಾಂ ಅಯತೆ ಅಲ್ಲ, ಚೇತೋ ನಲಂ ಕಾಮಯತೆ ಮದೀಯಂ. ನನ್ನ ಮನಸ್ಸು ನಲನನ್ನ ಬಯಸ್ತಾ ಇದೆ, ಬೇರೆಯವ್ರನ್ನ ಅಲ್ಲ ಅಂತ. ಅವನು ಸಿಗಲಿಲ್ವೋ? ಅವನು ಸಿಗಲಿಲ್ಲ ಅಂತಂದ್ರೆ ಏನ? ಚೇತಃ ಅನಲಂ ಕಾಮಯತೆ ಮದೀಯಂ. ಬೆಂಕಿಯನ್ನು ಬಯಸುತ್ತೆ. ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಹೊರತು ನಳನ್ ಬಿಟ್ಟು ಬೇರೆ ಯಾರನ್ನೂ ಪ್ರಣಯ ಮಾಡಿಕೊಳ್ಳಲ್ಲ ಅಂತ. ಈ ರೀತಿಯಾದ ಚಮತ್ಕಾರಗಳನ್ನ ಮುಂದಿನ ಕವಿಗಳು ತಂದರು. ಇದನ್ನು ನಾನು ಹೆಚ್ಚು ವಿಸ್ತರಿಸೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಈ ನಳಕಥೆ ಮುಂದಿನವರಿಗೆಲ್ಲರಿಗೂ ಎಷ್ಟು ವಿಸ್ತಾರ ಮಾಡೋದಕ್ಕೂ ಏನೆಲ್ಲ ಅವಕಾಶ ಕೊಡ್ತು ಅಂತಷ್ಟೇನೆ ಹೇಳುವಂಥದ್ದು. ಈ ಸೌಂದರ್ಯವನ್ನ, ದಮಯಂತಿಯ ಸೌಂದರ್ಯವನ್ನ ಹೀಗೆಲ್ಲ ನಳನ ಹತ್ರ ವರ್ಣಿಸಿ, ನಳನ ಸೌಂದರ್ಯವನ್ನೆಲ್ಲ ದಮಯಂತಿ ಹತ್ರ ವರ್ಣಿಸಿ ಅವಳಿಗೆ ಮನಸ್ಸಿನಲ್ಲಿ ನಳನ ಪ್ರತಿಷ್ಠೆ ಮಾಡಿ ಹಂಸ ಹಾರಿ ಹೊರಟೋಗ್ಬಿಡುತ್ತೆ. ಹಾರಿ ಹೋದ ಮೇಲೆ ದಮಯಂತಿಗೆ ವಿರಹ ಆರಂಭವಾಗುತ್ತೆ. ಆ ವಿರಹ ಆದ ತಕ್ಷಣ ಅದನ್ನು ನೋಡಿ ಡಯಾಗ್ನೈಸ್ ಮಾಡೋದಕ್ಕೆ ಎಕ್ಸ್ಪೀರಿಯನ್ಸ್ಡ್ ಆದ ಸಖಿಯರು ಇರ್ತಾರೆ. ಈ ಕ್ಲಾಸಿಕಲ್ ಎಪಿಕ್ ಪೊಯೆಟ್ರಿನಲ್ಲಿ ಇವೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ವಿರಹ ಒಂದು ರೋಗ, ಆ ರೋಗವನ್ನು ಡಯಾಗ್ನೈಸ್ ಮಾಡೋರು. ತೆಲುಗಿನ ವಸುಚರಿತ್ರ ಅಂತ ಒಂದು ಬರುತ್ತೆ ಕಾವ್ಯ. ಪಿಲ್ಲ ವಸುಚರಿತ್ರ ಅನ್ನುವ ಹೆಸರು ಪಡ್ಕೊಂಡ್ರೆ ಸಾಕು ಅಂತ ಮುಂದಿನ ಕವಿಗಳು ಎಷ್ಟೋ ಜನ ಮರಿ ವಸುಚರಿತ್ರೆ ಅನ್ನೋ ಹೆಸರು ಬಂದ್ರು ಸಾಕು ಅಂತ ಇಮಿಟೇಟ್ ಮಾಡಿ ಬರೆದ್ರು. ಅವನು ಬಿದಿರು ಹಣಿತಾ ಇದ್ದಂಥ, ಬಿದಿರನ ಬುಟ್ಟಿ ಹಣಿಯುವಂತ ಕುಲದವನು, ಮೇದರ ಕುಲದವನು, ಮಹಾಕವಿ ರಾಮರಾಜಭೂಷಣ ಸಂಗೀತ ರಹಸ್ಯ ಕಲಾನಿಧಿ ಅಂತ ಬಿರುದು ಪಡೆದವನು. ಅಳಿಯ ರಾಮರಾಯನ ಆಸ್ಥಾನದಕ್ಕೆ ಭೂಷಣನಾಗಿದ್ದವನು, ಕೃಷ್ಣದೇವರಾಯನ ಅಳಿಯನ ಆಸ್ಥಾನದಲ್ಲಿ. ಅವನಲ್ಲಿ ಒಬ್ಬ ನಾಯಕಿಗೆ ವಿರಹ ಬಂದ್ಬಿಡುತ್ತೆ. ಬಂದಾಗ ಆ ಸಖಿಯರು ಹೇಳ್ತಾರೆ, ಇವಳ ಕಣ್ಣುಗಳು ಕನ್ನೈದಿಲೆಗಳ ಹಾಗೆ ಇವೆ, ಕಣ್ಣುಗಳು ಕಮಲಗಳ ಹಾಗಿವೆ, ಈ ಕಣ್ಣುಗಳು ಮುಚ್ಕೊಂಡು ಹೋಗ್ತಾ ಇವೆ, ತುಂಬಾ ಕಷ್ಟ ಮೂರ್ಛೆಯಿಂದ. ಹೀಗಾಗಿ ಕಣ್ಣು ತಂಪಾಗಲಿ ಅಂತ ಹೇಳಿಬಿಟ್ಟು ಚಂದ್ರವನ್ನ ಹಚ್ಚೋಣವಾ. ಚಂದ್ರ ಅಂತಂದ್ರೆ ಚಂದ್ರಕ ಅನ್ನೋದಕ್ಕೆ ಕರ್ಪೂರ ಅಂತ ಒಂದು ಅರ್ಥ ಉಂಟು. ಅದನ್ನು ಹಚ್ಚಿದ್ರೆ ಇಲ್ಲ ಡೇಂಜರು ಅಂತ. ಯಾಕೆಂದ್ರೆ ಕಮಲಕ್ಕೆ ಚಂದ್ರ ಬಂದ್ಬಿಟ್ರೆ ಕಮಲ ಇನ್ನೂ ಮುಚ್ಕೊಂಡು ಹೋಗ್ಬಿಡುತ್ತಲ್ಲ, ಹಾಗಾಗಿ ಇವಳ ಕಣ್ಣು ಶಾಶ್ವತವಾಗಿ ಮುಚ್ಚೇ ಬಿಡ್ತಾಳೆ. ಅದಕ್ಕೋಸ್ಕರ ಅದನ್ನು ಮಾಡಬಾರದು ಅಂತ ಹೇಳ್ಬಿಟ್ಟಿದ್ನು. ಹೋಗಲಿ, ಇವಳ ಮೈಯೆಲ್ಲ ತುಂಬಾ ಬಿಸಿ ಆಗ್ಬಿಟ್ಟಿದೆ, ಹಾಗಾಗಿ ಒಂದಷ್ಟು ಪನ್ನೀರನ್ನು ಚಿಮುಕಿಸೋಣವ ಅಂತಂದ್ರೆ ಇಲ್ಲ, ಇವಳ ಮೈ ಕಾದು ಬಿಟ್ಟಿದೆ, ಜೊತೆಗೆ ಆ ನಾಯಕನಲ್ಲಿ ಸ್ನೇಹ ಇವಳಲ್ಲಿ ಉಕ್ಕೇರಿ ಬಿಟ್ಟಿದೆ. ಸ್ನೇಹ ಕಾದಿರೋ ಮೈಯಲ್ಲಿದ್ದರೆ ಎಣ್ಣೆ ಅಂತ ಅರ್ಥ. ಸ್ನೇಹ ಅಂದ್ರೆ ಎಣ್ಣೆ, ಕಾದಿರೋ ಎಣ್ಣೆಗೆ ಪನ್ನೀರ್ ಹಾಕ್ಬಿಟ್ರೆ ಅದು ಚಟ ಅಂತ ಎಗರೋಗ್ಬಿಡೋದಿಲ್ವೇ, ಅದಕ್ಕೋಸ್ಕರ ಅದು ಹಾಕಬಾರ್ದು ಅಂತ ಹೇಳ್ಬಿಟ್ಟು, ಹೀಗಾಗಿ ಇದಕ್ಕೆ ಸ್ಪೆಷಲ್ ಆಗಿರತಕ್ಕಂಥ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಸಖಿಯರು ರಾಜನ ಹತ್ರಕ್ಕೆ ಹೋಗ್ಬಿಟ್ಟು ಸ್ವಯಂವರ ಏರ್ಪಾటు ಮಾಡಬೇಕು ಅಂತ ಹೇಳ್ತಾರೆ. ಈ ದಮಯಂತಿ ವಿರಹ ಎಷ್ಟು ಅಂದ್ರೆ, ಎದೆ ತಂಪಾಗ್ಲಿ ಅಂತ ಒಂದು ತಾವರೆ ಇಟ್ಕೊಳ್ಳೋಕೆ ಕಿತ್ತುಕೊಂಡು ಹಿಂಗೆ ಬರೋದ್ರೊಳಗಾಗಿ ನಿಟ್ಟುಸಿರು ಬಂದು ಆ ನಿಟ್ಟುಸಿರಿನ ಬಿಸಿಗೆ ಆ ತಾವರೆ ಪೂರ್ತಿ ಸುಟ್ಟು ಬೂದಿ ಆಗ್ಬಿಡುತ್ತೆ. ಮತ್ತೆ ಇನ್ನೊಂದು ತಾವರೆ ತಗೋತಾಳೆ, ಎಷ್ಟು ತಾವರೆ ತಗೊಂಡ್ರು ಹಾಗೇನೆ ಅಂತ. ಜೊತೆಗೆ ಚಂದ್ರೋಪಾಲಂಭ, ಈ ಚಂದ್ರ ನನ್ನನ್ನು ಹೀಗೆ ಮಾಡ್ತಿದ್ದಾನೆ, ಹಾಗೆ ಮಾಡ್ತಾ ಇದ್ದಾನೆ ಅಂತೆಲ್ಲ ಹೇಳಿ ಬಹಳ ಸೊಗಸಾಗಿ ಬರುತ್ತೆ ಅವೆಲ್ಲ ಕೂಡ. ಅದನ್ನ ನಮ್ಮ ಬಸವಪ್ಪ ಶಾಸ್ತ್ರಿಗಳ ಕಾವ್ಯದಿಂದಲೇನೆ ಒಂದೆರಡು ಪದ್ಯವನ್ನ ಓದಿ ತೋರಿಸಬೇಕು. ನೋಡಿ ಎಷ್ಟು ಸೊಗಸಾಗಿರುವಂತಹದ್ದು ಅಂದ್ರೆ, ಪರಿಕಿಸೆ ದಕ್ಷಿಣ ಶಾಪಕ್ಕೆ ಗುರಿಯಾಗಿಯೂ ಮುಳಿದೆ ರಾಹು ವದನಂ ಬೊಕ್ಕುಂ ಮರಳ್ವೆಯರಸು ವೆಸು ಪಾಪಿ ಚಿರಾಯು ಎಂದೆಂಬ ನೀತಿ ನಿಜಮಲೆ ಚಂದ್ರ. ದಕ್ಷಿಣ ಶಾಪಕ್ಕೆ ತುತ್ತಾಗಿ ಕ್ಷಯರೋಗ ಬಂತು, ಆದರೂ ಬದುಕು ಬಚಾವಾಗ್ಬಿಟ್ಟೆ. ಆಮೇಲೆ ರಾಹುವಿನ ಬಾಯಿಗೆ ಸಿಕ್ಕು ಈ ಬಾಯೊಳಗೆ ಹೋಗಿ ಹಂಗ ವಾಪಸ್ ಈಚೆಗೆ ಬಂದ್ಬಿಟ್ಟೆ. ಇದ್ಯಾತಕ್ಕೆ? ನಮ್ಮಂತ ಅಬಲೆಯರನ್ನ ವಿರಹಿಣಿಯರನ್ನ ಗೋಳಿಕೊಳ್ಳಕ್ಕೆ ಪಾಪಿ ಚಿರಾಯುನ್ನು ಗಾದೆ ಸತ್ಯ ಆಗೋಗ್ಬಿಡುತ್ತಲ್ಲ ನಿನ್ನಿಂದ. ಸ್ವಕಿರಣ ದಂಷ್ಟ್ರಾ ಕಾಂಡದೊಳ ಅಕಟಾ ಸಖಿ ಸಾರ್ಚಿ ನುರ್ಚು ನುರಿಯನೆ ವಿರಹಿ ಪ್ರಕರಮ ನಗಿವ ಪಯೋನಿಧಿ ಮಕರಮಿದಂ ಕಾಣದ ಕಟ ಹಿಮಕರನೆಂಬ. ಈ ಚಂದ್ರ ಸಮುದ್ರದಲ್ಲಿ ಹುಟ್ಟಿದವನು. ಸಮುದ್ರದಲ್ಲಿ ಮೊಸಳೆ, ತಿಮಿಂಗಲ, ಶಾರ್ಕು ಇವುಗಳೇ ಹುಟ್ಟೋದು. ತನ್ನ ಕಿರಣಗಳು ಅನ್ನುವ ಕೋರೆಗಳಿಂದ ಈ ವಿರಹಿಗಳನ್ನೆಲ್ಲ ಕಚ್ಚಿ ಕಚ್ಚಿ ಕತ್ತರಿಸ್ತಾ ಇದ್ದಾನಲ್ಲ. ಈ ಹಿಮಕರನನ್ನ ಹಿಮಕರ ಅಂತ ಕರೆಯೋದು ಏನು ಅವಿವೇಕ. ಅವನು ಮಕರ, ಹಿ ಅನ್ನೋದು ತಪ್ಪು, ಹಿ ಮಕರ ಅಂತ ಆಗಬೇಕಷ್ಟೇನೆ ಹೊರತು ಹಿಮಕರ ಅಲ್ಲ ಅಂತ ಹೇಳ್ಬಿಟ್ಟಿದ್ರು. ಅನ್ನೆವರ ಮೇಲೆ ಕಲಂಕಿಗೆ ಬನ್ನಂಬಡಿಸೆಡೆಗೆ ಬರ್ಕೆ ಎಣ್ಣೆಯ ನೀರಂ ತನ್ನಿರ್ಮಳ ಮುಖಬಿಂಬದೆ ನಿನ್ನಯ ಸೊರ್ಕಡಗಿಸಲದೆ ವಲಂ ಮಾಂಡಪನೆ.
ಚಂದ್ರ ಸಾಕು ಸುಮ್ಮನೆ ಇರೋ, ನನ್ನ ಕೈಗೆ ನಳ ಬಂದು ಸಿಗಲಿ, ನಿನ್ನ ಮುಂದೆ ಅವನ ಮುಖಾನ್ ತೋರಿಸಿ ನಿನಗಿಂತ ಕೋಟಿ ಪಾಲು ಚೆನ್ನಾಗಿದ್ದಾನೆ ಅಂತ ನಿನ್ನನ್ನು ಹೀನಾಯ ಮಾಡಿಸ್ದೆ ಬಿಡ್ತೀನ ಅಂತ ಹೇಳಿ ಅನ್ನುವಂಥದ್ದು. ಈ ರೀತಿ ಆ ದಮಯಂತಿ ತನ್ನ ವಿರಹದಲ್ಲಿ ಚಂದ್ರನೆಲ್ಲ ಬೈದಳು ಅಂತ ಮುಂದಿನ ಕವಿಗಳು ವರ್ಣಿಸಿದರು. ಆದರೆ ಇವೆಲ್ಲ ಸೊಗಸು, ಚಮತ್ಕಾರ. ಎಲ್ಲ ಚಮತ್ಕಾರಗಳು ಮಹಾಭಾರತದ ಜೀವನ ದರ್ಶನವನ್ನ ಮಸಕು ಮಾಡಿಬಿಟ್ಟವು ಅನ್ನೋದೇ ನನಗಿರುವಂತ ಬೇಸರ. ನಾರದ ಮತ್ತು ಪರ್ವತ ಅಂತ ಇಬ್ಬರು ಋಷಿಗಳು ದೇವಲೋಕಕ್ಕೆ ಹೋಗಿ ದೇವಲೋಕದಲ್ಲಿ ಇರುವ ಇಂದ್ರನನ್ನ, ಯಮನನ್ನ, ಅಗ್ನಿಯನ್ನ, ವರುಣನನ್ನ ಕಾಣ್ತಾರೆ. ಅಷ್ಟ ದಿಕ್ಪಾಲಕರ ಪೈಕಿ ಯಾಕೋ 4 ಜನನ್ನ ಆರಿಸ್ಕೊಂಡಿದ್ದಾರೆ ನಳ, ದಮಯಂತಿ ಕಥಾಕಾರರು. ಇನ್ನು ಮಿಕ್ಕ ವಾಯುವನ್ನಾಗಲಿ, ನಿವೃತ್ತಿಯನ್ನಾಗಲಿ, ಈಶಾನನ್ನಾಗಲಿ, ಕುಬೇರನನ್ನಾಗಲಿ ಅಲ್ಲ. ಅದಕ್ಕೆ ನೈಷಧಕಾರ ತನ್ನದೇ ರೀಸನ್ ಕೊಡ್ತಾನೆ. ವಾಯುವಿಗೆ ಆಲ್ ಟೈಮ್ ಡ್ಯೂಟಿ, ಅವನ ಎಸೆನ್ಷಿಯಲ್ ಸರ್ವಿಸ್. ಹಾಗಾಗಿ ಅವನು ಪಾಪ ಬರೋಕ್ಕಾಗೋದಿಲ್ಲ ಸ್ವಯಂವರಕ್ಕೆ. ಈಶಾನ ಶಿವನಿಗೆ ಈಗಾಗಲೇ ತಲೆ ಮೇಲಕ್ಕೆ ಒಬ್ಬ ಹೆಂಡತಿ ಹತ್ತು ಕೂತು ಬಿಟ್ಟಿದ್ದಾಳೆ, ತೊಡೆ ಮೇಲಕ್ಕೆ ಒಬ್ಬಳಿದ್ದಾಳೆ, ಅವಳು ಅರ್ಧ ಶರೀರ ಬೇರೆ ಆಕ್ರಮಿಸಿದ್ದಾಳೆ. ಇನ್ನೊಬ್ಬ ಹೆಂಡತಿ ಬಂದ್ರೆ ಇನ್ನು ಅರ್ಧ ಶರೀರ ಕೊಟ್ಟರೆ ತನಗೆಲ್ಲ ಜಾಗ, ಅದಕ್ಕೆ ಸಾಧ್ಯ ಇಲ್ಲ, ನೋ ವೇಕೆನ್ಸಿ ಅಂತ ಅವನು ಕೂತು ಬಿಟ್ಟಿದ್ದಾನೆ ಈಶಾನ. ನಿವೃತ್ತಿ ರಾಕ್ಷಸ. ಈ ಸ್ವಯಂವರದಲ್ಲಿ ರಾಕ್ಷೋಘ್ನ ಮಂತ್ರಗಳನ್ನು ಹೇಳಿ ಮೊದಲು ಮಂಟಪ ಸಿದ್ಧ ಮಾಡೋದ್ರಿಂದ ರಾಕ್ಷಸ ಇರೋಕ್ ಸಾಧ್ಯವೇ ಇಲ್ಲ. ಕುಬೇರನಿಗೆ ಹೆಂಡತಿ ಬಂದ್ರೆ ಎಲ್ಲಿ ದುಡ್ಡನ್ನ ಖರ್ಚು ಮಾಡಿಬಿಡ್ತಾಳು ಅಂತ ಚಿಂತೆ. ಈಸ್ ವೆರಿ ಮನಿ ಮೈಂಡೆಡ್. ಅದಕ್ಕೋಸ್ಕರವಾಗಿ ಅವನು ಬರ್ತಿಲ್ಲ. ಜೊತೆಗೆ ಅವನಿಗೆ ಬೊಜ್ಜಿದೆ ಬೇರೆ. ಕುಬೇರನ್ ತೋರಿಸದೆ ಕುಬ್ಜ ಬೊಜ್ಜು ಎಲ್ಲ ಇರೋನು. ಹಾಗಾಗಿ ಇಸ್ ನಾಟ್ ಫಿಟ್ ಫಾರ್ ದಿಸ್ ರೊಮ್ಯಾನ್ಸಸ್ ಅಂತ ಈ 4 ಜನನ್ ಬಿಟ್ಟು ಇನ್ನೆಲ್ಲರೂ ಬಂದ್ಬಿಟ್ಟಿದ್ರು ಅಂತ ಸ್ವಯಂವರದಲ್ಲಿ ಅವನು ಜಸ್ಟಿಫಿಕೇಶನ್ ಕೊಟ್ಬಿಡ್ತಾನೆ. ಇಲ್ಲ, ಅದೆಲ್ಲ ಇಲ್ಲ. ಹಾಗೆ ದಿಕ್ಪಾಲಕರು ಅಲ್ಲಿ 4 ಜನ ಅಲ್ಲಿದ್ದಾರೆ. ಆಗ ಇಂದ್ರ ನಾರದ ಪರ್ವತರನ್ನು ಕೇಳ್ತಾನೆ, ಇದೇನು ಯಾರೂ ರಾಜರುಗಳು ನಮ್ಮ ಲೋಕಕ್ಕೂ ಬರ್ತಾ ಇಲ್ಲ, ಯಮಲೋಕಕ್ಕೂ ಹೋಗ್ತಾ ಇಲ್ಲ. ಅಷ್ಟ್ಯಾಕೆ, ಫಸ್ಟ್ ಅವ್ರಿಗೆ ಪಾಸ್ಪೋರ್ಟ್ ಸಿಗೋದೆ ಅಗ್ನಿಯಲ್ಲಿ, ಅಗ್ನಿಯಲ್ಲೂ ಇಲ್ಲ. ಅಗ್ನಿಯಿಂದಲೇ ತಾನೇ ಅಗ್ನಿ ಸಂಸ್ಕಾರವಾಗಿ ಭೂಲೋಕಕ್ಕೋ ಸ್ವರ್ಗಕ್ಕೋ ಯಮಲೋಕಕ್ಕೋ ಹೋಗಬೇಕು. ಮೃತ್ಯುಲೋಕಕ್ಕೂ ಇಲ್ಲ, ದೇವಲೋಕಕ್ಕೂ ಇಲ್ಲ. ಏನಿದು ಅಂತ ಕೇಳಿದಾಗ ಯಾವ ರಾಜರು ಯುದ್ಧ ಮಾಡ್ತಾ ಇಲ್ಲ. ಯುದ್ಧ ಮಾಡಿದ್ರೆ ತಾನೇ ಸತ್ತು ವೀರ ಸ್ವರ್ಗ ಅಂತ. ಎಲ್ಲ ರಾಜರುಗಳು ಫುಲ್ ಟೈಮ್ ಡ್ಯೂಟಿ ದಮಯಂತಿ ಸ್ವಯಂವರಕ್ಕೆ ಹಾಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ಅಲ್ಲಿಗೆ ಎಲ್ಲ ಮುಖರ್ಕೊಳ್ತಾ ಇರುವಾಗ ನಿಮ್ಮಲ್ಲಿಗೆ ಯಾಕೆ ಬರ್ತಾರೆ, ಬೆಟರ್ ಅಟ್ರಾಕ್ಷನ್ ಅಂತ. ಆಗ ಇಂಥದ್ದೇನು ದಮಯಂತಿಯಲ್ಲಿ ಅಂತ ಆ ಒಂದು 7ನೇ ಸರ್ಗದಲ್ಲಿ ನೈಷಧಕಾರ ಬಹಳ ವಿಸ್ತಾರವಾಗಿ ಮತ್ತೆ ದಮಯಂತಿಯ ಸ್ವರೂಪವನ್ನು ವರ್ಣಿಸ್ತಾನೆ. 3ನೇ ಸರ್ಗದಲ್ಲಿ, 2ನೇ ಸರ್ಗದಲ್ಲಿ, 7ನೇ ಸರ್ಗದಲ್ಲಿ, ಮತ್ತೆ ನಳ ನೋಡುವಾಗ ಒಂದ್ಸರ್ತಿ ವರ್ಣಿಸ್ತಾನೆ ದಮಯಂತಿನ. 3 ಕಡೆ ವರ್ಣಿಸ್ತಾನೆ. ಆಮೇಲೆ ಕಡೆಗೆ ಮದುವೆ ಆದ್ಮೇಲೆ ಒಂದ್ಸರ್ತಿ ವರ್ಣಿಸ್ತಾನೆ. ಇರ್ಲಿ, ಆ ವರ್ಣನೆಗಳಿಗೆ ನಾವೆಲ್ಲ ಹೋಗಬೇಕಾಗಿಲ್ಲ. ನಾವು ಫಾರ್ಚುನೇಟ್ಲಿ ನಲೋಪಾಖ್ಯಾನದಲ್ಲಿದ್ದೀವಿ, ನೈಷಧ ಕಥೆಯಲ್ಲಿ ಇಲ್ಲ. ಆಗ ಅವರಿಗೆ ಕುತೂಹಲ ಬಂದು ನಾವು ಈ ಸ್ವಯಂವರಕ್ಕೆ ಬರ್ತೀವಿ ಅಂತ ಬರ್ತಾರೆ. ಇದೆಲ್ಲ ಯಾವ ಸಾಮಾನ್ಯ ಕವಿಯೂ ಮಾಡಬಹುದಾದದ್ದು. ಆದರೆ ಮಹಾಕವಿ ಋಷಿಕವಿ ಮಾಡುವುದು ಇಲ್ಲಿ ಭಗವಾನ್ ವ್ಯಾಸರು ಮಾಡ್ತಾರೆ. ಅವರೂ ಬರ್ತಾ ಇದ್ದಾರೆ. ನಳನು ಹೊರಟಿದ್ದಾನೆ. ನಳನಿಗಂತೂ ಕನ್ಫರ್ಮೇಶನ್ ತನ್ನನ್ನೇ ಬರೆಸ್ತಾಳೆ, ಹಂಸಗಳ ದೌತ್ಯ ಆಗಿದೆ ಅಂತ. ಆದರೆ ಹೋದಾಗ ದಾರಿಯಲ್ಲಿ ಇವನ ಮುಖ ನೋಡಿದ ತಕ್ಷಣ ದೇವತೆಗಳಿಗೆ ತಮ್ಮ ಡೆಪಾಸಿಟ್ ಹೋಗುತ್ತೆ ಅಂತ ಅನಿಸ್ಬಿಡ್ತಂತೆ. ಜೊತೆಗೆ ನಾರದರು ಹೇಳಿದ್ರು ನಳನನ್ನೇ ಬರೆಸ್ತಾಳೆ ಅಂತ. ಆ ನಳ ಇಂಥವನು ನಮ್ಮ ರೂಪದ, ನಮ್ಮ ಅಧಿಕಾರದ ಮುಂದೆ ಅಂತ. ಇವನ ಸೌಂದರ್ಯ, ಸೌಶೀಲ್ಯ ಎಲ್ಲ ನೋಡಿ ನಮಗೆ ಅವಕಾಶ ಇಲ್ಲ ಅಂತ. ಆಗ ಏನು ಮಾಡಿದ್ರು, ಅವರು 4 ಬಂದು ಅವ್ರು ಹೇಳ್ತಾರೆ, ಇಲ್ಲಿ ನಾರದರು ಪರ್ವತರು ಹೋಗಿದ್ದೆಲ್ಲ ಬರುತ್ತೆ. ತಸ್ತುರ್ ವಿಗತ ಸಂಕಲ್ಪ ವಿಸ್ಮಿತ ರೂಪ ಸಂಪದ ತಥೋಂತರಿಕ್ಷೆ ವಿಷ್ಟಭ್ಯ ವಿಮಾನಾನಿ ದೇವೋಕಸ. ಅಲ್ಲೇ ಹೆಲಿಕಾಪ್ಟರ್ಗಳನ್ನು ಅಂತರಿಕ್ಷದಲ್ಲಿ ನಿಲ್ಲಿಸಿಕೊಂಡು ಅವರು ಮುಂದೆ ಬಂದು ಹೇಳ್ತಾರೆ, ಭೋ ನೈಷಧ ರಾಜೇಂದ್ರ ನಲ ಸತ್ಯವ್ರತೋ ಭವಾನ್ ಅಸ್ಮಾಕಂ ಕುರು ಸಹಾಯಂ ದೂತೋ ಭವ ನರೋತ್ತಮ. ನಮಗೆ ನೀನು ಒಂದು ಸಹಾಯ ಮಾಡಬೇಕು, ನಮಗೆ ನೀನು ದೂತನಾಗಬೇಕು ಅಂತ ಕೇಳ್ತಾರೆ. ದೇವತೆಗಳು 4 ದಿಕ್ಪಾಲಕರು ಬಂದು ಇವನನ್ನು ಯಾಚನೆ ಮಾಡೋದು. ಪೂರ್ವ ದಿಗಧಿಪತಿ ಇಂದ್ರ, ಪಶ್ಚಿಮ ದಿಗ ಅಧಿಪತಿ ವರುಣ, ಆಗ್ನೇಯ ದಿಕ್ಕಧಿಪತಿ ಅಗ್ನಿ ಮತ್ತು ದಕ್ಷಿಣ ದಿಕ್ಕಿಗೆ ಅಧಿಪತಿ ಯಮ. ಈ 4 ಬಂದು ಬೇಡ್ತಾ ಇದ್ದಾರೆ. ತೇಭ್ಯ ಪ್ರತಿಜ್ಞಾಯ ನಲಃ ಕರಿಷ್ಯ ಇತಿ ಭಾರತ. ಮಾಡ್ತೀನಿ ಅಂತ ಮಾತು ಕೊಟ್ಟು ಮುಂದೆ ಏನು ಅಂತ ಕೇಳ್ತಾನೆ. ಆಗ ಅವರು ಹೇಳ್ತಾರೆ, ನೀನು ನಮಗೆ ದೂತನಾಗಬೇಕು, ನಮಗೆ ನೀನು ಎಲ್ಲ ರೀತಿಯಲ್ಲಿಯೂ ಸಹಕಾರ ಮಾಡಿ ದಮಯಂತಿ ಒಲೆಯುವಂತೆ ಮಾಡಬೇಕು ಅಂತ. ವ್ಯಾಸರ ಸೂಕ್ಷ್ಮತೆ ನೋಡಿ.
ಏತಸ್ಮಿನ್ ಕಥ್ಯಮಾನೇತು ಲೋಕಪಾಲಾಶ್ಚ ಸಾಧ್ವಿಕಾಹ ಆಜಗ್ಮುಹೋ ದೇವರಾಜಸ್ಯ ಸಮೀಪಂ ಅಮರೋತ್ತಮ. ದೇವತೆಗಳು ಅಗ್ನಿ ಕಾರ್ಯ ಮಾಡ್ತಾ ಇದ್ದಂತೆ, ಆ ಅಗ್ನಿಗಳ ಸಮೇತ ದಮಯಂತಿ ಸ್ವಯಂವರಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂತ. ಅಷ್ಟರ ಮಟ್ಟಿಗೆ ಅವರು ತಮ್ಮ ನಿತ್ಯದ ಕರ್ಮಗಳನ್ನು ಬಿಡುವಂತಿಲ್ಲ. ಇಲ್ಲಿ ಒಂದು ಸಂದೇಹ, ದೇವತೆಗಳು ಕರ್ಮಬಂಧನಕ್ಕೆ ತುತ್ತಾದವರು ಅಲ್ಲ, ಹಾಗಾಗಿ ಅವರು ನಿರಗ್ನಿಗಳು. ಆದರೆ ಅದೇಗೋ ಇಲ್ಲಿ ಅದು ಬಂದುಬಿಟ್ಟಿದೆ, ಮಾನವತ್ವವನ್ನು ಆರೋಪ ಮಾಡಿರಬೇಕು. ಅವರು ಅಗ್ನಿಕುಂಡಗಳನ್ನು ಹೊತ್ಕೊಂಡು ಬಂದುಬಿಟ್ಟಿದ್ದಾರೆ, ತ್ರೇತಾಗ್ನಿಗಳನ್ನು ಹೊತ್ಕೊಂಡು ಸ್ವಯಂವರಕ್ಕೆ ಸಿದ್ಧವಾಗಿ ಬಂದಿದ್ದಾರೆ. ಅಂದ್ರೆ ದೇ ಆರ್ ಆಲ್ರೆಡಿ ಮ್ಯಾರಿಡ್ ಅಂತ ಅರ್ಥ. ತ್ರೇತಾಗ್ನಿಗಳನ್ನು ಇಟ್ಟುಕೊಂಡ್ರು ಧಾರಿಯಾಗ್ನಿ ಅಂದ್ರೆ ಮದುವೆ ಮಾಡಿಕೊಂಡವರು. ಇನ್ನೊಂದು ಕೈ ನೋಡೋಣ ಅಂತ ದಮಯಂತಿ ಕಡೆಗೆ ಬಂದಿದ್ದಾರೆ. ಏವಮುಕ್ತಸ್ಸ ಶಕ್ರೇಣ ನಲಃ ಪ್ರಾಂಜಲಿರಬ್ರವೀತ್ ಏಕಾರ್ಥ ಸಮವೇತಂ ಮಾಂ ನ ಪ್ರೇಷಯಿತು ಮರ್ಹತ. ದಮಯಂತಿಯನ್ನ ಒಲಿಸಿಕೊಡೋದಿಕ್ಕೆ ಅಂತ ತಕ್ಷಣ ಹೇಳ್ತಾನೆ, ಏಕಾರ್ಥ ಸಮವೇತಂ. ಒಳ್ಳೆ ಇಡಿಯಂ ಇದು. ಒಂದೇ ಪರ್ಪಸ್ಗಾಗಿ ಹೋಗ್ತಾ ಇರೋರ್ನ ನನ್ನನ್ನ ನಿಮ್ಮ ದೂತನನ್ನಾಗಿ ಇಟ್ಕೋಬಾರ್ದು ಅಂತ. ಅದಕ್ಕೆ ನೋಡಿ ಅವನು ಕೊಡುವ ರೀಸನ್ ತುಂಬಾ ಚೆನ್ನಾಗಿದೆ. ತಾನೂ ದಮಯಂತಿನ ಮದುವೆ ಆಗಬೇಕು ಅಂತಿರೋದ್ರಿಂದ ನಿಮ್ಮ ದೌತ್ಯವನ್ನ ಸಾಚಾವಾಗಿ ಮಾಡಲಾರೆನೇನು ಅಂತ. ಹೋಗಬಾರದು ಅಂತಲ್ಲ, ನಾನು ಮಾಡೋದಷ್ಟು ಎಫಿಷಿಯೆಂಟ್ ಆಗಿ ಆಗೋದಿಲ್ಲ, ಎಲ್ಲಿಯೋ ಒಂದು ಮನಸ್ಸಿನ ಮೂಲೆಯಲ್ಲಿ ಇರಬಹುದು ಅಂತ. ಅದರಿಂದಲೇ ನಾವು ಬಯಸುವಂತಹದ್ದು. ನೀನು ಸಾಚ ಅಂತ ನಮಗೆ ಗೊತ್ತು. ಹಾಗಾಗಿ ಕರಿಷ್ಯ ಇತಿ ಸಂಶ್ರುತ್ಯ ಪೂರ್ವಮಸ್ಮಾಸು ನೈಷದ ನ ಕರಿಷ್ಯಸಿ ಕಸ್ಮಾತ್ವಂ ವ್ರಜ ನೈಷದ ಮಾಚಿರಂ. ನೀನು ಒಪ್ಕೊಂಡು ಮಾಡ್ತೀನಿ ಅಂತಂದೆ. ಅದು ಅಲ್ಲದೆ ಅವರು ಮುಂದೆ ಹೇಳ್ತಾರೆ, ನೀನು ನಿನ್ನ ಪರ್ಸನಲ್ ಆದ ವೈಯಕ್ತಿಕವಾದ ಗೇಮ್ಸ್ ಅನ್ನು ಬಿಟ್ಟು ಒಲಿಯಬಲ್ಲೆ ಎನ್ನುವ ದೃಷ್ಟಿ ನಮಗಿದೆ. ನಿನ್ನ ದೌತ್ಯದ ಮೇಲೆ ನಮಗೆ ವಿಶ್ವಾಸ ಉಂಟು, ನಿನಗೆ ಯಾಕಿಲ್ಲ, ಮಾಡಬಹುದಲ್ಲ ಅಂತ. ಕೆಲವರು ಮಕ್ಕಳು ಪರೀಕ್ಷೆಗೆ ಅಟೆಂಪ್ಟ್ ಮಾಡ್ತಾ ಇದ್ರೆ, ಅಪಿಯರ್ ಆಗ್ತಾ ಇದ್ರೆ ನಾವು ವ್ಯಾಲ್ಯೂ ಮಾಡೋಲ್ಲ ಅಂತಾರೆ. ಆದರೆ ವೆಂಕಣ್ಣಯ್ಯನಂಥವರು ಎಕ್ಸಾಮಿನರ್ಗಳಾಗಿದ್ದರೆ ಯಾರು ಕೂಡ ಒಪ್ಕೋಬಹುದು. ಆದರೆ ಅವರು ಒಪ್ಕೊಳ್ಳಿಲ್ಲ. ಅವ್ರು ಕಡಿಮೆನೇ ಮಾರ್ಕ್ಸ್ ಆಗ್ತಾ ಇದ್ರು ಏನೋ ತಮ್ಮ ಮಕ್ಕಳಿಗೆ, ಅದಕ್ಕಾಗಿ ಅವ್ರನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಅಷ್ಟೇ. ದಮಯಂತಿ ಹತ್ತಿರಕ್ಕೆ ಹೋಗೋದಿಕ್ಕೆ ಅವನು ಒಪ್ಕೊಳ್ತಾನೆ. ಆದ್ರೆ ಒಂದು ಡೌಟ್ ಅವನಿಗೆ ಮತ್ತೆ, ಸುರಕ್ಷಿತಾನಿ ವೇಶ್ಮಾನಿ ಪ್ರವೇಷ್ಟುಂ ಕಥಮುತ್ಸುಹೇ ಪ್ರವೇಕ್ಷಸೀತಿ ತಮ್ಮ ಶಕ್ರಃ ಪುನರೇವ ಅಭ್ಯಭಾಷತ. ಅಂತಃಪುರ, ಅಲ್ಲಿ ಗಂಡು ಹುಳ ಕೂಡ ಹೋಗುವ ಹಾಗಿಲ್ಲ. ಅಸೂರ್ಯಂ ಪಶ್ಯ, ಅಲ್ಲಿ ಇರುವ ಸ್ತ್ರೀಯರು ಸೂರ್ಯನನ್ನು ನೋಡುವ ಹಾಗಿಲ್ಲ. ಅವರೋಧ, ಅವರೋಧ ಅಂದ್ರೆ ಚೆಕ್ ಅಂತ ಅರ್ಥ. ಅದು ಅಂತಃಪುರಕ್ಕಿರುವಂತ ಒಂದು ಹೆಸರು. ಹಾಗಾಗಿ ಅಲ್ಲಿ ಹೇಗೆ ಪ್ರವೇಶ? ಇದು ಘೋಷ ಪದ್ಧತಿಗಳು ಹೇಗೆ ಅಂದ್ರೆ, ಶಂಕರರ ಸೌಂದರ್ಯ ಲಹರಿಯಲ್ಲಿ ಒಂದು ಕಡೆ ಬರುತ್ತೆ, ಕುಚಾಭ್ಯಾಂ ಆಸಂಗ ಕುರವಕತರೋರಪ್ಯ ಸುಲಭ ಅಂತ. ಗಿರಾಂ ಆಹುರ್ದೇವೀಂ ದೃಢ ಆಗಮವಿದ ಹರೇ ಪತ್ನಿ ಪದ್ಮಾಂ ಹರಿಸಹಚರೀಂ ಅದ್ರಿತನಯಾಂ ತುರಿಯಾ ಕಾಪಿತ್ವಂ ದುರದಿಗಮ ನಿಸ್ಸೀಮ ಮಹಿಮಾ. ಅದು ಅಲ್ಲ, ಯಾರು ತಾನೇ ಸರಸ್ವತಿಯ ಕಟಾಕ್ಷ ಪಡೆಯೋಲ್ಲ. 4 ಅಕ್ಷರ ಬಂದವರೆಲ್ಲ ಸರಸ್ವತಿ ಪುತ್ರ ಅಂತ ಅನಿಸ್ಕೊಂಡ್ಬಿಡ್ತಾರೆ. 4 ಕಾಸಿದ್ದವರೆಲ್ಲ ಲಕ್ಷ್ಮೀ ಪುತ್ರ ಆಗ್ತಾರೆ. ಹಾಗಾಗಿ ಅಥವೇತ್ತಿ ಷಡಕ್ಷರಾಣಿ ಚೇತ್ ಉಪದೇಷ್ಟುಂ ಶಿತಿಕಂಠ ಮೀಹತೆ. 4 ಅಕ್ಷರ ಬಂದ್ರೆ ಸಾಕು, ಶಿವನಿಗೆ ಉಪದೇಶ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗೆ ವ್ಯಸನಾಶನ ಮಾತ್ರ ಸಂಭವೇ ಧನದಾದಪ್ಯತಿರಿಚ್ಯತೆ ಜನ. ಹೊಟ್ಟೆ ಬಟ್ಟೆಗಿದ್ರೆ ಸಾಕು, ಕುಬೇರನಿಗೂ ಕಡಿಮೆ ಇಲ್ಲ ಅಂತಂತಾರೆ. ಹೀಗೆ. ಆದರೆ ಪಾರ್ವತಿಯನ್ನು ಒಲಿಸಿಕೊಳ್ಳೋದು ಹಾಗಲ್ಲ. ಈ ವೃಕ್ಷಗಳಿಗೆ ದೋಹದ ಮಾಡಬೇಕು ಅಂತ ಒಂದು ಉಂಟು. ಈ ಅಶೋಕ ವೃಕ್ಷಕ್ಕೆ ಹೂವು ಬಿಡಬೇಕು ಅಂದ್ರೆ ಸುಂದರಿಯಾದವಳು ಪದ್ಮಿನಿ ಜಾತಿಯ ಸ್ತ್ರೀ ಕಾಲಿಂದ ಒದಿಯಬೇಕು, ಅಲಂಕಾರ ಮಾಡಿಕೊಂಡ ಕಾಲಿಂದ, ಆಗ ಹೂ ಬಿಡುತ್ತೆ. ಬೊಕಲು ಪುಷ್ಪಕ್ಕೆ ಒಂದ್ಸರ್ತಿ ಬಾಯಲ್ಲಿ ಆಸವವನ್ನು ತುಂಬಿಕೊಂಡು ಉಗಿಯಬೇಕು ಅಂತ. ಕುರವಕ ಅಂದ್ರೆ ಗೊರಟಿಗೆ ಹೂವ, ಅದು ಹೂ ಬಿಡಲಿಲ್ಲ ಅಂದ್ರೆ ಒಮ್ಮೆ ತಬ್ಬಿಕೊಳ್ಬೇಕು ಅಂತ. ಇವಳು ತಬ್ಬಿಕೊಂಡ್ರೆ ಕುರವಕ ಅಂತ ಸಂಸ್ಕೃತದಲ್ಲಿ ಪುಲ್ಲಿಂಗ, ಗಂಡನ್ನು ತಬ್ಬಿಕೊಂಡಂತೆ ಆಯ್ತು, ಪರಪುರುಷ ಅಂತ. ಅದಕ್ಕೆ ಕೂಡ ದೋಹದ ಮಾಡೋದಿಲ್ಲವಂತೆ, ಅಷ್ಟು ಮಡಿಯಾಗಿರ್ತಾಳೆ ಪಾರ್ವತಿ ಅಂತ. ಅಂಥ ಒಂದು ಮಡಿತನ ಪಾತಿವ್ರತ್ಯ ಅಂತ. ಅದನ್ನು ಮೇಂಟೈನ್ ಮಾಡಬೇಕು ಅಂತ ಅಂತಃಪುರ ಸ್ತ್ರೀಯರಿಗೆಲ್ಲ ಎಲ್ಲಿಲ್ಲದ ಕಟ್ಟಲೆ ಹೇಗೆ ಹೋಗೋದು ಅಂತ. ನಮ್ಮ ಅನುಗ್ರಹ ಇದೆ, ನೀನು ಯಾರಿಗೂ ಕಾಣೋಲ್ಲ, ದಮಯಂತಿಗೆ ಮಾತ್ರ ಕಾಣಿಸ್ತೀಯ ಅಂತ. ಹಾಗಾಗಿ ಅವನು ಹೋಗ್ತಾನೆ. ಹಾಗೆ ಹೋಗಿ ದಮಯಂತಿನ ಹುಡುಕೊಂಡು ನಲಂ ಮಾಂ ವಿದ್ಧಿ ಕಲ್ಯಾಣಿ ದೇವದೂತಂ ಇಹಾಗತಂ. ನಾನು ದೇವದೂತ, ಕಲ್ಯಾಣಿ, ನಲ ಅಂತ ಹೇಳ್ತಾನೆ. ಆಗ ಅವಳು, ಇದುವರೆಗೂ ನೀನು ಯಾರೋ ಯಕ್ಷ ಗಂಧರ್ವ ಕಿನ್ನರನು ದೇವತೆಯು ಅಂತಂದುಕೊಂಡಿದ್ದೆ, ನಾನು ಸದಾ ಬಯಸಿರ್ತಕ್ಕಂಥವನ ಅಂತಂದುಕೊಡ್ತಾನೆ. ಸಾ ನಮಸ್ಕೃತ್ಯ ದೇವೇಭ್ಯ ಪ್ರಹಸ್ಯ ನಲಮಬ್ರವೀತ್. ಆಗ ಅವನು ಹೇಳ್ತಾನೆ, ತಾನು ಹೀಗೆ ದೂತನಾಗಿ ಬಂದಿದ್ದೀನಿ ಅಂತ. ತುಂಬಾ ಚೆನ್ನಾಗಿ ಹೇಳ್ತಾನೆ ದೇವತೆಗಳ ಗುಣವಿಶೇಷಗಳನ್ನ, ರೂಪವಿಶೇಷಗಳನ್ನ. ಆಗ ಅವಳು ನಕ್ಕು ಹೇಳ್ತಾಳೆ, ಪ್ರಣಯಸ್ವ ಯಥಾಶ್ರದ್ಧಂ ರಾಜನ್ ಕಿಂ ಕರವಾಣಿತೆ. ನಿನಗೇನು ಮಾಡಬೇಕು ಹೇಳು,
ನನ್ನ ಮಾತನ್ನು ಕೇಳಿ ಅವ್ರನ್ನ ಮದುವೆ ಆಗು. ತಿಷ್ಟತ್ಸು ಲೋಕಪಾಲೇಶು ಕಥಂ ಮಾನುಷಮಿಚ್ಛಸಿ. ದೇವತೆಗಳೇ ಇರುವಾಗ ಲೋಕಪಾಲಕರು ಒಬ್ಬ ಮನುಷ್ಯನನ್ನು ಯಾತಕ್ಕೆ ಬಯಸ್ತೀಯ? ಅವಳು ಹೇಳ್ತಾಳೆ, ನಿನ್ನನ್ನು ಬಿಟ್ಟು ನಾನು ಯಾರನ್ನು ಬಯಸೋಲ್ಲ. ವಿಷಮಗ್ನಿಂ ಜಲಂ ರಜ್ಜುಂ ಅಸ್ಥಾಸ್ಯೇತವ ಕಾರಣಾತ್. ಯಾವುದನ್ನು ಬೇಕಾದರೂ ನಾನು ಸಾವಿಗೆ ದಾರಿಯಾಗಿ ಮಾಡ್ಕೊಡ್ತೀನಿ, ನೀನಿಲ್ಲದೆ ನಾನು ಇಲ್ಲ ಅಂತ ಹೇಳ್ಬಿಟ್ಟು. ನ ಪಾದರಜಸಾ ತುಲ್ಯೋ ಮನಸ್ತೆ ತೇಷು ವರ್ತತಾಂ. ಅವರ ಕಾಲಧೂಳಿಗೂ ನಾನು ಸಮ ಅಲ್ಲ. ನೀನು ನನ್ನನ್ನು ಬಿಟ್ಟು ಅವ್ರನ್ನ ಹಿಡ್ಕೋ. ತ್ರಾಹಿ ಮಾಂ ಅನವತ್ಯಾಂಗಿ ವರಯಸ್ವ ಸುರೋತ್ತಮಾಂ. ನನ್ನನ್ನ ನೀನು ಕಾಪಾಡಬೇಕು. ನನ್ನ ದೌತ್ಯ ಸಫಲ ಆಗದೆ ನಾನು ದೇವತೆಗಳಿಗೆ ಕೊಟ್ಟ ಮಾತು, ನಾನು ಒಳ್ಳೆಯ ದೂತನ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ, ಆ ಮಾತು ಉಳಿಸಿಕೊಳ್ಳಬೇಕು. ಮತ್ತು ನನ್ನನ್ನು ಸಂಶಯಿಸಬಾರದು ದೇವತೆಗಳು. ಅಲ್ಪ ಸ್ವಲ್ಪ ಚೌಕಾಸಿ ಮಾಡಿಬಿಟ್ಟಿದ್ದನುವೆ ದೌತ್ಯ ಮಾಡಿದ್ದಾನೆ ಅಂತ ಅಂದುಕೊಳ್ಬಾರ್ದು. ಹೋಲ್ ಹಾರ್ಟೆಡ್ ಆಗಿ ಮಾಡಿದ್ದೀ ಅಂತನ್ನುವ ಭಾವ ಬರಬೇಕು. ಅದಕ್ಕಾಗಿ ಒಪ್ಕೊ ಅಂತ. ಆಗ ಅವಳು ಹೇಳ್ತಾಳೆ, ಆಯಾಂತು ಸಹಿತ ಸರ್ವೇ ಮಮಯತ್ರ ಸ್ವಯಂವರಃ ತಥೋಹಂ ಲೋಕಪಾಲಾನಾಂ ಸನ್ನಿಧೌ ತ್ವಾಂ ನರೇಶ್ವರ ವರಯಿಷ್ಯೇ ನರವ್ಯಾಘ್ರ ನೈವಂ ದೋಷೋ ಭವಿಷ್ಯತಿ. ಆ ದೇವತೆಗಳ ಪರಿವಾರ ಸಮೇತ ಬರಲಿ ಸ್ವಯಂವರಕ್ಕೆ, ಅವರೆದುರಿಗೆ ನಿನಗೆ ನಾನು ಕೊರಳಿಗೆ ಮಾಲೆ ಹಾಕ್ತೀನಿ, ನೋಡೋಣ, ನೀನೇನು ಬ್ರೈನ್ ವಾಶ್ ಮಾಡಿದ್ದಲ್ಲ, ಇದರೊಳಗೆ ಯಾವುದೂ ದೋಷ ಇಲ್ಲ. ಮುಂದೆ ಅವಳು ಹೇಳ್ತಾಳೆ, ನೀನು ನಿನ್ನ ಡ್ಯೂಟಿ ಮಾಡಿದ್ದೀಯ, ನಾನು ನನ್ನ ಡ್ಯೂಟಿ ಮಾಡ್ತೀನಿ, ನೀನು ಯಾರು ಹೇಳೋದಿಕ್ಕೆ? ನಿನ್ನ ಮದುವೆ ಆದ್ಮೇಲೆ ನನ್ನ ಗಂಡ ಆಗಿ ನಿನ್ನ ಮಾತು ಕೇಳಬೇಕು, ನಿನ್ನ ಮಾತು ಕೇಳಬೇಕು, ನಿನ್ನ ಕೈ ಹಿಡಿಬೇಕು, ನೀನು ನನ್ನ ಕೈ ಹಿಡಿಬೇಕು, ಅಲ್ಲಿವರೆಗೂ ನಿನ್ನ ಮಾತು ಕೇಳುವ ಹಾಗಿಲ್ಲ ಅಂತ. ಈ ಪಾಯಿಂಟ್ಸ್ ನೈಷಧಕಾರ ಕೂಡ ಬಿಟ್ಟುಬಿಟ್ಟಿದ್ದಾನೆ. ಮತ್ತೆ ನೋಡಿ, ಈ ಭೂಮಿಗಿಂತ ದೊಡ್ಡದು ಯಾವುದು? ನೀನು ನಾನು ದೇವತೆಗಳನ್ನು ಮದುವೆ ಮಾಡ್ಕೊಂಡು ಮತ್ತೊಬ್ಬ ದೇವಿ ಆಗ್ತೀನಿ ಅಂತ ಹೇಳ್ತಿದ್ಯಲ್ಲ, ಅದು ಪ್ರಯೋಜನವಿಲ್ಲದ್ದು. ನಾನು ಮಾನವಿಯಾಗಿ ಬದುಕಬೇಕು ಅಂತಿದ್ದೀನಿ, ಈ ಭೂಮಿ ನನಗೆ ದೊಡ್ಡದು ಅಂತಾಳೆ. ದಮಯಂತಿ ಈ ಭಾವ ನನಗೆ ಇಡೀ ನಲದಮಯಂತಿಯರ ಕಥೆಯಲ್ಲಿಯೇ ಅತ್ಯುನ್ನತವಾದ ಭಾವಸೌಧ ಅಂತ ಅನ್ಸುತ್ತೆ. ಕಾರಣ ಮನುಷ್ಯತ್ವದ ದೊಡ್ಡತನವನ್ನ ಅವಳು ಹೇಳ್ತಾಳೆ. ನೋಡಿ, ಯಾರಿಗೂ ಪ್ರಲೋಭನೀಯವಾದದ್ದು. ಆದರೆ ಅವಳು ಹೇಳ್ತಾಳೆ, ನಾನು ಸಾಯಬಹುದು, ಶರೀರ ಮುಪ್ಪಾಗಬಹುದು, ಅಜರತ್ವ ಅಮರತ್ವ ಇಲ್ಲದೆ ಹೋಗಬಹುದು, ಆದರೆ ಜರತ್ವ ಮರತ್ವದಲ್ಲಿಯೇ ಸೊಗಸು ಇರುವಂಥದ್ದು. ಮೃತ್ಯು ಇದೆ ಅಂತ ಭಾವಿಸಿದಾಗ ನಾವು ಧರ್ಮ ಮಾಡ್ತೀವಿ, ಮುಪ್ಪಿದೆ ಅಂತ ಭಾವಿಸಿದಾಗ ನಾವು ಸೌಂದರ್ಯವನ್ನು ಗಾಢವಾಗಿ ಪ್ರೀತಿಸ್ತೀವಿ. ದಿನ ಇರೋ ಸೌಂದರ್ಯ ಅಂದ್ರೆ ಯಾತಕ್ಕೆ ವಿಶೇಷ ಬರುತ್ತೆ? ಕಾಂಚನಂ ಯತ್ರ ಮೃದ್ಭೂತೆ ಕಾಮಿನ್ಯ ತ್ರಿದುವೌಕಸಾಂ ಭೂಷಣಾಕಾಂಕ್ಷೆಯಾನೂನಂ ಕುಲಾಲಾನ್ ಪರ್ಯುಪಾಸತೆ. ನೀಲಕಂಠ ದೀಕ್ಷಿತನ ಮಾತು ಇದು. ದೇವಲೋಕದಲ್ಲಿ ನೆಲವೆಲ್ಲ ಬಂಗಾರ ಅಂತೆ, ಮಣ್ಣೆಲ್ಲ ಬಂಗಾರ ಆಯ್ತು ಅಂದ್ರೆ ಏನು ಬಂಗಾರ ಜಾಗದಲ್ಲಿ ಏನಿರೋಕ್ಕೆ ಸಾಧ್ಯ? ಮಣ್ಣೇ ಇರಬೇಕಲ್ವಾ? ಹಾಗಾಗಿ ಒಡವೆ ಬೇಕು ಅಂದ್ರೆ ಅವರು ಅಕ್ಸಾಲಿಗರ ಹತ್ರ ಹೋಗಲ್ಲ, ಕುಂಬಾರರ ಹತ್ರ ಹೋಗ್ತಾರೆ ದೇವತಾ ಸ್ತ್ರೀಯರು ಅಂತ ಹೇಳ್ತಾನೆ ಗಂಗಾವತರಣ ಕಾವ್ಯದಲ್ಲಿ. ಮತ್ತೆ ಹೇಳ್ತಾನೆ, ಆ ದೇವತೆಗಳು ಎಷ್ಟು ದಟ್ಟ ದರಿದ್ರರು, ಒಳ್ಳೆ ರುಚಿಯಾದ ಆಹಾರವನ್ನು ಕೊಟ್ಟರೆ ಅದನ್ನು ಸೀಸಿ ಇಜ್ಜಲು ಮಾಡಿಕೊಂಡೇ ತಿಂತಾರೆ. ಅಗ್ನಿಗೆ ಆವತಿ ಕೊಟ್ಟ ಮೇಲಲ್ವಾ ಅವರು ತಿನ್ನೋದು, ಎಲ್ಲವನ್ನೂ ಮಸಿ ಮಾಡ್ಕೊಂಡು ತಿಂತಾರೆ. ಅವ್ರದ್ದು ಏನು ಮಣ್ಣು ಮಾಡ್ಕೊಂಡು ತಿನ್ನೋ ಅಂತದ್ದು ಅದರೊಳಗೆ ಏನಿದೆ? ಅಸ್ತಿ ಸ್ವಾದಯಿತುಂ ಸುಧಾಸ್ತಿ ವಸಿತುಂ ವಾಸೋ ನಭಶ್ಚಾರಿಣ ಧರ್ತುಂ ಸಂತಿ ಚ ಭೂಷಣಾನಿ ಶತಶೋ ನತ್ವಸ್ತಿ ಧೀರ್ಜೀವಿತುಂ. ತಿನ್ನೋದಿಕ್ಕೆ ಕುಡಿಯೋದಿಕ್ಕೆ ಅಮೃತ ಇದೆ, ಉಡೋದಿಕ್ಕೆ ಕಲ್ಪವೃಕ್ಷ ಕಾಮಧೇನುಗಳು ಕೊಟ್ಟ ಬಟ್ಟೆ ಇದೆ, ಮತ್ತೆ ಇರೋದಿಕ್ಕೆ ಸುಧರ್ಮದಂತಹ ದೊಡ್ಡ ರಾಜಭವನವೇ ಇದೆ. ಆದರೆ ಬದುಕೋದಿಕ್ಕೆ ಬುದ್ಧಿ ಮಾತ್ರ ಇಲ್ಲ. ನತ್ವಸ್ತಿ ಧೀರ್ಜೀವಿತುಂ ಏನಾನ್ಯಾನ್ ಉಪಜೀವ್ಯ ಸರ್ವ ವಿಭವೇ ಕರ್ಮೈಕ ಲಭ್ಯೆ ಪದೇಪ್ಯಾಯಸ್ಯಂತಿ ವೃಥೈವ ಸೇವಕ ಇತಿ ಸ್ವಾಮಿ ಇತಿ ದುರ್ಮೇಧಸ. ಎಲ್ಲ ಕೂಡ ಇಲ್ಲಿ ಸಂಪಾದನೆ ಮಾಡಿಕೊಂಡು ಹೋಗಿದ ಪುಣ್ಯ ಫಲ. ಕರ್ಮೈಕ ಲಭ್ಯೆ ಪದೇ, ಸತ್ಕರ್ಮದ ಫಲವಾಗಿ ಸ್ವರ್ಗ ಬಂತು. ಸ್ವರ್ಗ ಕಾಮೋ ಅಗ್ನಿಷ್ಟೋಮೇನ ಯಜೇತ ಅಂತೆಲ್ಲ ಬರುತ್ತಲ್ಲ ಶಾಸ್ತ್ರವಾಕ್ಯ, ಅದರಂತೆ ಮಾಡಿ ಹೋಗಿದ್ದಾರೆ. ಇಲ್ಲಿ ದುಡ್ಡು ಕೊಟ್ಟು ಅಲ್ಲಿ ಕೊಂಡುಕೊಂಡು ಹೋದ ಮೇಲೆ ಯಾರ ಹಂಗೇನೋ, ಅಲ್ಲೊಬ್ಬ ರಾಜ ಅಂತೆ, ದೇವರಾಜ, ಯಾತಕ್ಕೆ ಬೇಕು? ನಮಗೆ ರಾಜನಿಂದ ಏನಾದರೂ ಅನುಕೂಲ ಇದ್ರೆ ರಾಜ ಬೇಕು. ನಾವೇ ಎಲ್ಲ ಪಡ್ಕೊಂಡಿರುವಂತಹದ್ದು. ನಮ್ಮ ಸರ್ಕಾರ ಒಂದು ಎಡವಟ್ಟು ಮಾಡಕ್ ಹೊರಟಿತ್ತು, ಕರೆಂಟ್ ಸರಿಯಾಗಿ ಸಪ್ಲೈ ಮಾಡೋಲ್ಲ. ಸಪ್ಲೈ ಆಗದೆ ಇದ್ದಾಗ ಇಟ್ಕೊಳ್ಳೋಕೆ ಸ್ಟೆಪ್ನಿ ತರ ನಾವು ಜನರೇಟರ್ಗಳನ್ನ ಡೀಸೆಲ್ ಇಂದ ಇರತಕ್ಕಂತಹ ಜನರೇಟರ್ಸ್ ಇಟ್ಕೊಳ್ತೀವಿ ಅಂದ್ರೆ ಅದ್ರ ಮೇಲೆ ಪ್ರೊಡ್ಯೂಸ್ ಮಾಡೋ ಕರೆಂಟಿಗೆ ಟ್ಯಾಕ್ಸ್ ಹಾಕ್ತೀವಿ ಅಂತ. ಆಂಧ್ರ ಪ್ರದೇಶದಲ್ಲಿ ಒಬ್ಬ ಕೆಟ್ಟ ರಾಜ ಇದ್ದನಂತೆ, ಈ ಶ್ರೀನಾಥ ಕವಿಸಾರ್ವಭೌಮನ ಕಾಲದಲ್ಲಿಯೇ ಇದ್ದನವನು. ಅವನು ಗಂಡಸರಿಗೆಲ್ಲ ಸ್ಪೆಷಲ್ ಟ್ಯಾಕ್ಸು, ನಿಮ್ಮ ಹೆಂಡತಿಯರ ಶರೀರಗಳನ್ನು ನೀವು ಅನುಭವಿಸ್ತೀರಿ ಅಂತ. ಅವರ ಸೌಂದರ್ಯದ ಅಳತೆಗಳಿಗೆ ಪ್ರಮಾಣವಾಗಿ ವಿಶ್ವಸುಂದರಿಯರ ಅಳತೆ ಇರ್ತಾರ, ಒಂದು ಸ್ಟ್ಯಾಟಿಸ್ಟಿಕ್ಸ್ ಇಟ್ಟುಕೋ, ಅದಕ್ಕೊಂದು ಮೆಜರ್ಮೆಂಟ್ಗೆ ಒಂದು ಬೌಲ್ಗಳು, ಕಂಟೈನರ್ಗಳು, ಟೇಪ್ಗಳು ಮಾಡಿ ಟ್ಯಾಕ್ಸ್ ಹಾಕ್ತಾ ಇದ್ದಂತೆ. ಈ ಮಟ್ಟಕ್ಕೆ ಅದೊಂದು ಶಾಸನ ಕೂಡ ಉಂಟು. ಅಂದ್ರೆ ನೀಚತನ ಎಲ್ಲಿಗೂ ಹೋಗಬಹುದು ಅನ್ನೋದಕ್ಕೆ.
ಹೀಗೆ ಈ ತರಹ ನತ್ವಸ್ತಿ ಧೀರ್ಜೀವಿತುಂ ಅಂತ ನೀಲಕಂಠ ದೀಕ್ಷಿತ ಹೇಳ್ತಾರೆ. ಅಮರಾವತಿಯಲ್ಲಿ ಅಂಗಡಿ ಬೀದಿನೇ ಇಲ್ಲ, ಇನ್ನೇನ್ರಿ ಸೊಗಸು ಅಮರಾವತಿ ಅಂತ ಕೇಳ್ತಾನೆ. ಎಲ್ಲ ಕಾಮಧೇನು ಹತ್ರ ಹೋಗ್ಬಿಟ್ಟು ನನಗೆ ಅದು ಕೊಡು ಇದು ಕೊಡು ಅಂದ್ರೆ ಕೊಡುತ್ತಾ, ಅದು ಡಿಸ್ಪ್ಲೇ ಮಾಡಿರುತ್ತಾ. ವಿಂಡೋ ಶಾಪಿಂಗ್ ಅಷ್ಟು ಸೌಂದರ್ಯ ಇನ್ನು ಎಲ್ಲಿದೆ, ಅದರಷ್ಟು ಎಂಜಾಯ್ಮೆಂಟ್ ಎಲ್ಲಿದೆ. ಕೊಂಡುಕೊಳ್ಳದೆ ಎಲ್ಲ ನೋಡ್ಬರ್ಬೇಕು, ಅದು ನಿಜವಾಗಿ ಸೊಗಸು. ನಾನು ಲಾಸ್ ವೇಗಾಸ್ ಹೋಗಿದೆ, $1 ಕಳ್ಕೊಳ್ಳಿಲ್ಲ, ಒಂದು ಪೆನ್ನಿನೂ ಸಂಪಾದಿಸಲಿಲ್ಲ ಅಷ್ಟೇ. ನೋಡಿದ್ದೆ ಎಲ್ಲರನ್ನು. ಅದು ಅಲ್ಲಿರುವಂಥದ್ದು ನತ್ವಸ್ತಿ ಧೀರ್ಜೀವಿತುಂ ಅನ್ನೋದು ಈ ದೇವತೆಗಳಿಗೆ ಒಪ್ಪುವಂಥದ್ದು ಅಂತ ಅವಳು ಹೇಳ್ತಾಳೆ. ಬದುಕಿನಲ್ಲಿ ಥ್ರಿಲ್ಲಿರುವುದು ಮುಪ್ಪಾಗುವುದರೊಳಗೆ. ಸಹಜವಾಗಿ ಬೆಳಿಗಾದ ತಲೆ ಕೂದಲಿನಲ್ಲಿರುವ ಸೌಂದರ್ಯ ಬಣ್ಣ ಹಚ್ಚಿಕೊಂಡ ತಲೆ ಕೂದಲಲ್ಲಿ ಇಲ್ಲ. ಸಹಜವಾಗಿ ಸುಕ್ಕಾದ ಮುಖದಲ್ಲಿರುವ ಸೌಂದರ್ಯ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡ ಮುಖದಲ್ಲಿ ಇರೋದಿಲ್ಲ. ಮೈ ಪಾಕ ಆದಾಗ, ಮುಖ ಅಂತರಂಗ ಪಾಕವಾದಾಗ ಮುಖ ಮೈ ಅದು ಪರಿಪಾಕ ಹೊಂದಿದ್ರೆ ಅದಕ್ಕೊಂದು ಶೋಭೆ ಬರುತ್ತೆ, ಸೊಗಸು ಬರುತ್ತೆ. ಅದನ್ನ ದಮಯಂತಿ ಹೇಳ್ತಿದ್ದಾಳೆ. ಭೂಲೋಕದಲ್ಲಿ ಆಂಟಿಸಿಪೇಷನ್ ಇದೆ, ನಿರೀಕ್ಷೆ ಇದೆ. ಸ್ವರ್ಗದಲ್ಲಿ ನಿಲುನೇಸರ್ ಅಂತ ಹಳಗನ್ನಡದ ಕವಿಗಳು ಹೇಳ್ತಾರೆ, ಸೂರ್ಯ ಮಧ್ಯದಲ್ಲಿ ಹಾಗೆ ಇರ್ತಾನೆ, ಏನ್ ಪ್ರಯೋಜನ? ಸೂರ್ಯೋದಯ ಸೂರ್ಯಾಸ್ತ ಇಲ್ಲದೆ ಬರೀ ಸೂರ್ಯ ಮಧ್ಯಂದನದ ಭಾಸ್ಕರನಾಗಿದ್ದರೆ ಏನು ಪ್ರಯೋಜನ ಇಲ್ಲ. ಅಸ್ತೋದಯಗಳಿರಬೇಕು. ಚಂದ್ರಶೇಖರ ಭಾರತಿ ಸ್ವಾಮಿಗಳು ಇನ್ನೂ ಒಂದು ಮೆಟ್ಟಕ್ಕೆ ಹೋಗಿ ಹೇಳ್ತಾರೆ, ದೇವತೆಗಳಿಗೆ ಮೋಕ್ಷವೇ ಆಗೋದಿಲ್ಲ ಅಂತ. ಕಾರಣ, ಮೋಕ್ಷವಾಗಬೇಕು ಅಂತಂದ್ರೆ ಅದ್ವೈತ ವೇದಾಂತದ ಪ್ರಕಾರ ಅಧ್ಯಾರೋಪ ಅಪವಾದ ವಿವೇಕ ಗೊತ್ತಾಗಬೇಕು. ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ ಅಂತ ಗೌಡಪಾದರ ಮಾತು. ಇಲ್ಲದನ್ನ ನಾವು ಇರೋದರ ಮೇಲೆ ಆರೋಪ ಮಾಡಿಕೊಂಡು ಅದು ಇನ್ಯಾವುದೋ ಒಂದು ರೀತಿಯಲ್ಲಿ ಇದೆ ಅಂತ ಒದ್ದಾಡ್ತಾ ಇದ್ದೀವಿ. ಹಗ್ಗ ಇರೋದು, ಅದರ ಮೇಲೆ ಹಾವನ್ನ ಆರೋಪ ಮಾಡಿಕೊಂಡು ಹಾವಿದೆ ಅಂತ ಒದ್ದಾಡ್ತಿದ್ದೀವಿ ಅಂತ. ಈ ಅಧ್ಯಾರೋಪಾಪವಾದದಿಂದಲೇನೆ ಅದ್ವೈತ ವೇದಾಂತಕ್ಕೆ ದಾರಿ ಅಂತ. ಈ ಅಧ್ಯಾರೋಪಾಪವಾದಕ್ಕೆ ಮೊದಲು ಏನಾಗಬೇಕು? ಭ್ರಮೆ ಉಂಟಾಗಬೇಕು. ಭ್ರಮೆಯ ಮೂಲಕ ಪ್ರಮೆ. ಹಗ್ಗದಲ್ಲಿ ಹಾವು ಕಾಣಿಸಬೇಕು. ಯಾವಾಗ? ಮುಸ್ಸಂಜೆ ಹೊತ್ತು ಹಗ್ಗ ಬಿದ್ದಿದೆ, ನಮ್ಮ ಕಣ್ಣಿಗೆ ಹಾವ ಕಾಣಿಸಿದೆ. ಮುಸ್ಸಂಜೆನೇ ಇಲ್ವಲ್ಲ ಸ್ವರ್ಗದಲ್ಲಿ, ಹಗ್ಗವಾಗಿ ಕಾಣಿಸುತ್ತೆ. ಇನ್ನು ಹಾವ ಕಾಣಿಸ್ತಾ ಇದ್ರೆ ನಮಗೆ ಈ ನಾಮರೂಪಾತ್ಮಕವಾದ ಜಗತ್ತು ನಾಮರೂಪಾತೀತವಾದಂತಹ ಬ್ರಹ್ಮದಲ್ಲಿ ಅಧ್ಯಸ್ಥವಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಜೊತೆಗೆ ಈ ಜಗತ್ತು ಅನ್ನೋದು ಒಂದು ಕನಸು ಅಂತ ಗೊತ್ತಾಗಬೇಕು ಅಂದ್ರೆ ಒಂದು ಕನಸು ಅಂತ ಇರಬೇಕು. ಅವರು ಅಸ್ವಪ್ನರು, ಸ್ವಪ್ನವೇ ಇಲ್ಲದೆ ಇರುವಂತವರು ದೇವತೆಗಳಿಗೆ. ಹಾಗಾಗಿ ನಿದ್ರೆ ಇಲ್ಲ, ಕನಸಿಲ್ಲ, ಜಾಗ್ರತೆ ಇದೆ. ಅಂದ್ರೆ ಈ ನಾಮರೂಪಾತ್ಮಕವಾದ ಜಗತ್ತನ್ನೇ ಅವರು ಪರಮಾರ್ಥ ಅಂತ ಭಾವಿಸಿಕೊಂಡಿದ್ದಾರೆ. ಅದರಿಂದಲೇ ದೇವತೆಗಳಿಗೆ ಭೋಗ ಹೋಗಲಿ, ಸ್ವರ್ಗವೂ ಇಲ್ಲ, ಯೋಗವೂ ಇಲ್ಲ, ಏನೂ ಇಲ್ಲ, ಮೋಕ್ಷ ಇಲ್ಲ. ಅದು ಅದ್ಯಾತಕ್ಕೆ ಅಂತ. ಹಾಗೆ ಅವಳು ಮಾನವ ಜೀವನದ ಸ್ವಾರಸ್ಯವನ್ನ, ಮಹತ್ವವನ್ನ ಹೇಳ್ತಾಳೆ. ಇದು ಬದುಕಿಗೆ ತುಂಬಾ ಭರವಸೆ ಕೊಡುವಂತಹದ್ದು. ನಾವು ಈ ಕ್ಷಣದ ಈ ಹೊತ್ತಿನ ಬದುಕನ್ನು ಉಲ್ಲಾಸದಿಂದ ಕಾಣಬೇಕು, ಅಂಗೀಕರಿಸಬೇಕು, ಅದನ್ನು ಆರಾಧಿಸಬೇಕು ಅಂತ ಆ ಮಾತುಗಳು ದಮಯಂತಿಯ ಭಾವನೆಯಲ್ಲಿ ತೋರುತ್ತವೆ. ಆಗ ಬಂದ ದಾರಿಗೆ ಸುಂಕವಿಲ್ಲ ಅಂತ ಆಜಗಾಮ ಪುನಸ್ತತ್ರ ಯತ್ರ ದೇವ ಸಮಾಗತ. ಆಗ ದೇವತೆಗಳ ಹತ್ತಿರಕ್ಕೆ ವಾಪಸ್ ಬಂದು ಹೇಳ್ತಾನೆ, ನನ್ನದು ಮುಗಿಯಿತು, ಇನ್ಯಾವುದು ಕೂಡ ಫಲವಾಗೋದಿಲ್ಲ ಅನ್ಸುತ್ತೆ ಅಂತ. ಅವ್ರು ಕೇಳ್ತಾರೆ, ಕಚ್ಚಿದೃಷ್ಟಾ ತ್ವಯಾ ರಾಜನ್ ದಮಯಂತಿ ಶುಚಿಸ್ಮಿತ ಕಿಮಬ್ರವೀಚ್ಚ ನ ಸರ್ವಾನ್ ವದ ಭೂಮಿಪತೆಯ ನಘ. ಏನು ಹೇಳಿದ್ಲು ಹೇಳಪ್ಪ? ಅವಳು ಶುಚಿಸ್ಮಿತೆ, ಸೊಗಸಾದ ಸ್ಮೈಲ್ ಇರುವಂಥವಳು. ಅವಳು ಏನು ಹೇಳಿದ್ಲು ಅಂತ ಇಲ್ಲ, ಯಾವುದನ್ನು ಅವಳು ಒಪ್ಪಿಕೊಳ್ಳಲಿಲ್ಲ. ಮಾಮೇವ ಗತಸಂಕಲ್ಪ ವೃಣೀತೆ ಸುರಸತ್ತಮಾಹ ವರ್ಣ್ಯಮಾನೇಶು ಚ ಮಯ ಭವತ್ಸು ರುಚಿರಾನನ ಅಬ್ರವೀಚ್ಚೈವ ಮಾಂ ಬಾಲ ಆಯಾಂತು ಸೈತಾಸ್ತುರಾಹ ತ್ವಯಾ ಸಹ ನರಶ್ರೇಷ್ಠ ಮಮ ಯತ್ರ ಸ್ವಯಂವರಃ ತೇಷಾಮಹಂ ಸನ್ನಿಧೌ ತ್ವಾಂ ವರಯಿಷ್ಯೆ ನರೋತ್ತಮ. ಯಾರು ಬಂದರೂ ಪರವಾಗಿಲ್ಲ, ಅವರ ಎದುರಲ್ಲೇ ವರಿಸ್ತೀನಿ ಅಂತ. ಆಗ ದೇವತೆಗಳು ಮತ್ತೊಂದು ಪ್ಲಾನ್ ಮಾಡಿದ್ರು. ಅದು ಪಂಚನಳೀಯ. ಅವರು ನಳನ ವೇಷವನ್ನೇ ಹಾಕ್ಕೊಂಡು ಬಿಟ್ರು. ಇಂದ್ರ, ಯಮ, ಅಗ್ನಿ, ವರುಣರು ನಾಲ್ವರು ಕೂಡ ನಲವೇಷಧಾರಿಗಳೇ ಆಗಿಬಿಟ್ರು. ಆಗ ದಮಯಂತಿಗೆ ಒಂದು ಡೌಟ್. ಶ್ರೀಹರ್ಷ ತುಂಬಾ ಸೊಗಸಾಗಿ ಈ ಸಂದರ್ಭದಲ್ಲಿ ನಾನಾ ದೇಶಗಳಿಂದ ದಿಕ್ಕುಗಳಿಂದ ಬಂದ ರಾಜರುಗಳು ಎಷ್ಟೋ ಜನ, ಅವರುಗಳನ್ನೆಲ್ಲ ಬಯೋಡೇಟಾ ಕೊಡಬೇಕಲ್ಲ, ಅದು ತುಂಬಾ ಕಷ್ಟ, ಸಾಮಾನ್ಯರಿಗಾಗೋಲ್ಲ. ಮತ್ತೆ ಅವ್ರಿಗೆ ಮರ್ಯಾದೆ ಕಡಿಮೆ ಆಯ್ತು ಅಂದ್ರೆ ಇನ್ನೂ ದೊಡ್ಡ ಸಮಸ್ಯೆ. ಅದಕ್ಕೋಸ್ಕರ ಸರಸ್ವತಿಯನ್ನೇ ಕರೆಸಿಬಿಡ್ತಾನೆ. ಸರಸ್ವತಿಯೇ ಬಂದು ಎಲ್ಲರ ಬಯೋಡೇಟಾ ಹೇಳ್ತಾಳೆ. ಆ ಸರಸ್ವತಿ ಹೇಳಬೇಕಾದ್ರೆ ಅವಳು ಯೋಗ್ಯತೆಗೆ ತಕ್ಕಂತೆ ಹೇಳಬೇಕಲ್ವೇ ಬಯೋಡೇಟಾನ. ಸುಮ್ಮನೆ ನೀವು ಬನ್ನಿ ಅಂತಂದ್ರೆ ಆಗೋಲ್ಲ, ನೀವು ದಯಮಾಡಿಸಬೇಕು ಅಂತ ಹೇಳಬೇಕು, ಮೈಸೂರು ಉಪಚಾರ ಮಾಡಬೇಕು. ಆ ರೀತಿಯಾಗಿ ಎಲ್ಲ ಬಣ್ಣಗಳ ಮಾತನ್ನ ಆಡಬೇಕಲ್ವ. ನಾನು ತಮ್ಮಲ್ಲಿ 4 ಮಾತುಗಳನ್ನ ವಿಜ್ಞಾಪನೆ ಮಾಡಿಕೊಳ್ಳಬಹುದಾದರೆ ಅಂತಲೇ ಶುರು ಮಾಡಬೇಕಲ್ವ ಮಾತುಗಳನ್ನ. ಸರಸ್ವತಿ ಹಾಗೆ ಆರ್ನೇಟ್ ಆಗಿರುವಂತ ರೀತಿಯಲ್ಲಿ ಒಂದು 6-7 ಸರ್ಗಗಳ ವೈಭವದ ಸ್ವಯಂವರದ ವರ್ಣನೆಯನ್ನು ಮಾಡ್ತಾನೆ.
ಆ ಸ್ವಯಂವರದ ವರ್ಣನೆಯ ಒಂದು ಸ್ಯಾಂಪಲ್ ನೋಡಿ ಹೂಗಳ ಅಲಂಕಾರ ಮಾಡಿದ್ರಂತೆ. ಆ ಹೂಗಳ ಅಲಂಕಾರವನ್ನ ಮಾಡುವುದರ ಜೊತೆಗೆ ಸಹಜವಾದ ಹೂಗಳವು, ಆರ್ಟಿಫಿಷಿಯಲ್ ಹೂಗಳ ಅಲಂಕಾರವೂ ಮಾಡಿದ್ರು. ಆರ್ಟಿಫಿಷಿಯಲ್ ಹೂಗಳನ್ನ ಅಲಂಕರಿಸಿದ್ರೆ ಪರಿಮಳ ಇಲ್ಲ, ಮಕರಂದ ಇಲ್ಲ ಅಂತ ಹೇಳ್ಬೋದಲ್ವಾ. ಅದಕ್ಕೆ ಸೆಂಟನ್ನು ಸ್ಪ್ರೇ ಮಾಡಿ ಜೇನನ್ನು ಪಂಪ್ ಮಾಡಿ ಇಟ್ಟಿದ್ರಂತೆ. ಹಾಗಾಗಿ ಆರ್ಟಿಫಿಷಿಯಲ್ ಯಾವುದು ನಿಜವಾದದ್ದು ಯಾವುದು ಅಂತ ತುಂಬಿಗಳಿಂದಲೂ ಗೊತ್ತಾಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು. ಮತ್ತೆ ಅನೇಕ ಲೋಕಗಳಿಂದ, ಅನೇಕ ಪ್ರದೇಶಗಳಿಂದ ರಾಜರುಗಳು ಬಂದು, ಸ್ವಯಂವರಾರ್ಥಿಗಳು, ಅಭ್ಯರ್ಥಿಗಳು ಬಂದು ಕೂತಾಗ ಅವರೆಲ್ಲರಿಗೂ ಲಿಂಕ್ ಲ್ಯಾಂಗ್ವೇಜ್ ಸಂಸ್ಕೃತ ಒಂದೇ ಆಗಿತ್ತು ಅಂತ ನೈಷಧಕಾರ ಹೇಳ್ತಾನೆ. ಎಲ್ಲರೂ ಸೊಗಸಾಗಿ ಸಂಸ್ಕೃತದಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ರು ಅಂತ. ಅವರ ಊಟೋಪಚಾರದ ವರ್ಣನೆಗಳು ಬಹಳ ಚೆನ್ನಾಗಿವೆ. ಕೆಲವರಿಗೆ ಬಂಗಾರದ ತಟ್ಟೆನಲ್ಲಿ ಊಟ ಬಡಿಸಿದ್ರೆ ತೊವ್ವೆ ಬಡಿಸಿದ್ದೆ ಅವ್ರಿಗೆ ಗೊತ್ತಾಗಲಿಲ್ಲ ಅಂತ ಹಿಂಗೆಲ್ಲ ತಾರಾಡಿ ನೋಡಿದ್ರಂತೆ. ಮತ್ತೆ ಇನ್ನು ಕೆಲವರಿಗೆ ಮರಕತ ಮಣಿಯ ಅಂದ್ರೆ ಎಮರಾಲ್ಡ್ ತಟ್ಟೆಯಲ್ಲಿ ಸೊಪ್ಪಿನ ಪಲ್ಯ ಗೊತ್ತಾಗ್ತಿರಲಿಲ್ಲ ಅಂತೆ ಅವರಿಗೆ. ಮತ್ತೆ ಇನ್ನು ಕೆಲವರಿಗೆ ಬಗೆ ಬಗೆಯ ರತ್ನ ಖಚಿತವಾದ ತಟ್ಟೆಗಳಲ್ಲಿ ಬಡಿಸಿದಾಗ ಚಿತ್ರಾನ್ನ ಎಲ್ಲಿದೆ ಅಂತ ಗೊತ್ತಾಗ್ಲಿಲ್ಲ ಅಂತ. ಹೀಗೆಲ್ಲ ಅವನು ಹಾಸ್ಯವನ್ನು ಬಹಳ ಸೊಗಸಾಗಿ ಮಾಡ್ತಾನೆ. ಅದು ಆಮೇಲಿನ ಸಂಸ್ಕೃತದ ರುಚಿಯ ಒಂದು ನಿದರ್ಶನ. ಅಲ್ಲಿಗೆ ಬಂದು ಬ್ರಾಹ್ಮಣರುಗಳನ್ನು ಹೇಗೆ ಗೇಲಿ ಮಾಡಿದ್ರು ಅಂತೆಲ್ಲ ತುಂಬಾ ಶ್ಲೀಲಾಶ್ಲೀಲಗಳ ಎಗ್ಗು ಸಿಗ್ಗಿಲ್ಲದೆ ಬಳಸಿಬಿಡ್ತಾನೆ ನೈಷಧಕಾರ. ಇರಲಿ. ಇತ್ತ ಕಡೆ ದಮಯಂತಿಯ ಸ್ವಯಂವರಕ್ಕೆ ಎಲ್ಲರೂ ಬಂದಾಗ ಇವರು ಪಂಚನಳೀಯರಾಗಿ ಎದುರಿಗೆ ನಿಲ್ತಾರೆ. ಆಗ ದಮಯಂತಿಗೆ ದೊಡ್ಡ ಪ್ರಶ್ನೆ. ಮೂಲದಲ್ಲಿ ತುಂಬಾ ಚೆನ್ನಾಗಿ ಇದರ ವರ್ಣನೆಯನ್ನ ಸಾಂಕೇತಿಕವಾಗಿ ಮಾಡಿಬಿಟ್ರೆ ನೈಷಧಕಾರ ಅದನ್ನು ವಿಸ್ತರಿಸ್ತಾನೆ. ಸರಸ್ವತಿಗೊಂದು ಸಮಸ್ಯೆ. ತಾನು ಅವರ ವರ್ಣನೆಯನ್ನು ಮಾಡಬೇಕೋ ನಳನ ವರ್ಣನೆ ಮಾಡಬೇಕು, ಅವಳಿಗೆ ಗೊತ್ತು ಯಾರು ಇಂದ್ರ, ಯಾರು ಯಮ, ಯಾರು ವರುಣ ಅಂತೆಲ್ಲ. ಹಾಗೆ ವರ್ಣನೆ ಅವ್ರದೇ ಮಾಡಿಬಿಟ್ರೆ ತನಗೆ ಅವರು ದೇವತೆಗಳು ಬೈತಾರೆ, ನಿನಗೆ ಯಾಕೆ ಇಲ್ಲದ ಉಸಾಬರಿ ನಮ್ಮ ಐಡೆಂಟಿಟಿನ ಯಾಕೆ ರಿವೀಲ್ ಮಾಡಿಬಿಟ್ಟೆ ಅಂತ. ಇಲ್ಲ, ಬರೀ ನಳನ ವರ್ಣನೆಯೇ ಮಾಡೋಣ ಅಂತಂದ್ರೆ ದಮಯಂತಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ, ತಾನು ಸುಳ್ಳು ಹೇಳ್ದಂಗೂ ಆಗುತ್ತೆ. ಹಾಗಾಗಿ ಎರಡೆರಡು ಅರ್ಥ ಇಟ್ಟು ಡಬಲ್ ಮೀನಿಂಗ್, ಒಳ್ಳೆ ಅರ್ಥದಲ್ಲಿ ಒಂದು ಅವರಿಗೆ ಮತ್ತೆ ಇವರಿಗೆ ಇಬ್ಬರಿಗೂ ಅನ್ವಯವಾಗುವಂತೆ. ನಿಜವಾದ ನಳನ ಹತ್ತಕ್ಕೆ ಬಂದಾಗ ಅವಳಿಗೆ ಇನ್ನೂ ದೊಡ್ಡ ಸಮಸ್ಯೆ. ಇಲ್ಲಿ ಬಂದಿರೋದು ದೇವತೆಗಳು 4. ನಿಜವಾದ ನಳ ಇವನೇ ಅಂತ ಹೇಳ್ಬಿಡ್ಬೋದಲ್ವಾ ಅಂದ್ರೆ, ದೇವತೆಗಳು ಶತಾಯ ಗತಾಯ ದಮಯಂತಿನೇ ಮದುವೆ ಆಗೋದಕ್ಕೆ ಬಂದಿರೋ ಕಾರಣ ಇವನು ಒಬ್ಬ ದೇವತೆ ಅಂತ ಹೇಳಬೇಕು. ಆಗಲೇ ದೇವತೆಗಳಿಗೆ ಸಮಾಧಾನ. ಇಂದ್ರ ಇವನು ಅಂತ ಹೇಳಿ ಎರಡರ್ಥದ ಮೀನಿಂಗ್ ಹೇಳಿಬಿಡೋಣ, ಇಂದ್ರ ನಳ ಅಂತಂದ್ರೆ ಅಗ್ನಿ ಕೋಪ ಬರುತ್ತೆ. ನಂದು ಒಂದಷ್ಟು ಯಾತಕ್ಕೆ ಹೇಳಬಾರ್ದಾಗಿತ್ತು, ಅಕಸ್ಮಾತ್ ಮಾಲೆ ಹಾಕೋದಿದ್ರೆ ನನಗೆ ಹಾಕ್ಬಿಡ್ಲಿ ಅನ್ನೋ ತರಹ. ಹಾಗಾಗಿ ಅಗ್ನಿದು ಸೇರಿಸಬೇಕು, ವರ್ಣಂದು ಸೇರಿಸಬೇಕು, ಯಮಂದು ಸೇರಿಸಬೇಕು. ಹೀಗಾಗಿ 4 ಸೇರಿಸಬೇಕು, ನಳಂದು ಸೇರಿಸಬೇಕು, 5ನೇದು. ಜೊತೆಗೆ ಇವನೇ ನಿಜವಾದ ನಳ, ಇನ್ಯಾರೂ ಅಲ್ಲ, ಇವನಿಗೆ ಮಾಲೆ ಹಾಕು ಅಂತ ತನ್ನದಾದ ಒಂದು ಅರ್ಥ ಅದನ್ನು ಹೇಳಬೇಕು ಅಂತ ಅವಳಿಗಿದೆ. ಹೀಗೆ 6 ಅರ್ಥ ಬರುವಂತೆ ಪಂಚನಳೀಯದ ಆ ಪದ್ಯವನ್ನ ನೈಷಧಕಾರ ಬರೀತಾನೆ. ಅದನ್ನು ವಿವರಿಸೋಕೆ ಹೊರಟ್ರೆ ಒಂದು ದಿವಸವಾಗುತ್ತೆ ಅಂತ ಅದಕ್ಕೆ ಬಿಡ್ತೀನಿ. ನಮ್ಮ ಉಪಾಖ್ಯಾನಕ್ಕೇನು ಸಂಬಂಧವಿಲ್ಲ, ಕೇವಲ ಪ್ರಸಂಗತ್ವೇನ ಆ ಕಾವ್ಯಗಳ ಹಿನ್ನೆಲೆಯಲ್ಲಿ ನಮ್ಮ ಈ ಉಪಾಖ್ಯಾನವನ್ನು ನೋಡೋಣ ಅಂತಷ್ಟೇ. ಆಗ ಅವಳು ದೇವತೆಗಳನ್ನು ನೋಡಿ ಗುರುತಿಸೋಕ್ಕಾಗದೆ ಒದ್ದಾಡ್ತಾಳೆ. ಇಲ್ಲಿಯೇನು ಸರಸ್ವತಿ ಬರೋದಿಲ್ಲ ಮೂಲ ಕಥೆಯಲ್ಲಿ, ಅದು ನೈಷಧಕಾರನ ಸೃಷ್ಟಿ. ಆಗ ಅವಳು ಹಂಸಾನಾಂ ವಚನಂ ಶ್ರುತ್ವಾ ಯಥಾ ಮೇ ನೈಷಧೋ ವೃತಃ ಪತಿತ್ವೇ ತೇನ ಸತ್ಯೇನ ದೇವಾಸ್ತಾಂ ಪ್ರತಿಶಂತು ಮೇ. ಹಂಸಗಳ ಮಾತಿನಿಂದ ನಾನು ಆಹುತ್ತೇ ನಾಳೆ ನನ್ನ ಗಂಡ ಅಂದುಕೊಂಡೆ, ಅದು ನಿಜವಾಗಿದ್ದರೆ ದೇವತೆಗಳೇ ಅನುಗ್ರಹ ಮಾಡಲಿ ಅಂತ. ಆಗ ದೇವ ರಹಸ್ಯ ಗೊತ್ತಾಗುತ್ತೆ. ಆ ದೇವತೆಗಳು ಹೇಗೆ ನಳನ್ನ ಟ್ರ್ಯಾಪ್ ಮಾಡಿದ್ರೋ ದಮಯಂತಿ ಹಾಗೆ ದೇವತೆಗಳನ್ನು ಟ್ರ್ಯಾಪ್ ಮಾಡಿದಾಳೆ. ನಾನು ನಿಜವಾಗಿ ಪತಿವ್ರತಿಯೇ ಆದರೆ ನಳನ ಐಡೆಂಟಿಟಿ ನನಗೆ ಗೊತ್ತಾಗಲಿ ಅಂತ. ದೇವತೆಗಳು ಬೆವರೋದಿಲ್ಲ, ದೇವತೆಗಳು ಕಣ್ಣು ಮಿಟಕಿಸೋಲ್ಲ, ದೇವತೆಗಳು ನೆಲಕ್ಕೆ ಸ್ಪರ್ಶ ಮಾಡೋಲ್ಲ, ದೇವತೆಗಳ ಗಂಧ ಮಾಲಿಗಳು ಹಳಸೋಲ್ಲ, ಒಣಗೋಲ್ಲ. ಈ ಲಕ್ಷಣಗಳನ್ನು ನೋಡಿ ಅವಳು ಹಿಡ್ಕೊಂಡು ಬಿಡ್ತಾಳೆ, ನಳನಿಗೆ ಮಾಲೆಯನ್ನು ಹಾಕ್ತಾಳೆ. ಆಗ ಅವರು ತುಂಬಾ ಸಂತೋಷ ಪಡ್ತಾರೆ. ಮನೋವಿಶುದ್ಧಿಂ ಬುದ್ಧಿಂಚ ಭಕ್ತಿಂ ರಾಗಂಚ ಭಾರತ ಯಥೋಕ್ತಂ ಚಕ್ರಿವೇ ದೇವ ಸಾಮರ್ಥ್ಯಂ ಲಿಂಗಧಾರಣೆ ಸಾಪಶ್ಯತ್ ವಿಬುಧಾನ್ ಸರ್ವಾನ್ ಸ್ವೇದಾನ್ ಸಸ್ವೇದಾನ್ ಸ್ತಬ್ಧಲೋಚನಾನ್ ಹೃಷಿತ ಸರ್ಗ್ ರಜೋಹೀನಾನ್ ಸ್ಥಿತಾನ್ ಅಸ್ಪೃಶತ ಕ್ಷಿತಿಂ. ಇದೆಲ್ಲ ಲಕ್ಷಣ ನಾನು ಮೊದಲೇ ಹೇಳಿದ್ನಲ್ಲ. ಆಗ ಅವಳು ಮಾಲೆಯನ್ನು ನಳನಿಗೆ ಹಾಕ್ತಾಳೆ. ವಿಲಜ್ಜಮಾನ ವಸ್ತ್ರಾಂತೆ ಜಗ್ರಾಹಾಯತ ಲೋಚನ. ನೈಷಧ ಆಗ ಅವಳ ಕೈ ಹಿಡ್ಕೊಂಡಾಗ
ಸೆರಗಿಂದ ಮುಖ ಮುಚ್ಚಿಕೊಂಡು ಅವನ ಕೈ ಹಿಡ್ಕೊಂಡ್ಲು ಅಂತ ವರ್ಣಿಸಿದ್ದಾರೆ. ಈ ವಿಲಜ್ಜಮಾನ ವಸ್ತ್ರಾಂತೆ ಎನ್ನುವ ಫ್ರೇಸ್ ನೋಡಿ ಎಷ್ಟು ಚೆನ್ನಾಗಿರುವಂಥದ್ದು. ವ್ಯಾಸಭಾರತದ 1,00,000 ಶ್ಲೋಕಗಳ ವಿಸ್ತಾರದಲ್ಲಿ ಇದು 8 ಅಕ್ಷರ. ವಿಲಜ್ಜಮಾನ ವಸ್ತ್ರಾಂತೆ. ಈ ನಾಚಿಕೆ ಇತ್ಯಾದಿಗಳನ್ನ ನೈಷಧಕಾರ ಒಂಚೂರು ತೋರಿಸೇ ಇಲ್ಲ ದಮಯಂತಿನಲ್ಲಿ. ಅವಳು ಲಜ್ಜೆ ಬಿಟ್ಟವಳಂತೆಯೇ ವರ್ತಿಸ್ತಾಳೆ. ಆದರೆ ಇಲ್ಲಿ ಈ ದಮಯಂತಿಯನ್ನು ಧೀರೆಯಾಗಿ, ಗಂಭೀರೆಯಾಗಿ, ಜೊತೆಗೆ ಸೌಶೀಲ್ಯಾಗಿ, ಸಹ್ರೀಕಳಾಗಿ, ನಾಚಿಕೆ ಇರುವಳಾಗಿ ತೋರಿಸಿದ್ದಾರಲ್ಲ, ಅದು ತುಂಬ. ವಸ್ತ್ರಾಂತೆ ವಿಲಜ್ಜಮಾನ ಅಂತ. ವಸ್ತ್ರ ಮುಚ್ಚಿಕೊಂಡು ಅಂತ ಹೇಳ್ತಿಲ್ಲ, ವಸ್ತ್ರ ಅಂತಾನೆ ಸೆರಗಿನ ಅಲ್ಲಿ ನಾಚಿಕೊಂಡ್ಲು ಅಂದ್ರೆ ಸೆರಗು ಮುಚ್ಚಿಕೊಂಡು, ಮುಖ ಮುಚ್ಚಿಕೊಂಡ್ಲು ಅನ್ನುವಂಥ ಸೂಚನೆಯನ್ನು. ಆಗ ದೇವತೆಗಳು ತುಂಬ ಸಂತೋಷಪಟ್ಟು, ಇವಳ ಪಾತಿವ್ರತ್ಯ ಅಮೋಘವಾದದ್ದು, ದೇವತೆಗಳನ್ನು ತಿರಸ್ಕರಿಸುವಂತಹದ್ದು, ಅದಕ್ಕಾಗಿ ನಿನಗೆ ವರ ಕೊಡ್ತೀವಿ, ನೀವು ಬೇರೆ ಅಲ್ಲ, ನಿಮ್ಮಿಬ್ಬರಿಗೂ ಸೇರಿ ಕೊಡುವಂಥ ವರ ತೆಗೆದುಕೋ ಅಂತ ಹೇಳಿ ಭ್ರಷ್ಟ ಮನಸ್ಸರ್ವೇ ಅಷ್ಟೌ ವರಾಂದದುಹು. ಪ್ರತ್ಯಕ್ಷ ದರ್ಶನಂ ಯಜ್ಞೆ. ಅವನ ಯಜ್ಞಗಳಲ್ಲಿ ಸಾಕ್ಷಾತ್ತಾಗಿ ಬಂದು ಆಹುತಿಯನ್ನು ಸ್ವೀಕರಿಸ್ತೀವಿ. ಸುಟ್ಟು ಸೀದೋಗಿರೋ ಆಹುತಿಯನ್ನ ನೇರವಾಗಿ ಸ್ವೀಕರಿಸ್ತೀವಿ ಆಹುತಿಯನ್ನ ಕೈಯಲ್ಲಿ ಅಂತ ಒಂದು. ಗತಿಂಚ ಅನುತ್ತಮಾಂ ಶುಭಾಂ. ಮತ್ತು ಅಸಾಧಾರಣವಾದ ಗತಿಯನ್ನ, ವೇಗವನ್ನ, ಎಲ್ಲೆಲ್ಲಿಯೂ ಚಲನೆಯನ್ನ ಇದನ್ನ ಇಂದ್ರ ಕೊಡ್ತಾನೆ. ಅವನ ಕುದುರೆಗಳಿಗೆ ಎಣೆಯಿಲ್ಲದ ವೇಗ ಬರುವಂತೆ. ಇಂದ್ರನನ್ನ ಹರಿಹಯ ಅಂತ ಕರೀತಾರೆ. ಅವನು ವೇಗವಾಗಿ ಹೋಗುವಂತಹ ಕುದುರೆಗಳನ್ನು ಉಳ್ಳವನು, ಹಸಿರು ಬಣ್ಣದ ಕುದುರೆಗಳನ್ನು ಉಳ್ಳವನು ಅಂತ ಆ ವರವನ್ನು ಕೊಡ್ತಾನೆ. ದದೌ ಶಶೀಪತಿ ಪ್ರಿಯಮಾಣ ಶಶೀಪತಿ ಅಗ್ನಿರಾತ್ಮಭವಂ ಪ್ರಾದಾತ್ ಯತ್ರ ವಂಚತಿ ನೈಷಧಃ. ಬಯಸಿದಲ್ಲಿ ಅಗ್ನಿ ಸಾಕ್ಷಾತ್ಕರಿಸುವಂತಹ ವರವನ್ನು ಅಗ್ನಿ ಕೊಡ್ತಾನೆ. ಮತ್ತೆ ಲೋಕಾನಾತ್ಮ ಪ್ರಭಾಶ್ಚೈವ ದದೌ ತಸ್ಮೈ ಹುತಾಶನಃ. ಆಮೇಲೆ ತನ್ನ ತೇಜೋಲೋಕ ಯಾವುದಿದೆ ಅದನ್ನ ಇವನಿಗೆ ಅನುಗ್ರಹ ಮಾಡ್ತಾನೆ. ಯಮಸ್ತ್ವನ್ನರಸಂ ಪ್ರಾದಾತ್ ಧರ್ಮೇಚ ಪರಮಾಂ ಸ್ಥಿತಿಂ. ಯಮ ಅನ್ನರಸವನ್ನ ಆಹಾರದಲ್ಲಿ ಯಾವ ತರ ಮಾಡಿದ್ರೂ ಪಾಕ ಆಗುವಂತೆ, ನಳಪಾಕ ಅಂತ ಆ ಹೊತ್ತಿನಿಂದಲೇ ಬಂದದ್ದು. ಯಮನಿಗೂ ಅನ್ನಕ್ಕೂ ಏನು ಸಂಬಂಧ ಅಂತ ಕೇಳಬಹುದು. ಈ ಆಹಾರವೇ ಮೃತ್ಯು ಸ್ವರೂಪ. ನಾವು ತಿನ್ನುವ ಆಹಾರ ಇನ್ನೊಂದರ ಸಾವು ತಾನೆ. ಹಾಗಾಗಿ ನಾವು ಕೂಡ ಸಾವಿಗೆ ಆಹಾರವಾಗ್ತೀವಿ ಅಂತ. ಯಮ ಕೂಡ ಯಾರು ಯಾರನ್ನ ತಿಂತಾರೋ ಅವರು ಮತ್ತೊಂದಕ್ಕೆ ಆಹಾರವಾಗೋದು ಅನ್ನೋದು ವೇದದಲ್ಲಿ ಬರುವಂಥ ನಿಯಮ. ಅದಕ್ಕೆ ಈ ಪ್ರಳಯ ಕಾಲದಲ್ಲಿ ಯಮ ಮೃತ್ಯು ಕೂಡ ಆ ಬ್ರಹ್ಮಕ್ಕೆ ಉಪಸೇಚನ, ಉಪ್ಪಿನಕಾಯಿ ಆಗಿಬಿಡ್ತಾನೆ ಅಂತ. ಮೃತ್ಯುರ್ಯಸ್ಯೋಪಸೇಚನಂ ಅಂತ ಉಪನಿಷತ್ತಿನ ಮಾತು. ಬಹಳ ಸೊಗಸಾದದ್ದು. ಯಮನೇ ಒಂದು ಉಪ್ಪಿನಕಾಯಿ ಅಂದ್ರೆ ಇನ್ನ ಮೇನ್ ಡಿಶ್ ಇನ್ ಹೇಗಿರಬೇಕು ಊಹೆ ಮಾಡಿಕೊಳ್ಳಬಹುದಲ್ವಾ. ಆಮೇಲೆ ಲೋಕಾನಾತ್ಮ ಭವಾಂಶ್ಚೈವ ಯಮಸ್ತನ್ನರ ಸಂಪ್ರಾದ ಧರ್ಮೇಚ ಪರಮಾಂ ಸ್ಥಿತಿ. ಆಮೇಲೆ ಧರ್ಮದಲ್ಲಿ ಸದಾ ಮನಸ್ಸು ಲಗ್ನವಾಗುವಂತಹ ಸ್ಥಿತಿಯನ್ನು ಕೊಡ್ತಾನೆ. ಅಪಾಂಪತಿರ್ ಅಪಾಂ ಭಾವಂ ಯತ್ರ ವಾಂಛತೆ ನಿಷಧ. ಎಲ್ಲಿ ಬಯಸಿದ್ರೆ ಅಲ್ಲಿ ನೀರು. ನಮಗೆ ಮುಖ್ಯವಾಗಿ ಬೇಕಾಗಿರೋದು ವಾಟರ್ ಅಂಡ್ ಎನರ್ಜಿ ತಾನೆ. ಎನರ್ಜಿ ಆಗಿ ಬೆಂಕಿ, ನೀರು, ಇವು ಎರಡಿದ್ರೆ ಇನ್ನು ಬೇಕಾದಂತೆ ಅದನ್ನ ಇವರಿಬ್ಬರು ಕೊಡ್ತಾರೆ. ಮತ್ತೆ ಅನ್ನವಂತೂ ಸಿಕ್ಕೇ ಸಿಗುತ್ತೆ, ಮಾಡಿದ್ದೆಲ್ಲ ರುಚಿಯಾಗುತ್ತೆ. ಆಮೇಲೆ ಅವನು ವರುಣ ಸೃಜಂ ಚ ಉತ್ತಮ ಗಂಧಾಢ್ಯಾಂ ಸರ್ವೇ ಚ ಮಿಥುನಂ ದದು. ಎಲ್ಲರೂ ಜೋಡಿ ಜೋಡಿ ವರಗಳು. ವರುಣ ಹಾಗೆ ಎರಡನೇ ವರವಾಗಿ ಅವನಿಗೆ ಎಂದೂ ಬಾಡದ ಹೂಮಾಲೆಯನ್ನ ಕೊಡ್ತಾನೆ ಅಂತ. ಅವನಲ್ಲಿ ಗಂಧ ಪುಷ್ಪಾದಿಗಳು ಎಂದೂ ಬಾಡುವಂಥದ್ದಲ್ಲ ಅಂತ. ಸುಮಾರು ದೇವಕಲ್ಪನೆ ಅವನ ಆಗಿಬಿಡುವಂತಹ ರೀತಿಯ ವರಗಳನ್ನ, ಇಷ್ಟು ವರಗಳನ್ನು ಕೊಟ್ಟರು ಧರ್ಮಾತ್ಮನಾಗಿರುವಂತಹದ್ದು ಅಂತ ಬಂದರೂ ಕೂಡ ಆದದ್ದು ವಿಚಾರ ನೋಡಿ, ಇಂಥ ವಿಪರ್ಯಾಸ. ಈ ಸ್ವಯಂವರಕ್ಕೆ ಎಲ್ಲರೂ ಬಂದರಾದರೂ 4 ಜನ ದಿಕ್ಪಾಲಕರು ಬರಲಿಲ್ವಲ್ಲ, ಇನ್ನಿಬ್ಬರೂ ಬರಲಿಲ್ಲ ದೇವತೆಗಳು, ಕಲಿ ಮತ್ತು ದ್ವಾಪರ. ಆ ಕಲಿ ಮತ್ತು ದ್ವಾಪರ ಅನ್ನೋದಕ್ಕೆ ಜೂಜಿನ 2 ಗುರುತುಗಳು ಅಂತಲೂ ಉಂಟು. ದಾಳದ 2 ಗುರುತುಗಳು. ಕೃತ ಅಂದ್ರೆ 1 ಬಿಂದು, ತ್ರೇತ ಅಂದ್ರೆ 2 ಬಿಂದು, ದ್ವಾಪರ ಅಂದ್ರೆ 3 ಬಿಂದು. ಕೆಲವು ಕಡೆ ದ್ವಾಪರ ಅಂದ್ರೆ 2 ಬಿಂದು ಅಂತಲೂ ಕರೀತಾರೆ. ಒಟ್ಟಿನಲ್ಲಿ ಈ ಗರ ಅಂತ ನಾವು ಏನು ಕರಿತೀವಿ, ಆ ಜೂಜಿನ ಗರಗಳ ಹೆಸರು ಕೂಡ ಹೀಗೆ ಉಂಟು. ಅವರಿಬ್ಬರೂ ಕೂಡ ಸ್ವಯಂವರಕ್ಕೆ ಬಂದಿರಲಿಲ್ಲ, ನಿಧಾನಕ್ಕೆ ಬರ್ತಾ ಇದ್ರು. ಅವ್ರು ಬರೋರೊಳಗೆ ಸ್ವಯಂವರ ಮುಗಿದಿತ್ತು. ಆಗ ಎಲ್ಲರೂ ರಾಜರುಗಳು ಎದುರಾಗ್ತಾರೆ, ದೇವತೆಗಳು ಎದುರಾಗ್ತಾರೆ. ಯಾರನ್ನು ವರಿಸಿದ್ದು, ಇಂದ್ರನನ್ನೇ ಯಮನನ್ನೇ ಅಂತಂದ್ರೆ ಇಲ್ಲ ನಳನನ್ನಾದ್ರೆ ಅವರಿಗೆ ರೇಗ್ ಹೋಗುತ್ತೆ.
ನಮ್ಮಂಥ ದೇವತೆಗಳನ್ನು ಬಿಟ್ಟು ಒಬ್ಬ ಮನುಷ್ಯನನ್ನ ದಮಯಂತಿ ವರೆಸಿದಳು ಅಂದರೆ ಅವಳಿಗೆ ಎಷ್ಟು ಕೊಬ್ಬು, ಆ ನಳದಿಗೆ ಇನ್ನೆಷ್ಟು ಕೊಬ್ಬು, ಅವ್ರನ್ನ ಮುರಿಬೇಕು ಅನ್ನುವ ಹಠಕ್ಕಾಗಿ ಅವರ ಮೇಲೆ ಸೇಡು ತೀರಿಸಿಕೊಳ್ಳುವಂಥದ್ದು. ನಮ್ಮಲ್ಲಿ ಈ ದೇವತೆಗಳು ಹೀಗೆ ಸೇಡು ತೀರಿಸಿಕೊಳ್ಳೋದು ತುಂಬಾ ಅಪರೂಪ. ಗ್ರೀಕರಲ್ಲಿ ಇದೆಲ್ಲ ಬಹಳ ಜಾಸ್ತಿ. ಆತ್ಮಾನಂ ಸಪೇನ್ ಶಪೇನ್ ಮೂಡೋ ಹನ್ಯಾಚಾತ್ಮಾನಮಾತ್ಮನ ಏವಂ ಗುಣಂ ನಲಂ ಯೋವೈ ಕಾಮಯೇ ಛಪಿತುಂ ಕಲೆ ಕೃಚ್ಛ್ರೇಸ ನರಕೆ ಮಜ್ಜೆ ತಗಾಧೆ ವಿಪುಲೇಪ್ಲವೇ. ಹೀಗೆ ಅವರು ತಿಳ್ಕೊಳ್ತಾರೆ, ತಮ್ಮ ಬಗ್ಗೆ ಕೋಪ ಮಾಡ್ಕೊಳ್ತಾರೆ. ದೇವಾನಾಂ ಮಾನುಷಂ ಮಧ್ಯೆ ಯತ್ಸಾ ಪತಿಮವಿಂದತ ನನು ತಸ್ಯ ಭವೇ ನ್ಯಾಯಂ ವಿಪುಲಂ ದಂಡಧಾರಣಂ. ಅವಳಿಗೆ ನ್ಯಾಯ ಅಂದ್ರೆ ದಂಡ ಹಾಕೋದು ಅಂತ. ದಮಯಂತಿ ಮೇಲೆ ಸೇಡು ತೀರಿಸ್ಕೊಳ್ಳೋದು ಹೇಗೆ? ನಳನ್ ಹೆರಾಜ್ ಮಾಡಿದ್ರೆ ದಮಯಂತಿ ಮೇಲೆ ಸೇಡು ತೀರಿಸ್ಕೊಂಡಂತೆ. ದಮಯಂತಿಗೆ ಎಷ್ಟು ಕೊಬ್ಬು ಅಂತ. ಈ ಒಂದು ದೇವತೆಗಳ ಚಾಲೆಂಜ್ಗೆ ಎದುರಾಗಿ ನಿಂತಳಲ್ಲ, ಅದು ಇನ್ನೊಂದು. ದೇವತೆಗಳು ಬೇಡ, ನನಗೆ ಮಾನವ ಸಾಕು ಅಂತ ಹೇಳಿದ್ ಮಾತ್ರವಲ್ಲ, ನಮ್ಮ ಇಚ್ಛಾಶಕ್ತಿ ದೇವಶಕ್ತಿಯನ್ನು ಮೀರಿಸುವಂತಹದ್ದು ಅಂತ. ಸಾವಿತ್ರಿ ಮೃತ್ಯುವನ್ನೇ ಎದುರಿಸಿದಳು, ಇವಳು ಹಾಗೆ ಕಲಿಪುರುಷನನ್ನೇ ಎದುರಿಸಿದಳು. ಇದು ಬಹಳ ನಮಗೆ ಭರವಸೆಯನ್ನು ಕೊಡುವಂಥದ್ದು. ಅವನು ಕಲಿ ನಳನಲ್ಲಿ ಪ್ರವೇಶ ಮಾಡಬೇಕು, ಆಗಲೇ ಕಷ್ಟ ಕೊಡೋದಕ್ಕೆ ಸಾಧ್ಯ. ಕಲಿ ಪ್ರವೇಶಕ್ಕೆ ತುಂಬ ಕಾಯ್ತಾನೆ. ಸನಿತ್ಯ ಮಂತರ ಪ್ರೇಕ್ಷಿ ನಿಷದೇಶ್ವಸಚ್ಚಿರಂ ಅಥಾಸ್ಯ 12 ವರ್ಷೇ ದದರ್ಶ ಕಲಿರಂತರಂ. 12 ವರ್ಷ ಹುಡುಕದಂತೆ ಏನಾದರೂ ಒಂದು ಲೂಪ್ ಫೋಲ್ ಸಿಗುತ್ತಾ ಅಂತ. ಈ ಸರ್ಕಾರದಲ್ಲಿ ಏನು ಲೂಪ್ ಫೋಲ್ ಸಿಗುತ್ತಾ ಅಂತ ತಾನೇ ಅಪೋಸಿಷನ್ ಯಾವತ್ತೂ ಕಾಯೋದು. ಇವನು ಹಾಗೆ ಕಾದುಕೊಂಡಿದ್ದಾನೆ, ಛಿದ್ರಾನ್ವೇಷಿಯಾಗಿ. ಈ ಪಂಡಿತರನ್ನ ಅದೇ ಹೇಳ್ತಾರೆ, ವಿದ್ವಾನ್ ಅನ್ನೋದಕ್ಕೆ ಇನ್ನೊಂದು ದೋಷಜ್ಞ ಅಂತ ಒಂದು ಅರ್ಥ. ದೋಷವನ್ನೇ ಹುಡುಕೊಂಡಿರ್ತಾರೆ, ಇದು ತಪ್ಪು ಬಂದದ್ದು ಅಂತ. ಒಮ್ಮೆ ನಮ್ಮ MS ನರಸಿಂಹಮೂರ್ತಿಯವರು, ಪ್ರಸಿದ್ಧ ಹಾಸ್ಯ ಸಾಹಿತಿ, ನಿಮಗೆಲ್ಲ ಗೊತ್ತೇ ಇದೆ, ಅವರೇ ನನಗೆ ಹೇಳಿದ್ದಂಥ ಮಾತು. ಒಂದು ಮೈಸೂರು ಯೂನಿವರ್ಸಿಟಿಯಲ್ಲಿ ಒಂದು ವಿನೋದ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದಲ್ಲಿ ಇವರು ಬೇಕಾದಂಥ ಜೋಕ್ಸ್ ಎಲ್ಲ ಮಾಡಿ, ಇವರ ಬ್ಯಾಂಕಿನದೇ ಆದ ಕೆಲವು ವಿಶಿಷ್ಟವಾದ ಜೋಕ್ಸ್ ಇರುತ್ತಲ್ಲ ಅವನ್ನೆಲ್ಲ ಹೇಳ್ತಾರೆ. ಬ್ಯಾಂಕಿನ ಸಾಲದ್ದೆಲ್ಲ ಕೊಟ್ಟಾಗ, ಎಮ್ಮೆ ತಗೊಳಕ್ಕೆ ಅದೆಲ್ಲ ಕೊಟ್ಟಾಗ ಪಾಪ ಹಾಲು ಮಾರೋಳು, ಸ್ವಾಮಿ ನೀವು ನಮ್ಮೂರು ಬಿಟ್ಟು ಒಯ್ಯೇ ಬಿಡ್ತೀರಾ, ನೀವು ಹೋಗ್ಬಿಡ್ತೀರಾ ಸ್ವಾಮಿ, ನಮ್ ಎಮ್ಮೆ ನೋಡಿದಾಗಲೆಲ್ಲ ನಿಮ್ ಮುಖ ಜ್ಞಾಪಕ ಐತೈತಲ್ಲ ಅಂತ. ಆ ಥರದ್ದೆಲ್ಲ ಮುಗ್ಧ ಮನೋಹರವಾಗಿ ಅವರು ಮಾತಾಡ್ತಾರೆ. ಅದನ್ನೆಲ್ಲ ಅವ್ರು ಹೇಳ್ತಾ, ಈ ಪೂಜಾರಿಗಳ ಸಾಲದ ಮೇಳದ ಕೋಲಾಹಲ ಆಯ್ತಲ್ಲ, ಕಂಡವರಿಗೆಲ್ಲ ಸಾಲ ಕೊಡುವಂಥದ್ದು. ಆಗ ಪಿತೃಋಣ, ದೇವಋಣ ಮತ್ತು ಋಷಿಋಣ ತರ ಈ ಪೂಜಾರಿ ಋಣ ಒಂದು ಬೇರೆ ಬಂದು ಸೇರ್ಕೊಂಡ್ಬಿಡ್ತು ಅಂತ ಎಲ್ಲರೂ ಹೇಳ್ತಾರೆ. ಚತುರ್ಥ ಋಣ ಇದು ಅಂತ. ಆಗ ಇವರು ಬ್ಯಾಂಕಿನ ಸಾಲದಿಂದ ಸಂತ್ರಸ್ತವಾದಂತಹ ಬ್ರಾಂಚ್ಗೆ ಇನ್ನೊಬ್ಬ ಮ್ಯಾನೇಜರ್ ಬಂದ್ರೆ ಅವನಿಗೆ ಇವರ ಮುಳ್ಳಿನ ಕುರ್ಜಿನ ಬಿಟ್ಟು ಹೋಗೋದನ್ನ, ನೆಲಸುಗೆ ನಿನ್ನ ವಕ್ಷದೊಳೆ ನಿಶ್ಚಲಮಿ ಭಟ ಖಡ್ಗ ಮಂಡಲೋತ್ಪಲವನ ವಿಪ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿ ಅಂತ ಆ ಪಂಪನ ಯಾವ ಬಾಹುಬಲಿ ಇದ್ದಾನೆ ಅವನು ಭರತನಿಗೆ, ನಿನಗೇ ಈ ರಾಜ್ಯಲಕ್ಷ್ಮಿ ಇರಲಿ, ನೀನೊಲಿದ ಲತಾಂಗಿಗಂ ಧರೆಗಂ ಆಟಿಸಿ ನೆಗಳ್ತೆ ಮಾಸದೆ. ಅಪ್ಪ ಕೊಟ್ಟಿರುವಂತ ರಾಜ್ಯವನ್ನ ಮತ್ತು ನಿನ್ನಿಂದ ಗೆದ್ದುಕೊಂಡ ರಾಜ್ಯವನ್ನ ಎಲ್ಲವನ್ನೂ ನೀನು ಒಲಿದುದನ್ ಇತ್ತುದೇನ್, ಆ ಅಯ್ಯನಿತ್ತುದನ್ ಇವುದು ದೇವುದಣ್ಣ, ಇದೆಂತ ದೊಡ್ಡದಪ್ಪ, ಕೊಟ್ಟು ಬಿಸಾಡ್ತೀನಿ. ಅಣ್ಣ ಬಯಸಿದ ಹೆಣ್ಣಿಗೆ ತಮ್ಮ ಕೈ ಹಾಕೋದೇ ಇಲ್ಲ, ಹಾಗಾಗಿ ನೆಗಳ್ತೆ ಮಾಸದೆ, ಕೀರ್ತಿ ಮಾಸ ಹೋಗೋಲ್ವಾ. ಈ ಲಕ್ಷ್ಮಿ ಎಷ್ಟು ಚಂಚಲೆ, ಸೈನಿಕರ ರಕ್ತ ಸಿಕ್ತವಾದ ಖಡ್ಗಗಳು ಅನ್ನುವ ದಳಗಳು ಕೂಡಿರುವ ತಾವರಿಯಲ್ಲಿ ಓಡಾಡುವ ದುಂಬಿ ಇದ್ದಂಥವಳು. ಭಟಖಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮರಿ. ಇದು ಪಂಪ ಅನಾಮತ್ತಾಗಿ ಬಾಣಭಟ್ನಿಂದ ಕದ್ದಿರುವಂಥ ಪ್ಯಾಸೇಜು. ಎಂ ಹಿ ಸುಭಟ ಖಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮರಿ ರಾಜ್ಯಲಕ್ಷ್ಮಿ ಅಂತ ಅವನು ಹೇಳ್ತಾನೆ. ಅದು ಹಾಗೆ ಪಂಪನ ಜಾಣ್ಮೆ ಆ ಗದ್ಯವನ್ನ ಉತ್ಪಲಮಾಲ ಛಂದಸ್ಸಿಗೆ, ಚಂಪಕಮಾಲ ಛಂದಸ್ಸಿಗೆ ಮ್ಯಾನೇಜ್ ಮಾಡಿ ಫಿಟ್ಟಿನ್ ಮಾಡಿದನಲ್ಲದ ಹಾಗೇನೆ, ಅದು ತುಂಬಾ ವಿಶೇಷ. ಇರಲಿ, ಆ ತರಹ ಆ ಒಂದು ಪದ್ಯದ ಪ್ಯಾರಡಿ ಮಾಡಿಬಿಟ್ಟು, ಈ ಬ್ರಾಂಚು ಪೂಜಾರಿ ಸಾಲದಿಂದ ಕಂಗೆಟ್ಟಿರುವುದು ಇದು ನಿನ್ನ ಪಾಲಿಗಿರಲಿ ಅಂತ ಏನೋ ಹೇಳಿದ್ರಂತೆ. ಆಗ ಆ ಸಭೆಗೆ ಬಂದಿದ್ದವರು ದೊಡ್ಡ ಛಂದೋವಿದರಾದ ವಿದ್ವಾಂಸರು ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿಗಳು ಸೀರಿಯಸ್ ಆಗಿ ಆಮೇಲೆ ನರಸಿಂಹಮೂರ್ತಿ ನೀವು ಹೇಳಿದ ಪದ್ಯದಲ್ಲಿ ಛಂದಸ್ ತಪ್ಪಾಗಿತ್ತು ಅಂದ್ರಂತೆ. ದೋಷಜ್ಞರು ಅಂದ್ರೆ ಹಾಗೆ, ಅವರಿಗೆ ಅವರ ವಿಷಯದ್ದೇ ಕಾಣಿಸ್ತಾ ಇರುತ್ತೆ, ಇನ್ಯಾವುದು ಬೇರೆ ಕಾಣಿಸುವಂತಹದ್ದೇ ಅಲ್ಲ. ಹಾಗೆ ಇವನೂ ಕೂಡ ತದೇಕವಾಗಿ ನೋಡ್ತಾ ಇದ್ದ.
ಅಕೃತ್ವ ಪಾದಯ ಶೌಚಂ ತತ್ರೈನಂ ಕಲಿರಾವಿಶತ್. ಒಮ್ಮೆ ಕಾಲು ತೊಳಕೊಳ್ಳದೆ ಒಳಗೆ ಬಂದ, ಆ ಕಾಲಿಗೆ ಬಂದು ಸೇರ್ಕೊಂಡ್ಬಿಟ್ಟ ಅಂತ. ಅದಕ್ಕೆ ನಮ್ಮಲ್ಲಿ ಕೈ ಕಾಲು ತೊಳ್ಕೊಳ್ಬೇಕು ಅಂತ. ಅದು ಆ ಕಾಲದ ಬಯಲುಗಳಲ್ಲಿ ಹೋಗುವಾಗ ಹೈಜೀನಿ ಆಗಿತ್ತು. ನಮ್ಮ ಮೇಲುಕೋಟೆಯ ಅರಯ್ಯರ್ ಶ್ರೀರಾಮ ಶರ್ಮಾ ಅಂತ ಪಂಚಭಾಷಾ ವಿದ್ವತ್ ವಲ್ಲಭ, ಪಂಚಭಾಷಾ ವಲ್ಲಭ ಅಂತ 5 ಭಾಷೆಗಳ ಕವಿ, ಅವರು ಅನಂತಮೂರ್ತಿಯವರು ಒಂದು ಆಕ್ಷೇಪ ಮಾಡಿದ್ರು, ಸಂಸ್ಕೃತದಲ್ಲಿ ಹಿತ್ತಲ ಸಾಹಿತ್ಯ ಇಲ್ಲ, ಬರೀ ಜಗಲಿ ಸಾಹಿತ್ಯ ಅಂತ. ಅಂದ್ರೆ ಬರೀ ಆಢ್ಯತೆಯಿಂದ ಹೇಳುವ ಸಾಹಿತ್ಯ ಉಂಟು, ಕಾಮನ್ ಮ್ಯಾನ್ ಸಾಹಿತ್ಯ ಇಲ್ಲ ಅಂತ. ಇವರು ಅದಕ್ಕೆ ಸಂಸ್ಕೃತದಲ್ಲಿ ಹಿತ್ತಲ ಸಾಹಿತ್ಯ ಏನು, ಹಿತ್ತಲ ಮೂಲೆಯ ಸಾಹಿತ್ಯವೂ ಇದೆ ಅಂತ ದೊಡ್ಡದಾಗಿ ಬರೆದು ತೋರಿಸಿದ್ದಾರೆ. ಅದು ಪಬ್ಲಿಕ್ ಸರ್ಕ್ಯುಲೇಷನ್ಗೆ ಕಷ್ಟವಾದಂಥದ್ದು, ಪ್ರೈವೇಟ್ ಸರ್ಕ್ಯುಲೇಷನ್ಗೆ ಮಾತ್ರ ಯೋಗ್ಯವಾದಂಥದ್ದು. ನನ್ನ ಕಡೆಯಲ್ಲಿ ನಾನು ಇಟ್ಕೊಂಡಿದ್ದೀನಿ, ರಾಕ್ಷಸ ತನ್ನ ಪ್ರಾಣವನ್ನು ಗಿಣಿಯಲ್ಲಿ ಕಾಪಾಡಿಕೊಂಡು ಬಂದಂಗೆ. ಆ ರೀತಿಯಾಗಿ ಅಂತ ಹಿತ್ತಲುಗಳಲ್ಲಿ ಓಡಾಡಿಕೊಂಡಿರುವಾಗ ಕಾಲು ಕೈ ಶುದ್ಧವಾಗಿರಬೇಕು ಅಂತ ನಮ್ಮಲ್ಲಿ ಶೌಚಕ್ಕೆ, ಶೌಚ ಅಂತಂದ್ರೆ ಕ್ಲೆನ್ಲಿನೆಸ್, ಶುಷೇಹೆ ಭಾವ ಶೌಚಂ ಅಂತ ತಾನೆ. ಅವನು ಕಾಲು ತೊಳ್ಕೊಳ್ಳಲಿಲ್ಲ ಅಂತ ಪ್ರವೇಶ ಮಾಡಿದ್ದು ಅಂತ. ಆಗ ಅವನಿಗೆ ಧರ್ಮದಿಂದ ಮನಸ್ಸು ಚಲಿಸಿತು. ಮತ್ತೆ ತತ್ಫಲಿತವಾಗಿ ಅವನ ದಾಯಾದಿಯಾದ ಪುಷ್ಕರನಿಂದ ಸೋಲುವ ಸ್ಥಿತಿ ಬಂತು ಅಂತ. ಮುಂದಿನ ಉತ್ತರ ನಿಷೇಧ ಇದೆಯಲ್ಲ, ಅದು ನಿಜವಾದ ನಿಷೇಧ. ಮದುವೆಯಾಗಿ ಕಲಿಪ್ರವೇಶದಿಂದ ಆಗುವಂತ ನಳದಮಯಂತಿಯರ ಕಥೆಯೇ ಹೃದಯ ವೇದಕವಾದದ್ದು, ಜೀವ ಪಾವಕವಾದದ್ದು. ಆ ಕಥೆಗೆ ನಾಳೆ ಬರೋಣ. ತತ್ಸತ್. ಕಷ್ಟಕ್ಕೆ ತಾನೆ ನನಗೆ ಒಂದು ಘಟನೆ ನೆನಪಾಗುತ್ತೆ. ಪ್ರಸಿದ್ಧರಾದ ಸಂಸ್ಕೃತ ವಿದ್ವಾಂಸರು ಇದೇ ವೇದಿಕೆಯಲ್ಲಿಯೇ ಅವರು ತಮ್ಮ ಕಟ್ಟಕಡೆಯ ಭಾಷಣವನ್ನು ಮಾಡಿದ್ರು. ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಸಂಸ್ಕೃತದ ಅಲಂಕಾರ ಶಾಸ್ತ್ರದಲ್ಲಿ ಲೋಕವಿಖ್ಯಾತವಾದ ಪಾಂಡಿತ್ಯ ಅವರದು. ಅವರು ಒಮ್ಮೆ ಅವರು ಉತ್ತರ ಪ್ರದೇಶದ ಸಂಸ್ಕೃತ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಅವರಿಗೆ ಬಂತು. ಹಾಗೆ ಅವರು ಯಾವುದೋ ಒಂದು ಅದರ ಸ್ವೀಕಾರಕ್ಕೂ ಎಲ್ಲಿಗೋ ಹೋಗಿದ್ದಾಗ ಮನೆಯಲ್ಲಿ ಕಳ್ಳತನವೂ ಆಯಿತು. ಹಾಮನಾಯಕರಿಗೆ ಅವರು ಫೋನ್ ಮಾಡಿದ್ರಂತೆ. 2 ಸುದ್ದಿ ಇದೆ, ಒಂದು ಕಷ್ಟದ್ದು, ಒಂದು ಲಾಭದ್ದು, ಒಂದು ನಷ್ಟದ್ದು, ಇನ್ನೊಂದು ಲಾಭದ್ದು ಅಂದಂತೆ. ಹಾಮನಾಯಕರ ತಕ್ಷಣವೇ ಲಾಭದ್ದಕ್ಕೆ ತುಂಬಾ ಜನ ಇರ್ತಾರೆ, ಕಷ್ಟದ್ದನ್ನೇ ಹೇಳಿ ಮೊದಲು ಅಂತಂದ್ರಂತೆ. ನಷ್ಟದ್ದು ಕಷ್ಟದ್ದು ಹೇಳಿ ಅಂತ. ಹಾಗೆ ಕೇಳಿ ಅದಕ್ಕೆ ಸ್ಪಂದಿಸುವಂಥವರು ವಿರಳ. ಆ ಒಂದು ಧೈರ್ಯವನ್ನ, ಧೀಮಂತಿಕೆಯನ್ನ ಪಡ್ಕೊಳ್ಬೇಕು. ಆ ದೃಷ್ಟಿಯಿಂದ ವ್ಯಾಸರು ಮೊದಲಿನ ಭಾಗವನ್ನು ತುಂಬ ಚಿಕ್ಕದಾಗಿ ನಿರ್ವಾಹ ಮಾಡಿ ಮತ್ತೆ ಉಳಿದ ಉತ್ತರ ನೈಷಧ ಅಂತ ಯಾವುದಿದೆ ಅದಕ್ಕೆ ಹೆಚ್ಚಿನ ಬೆಲೆ ಕೊಟ್ಟಿದ್ದಾರೆ. ಆದರೆ ಕೆಲವು ಬೇರೆ ಕವಿಗಳು ಕೂಡ ಆಮೇಲೆ ಈ ದಾರಿಯನ್ನು ಅನುಸರಿಸಿದ್ದಾರೆ. ಮುಖ್ಯವಾಗಿ ನನಗೆ ಜ್ಞಾಪಕ ಬರುವಂಥದ್ದು, ಅದರೊಳಗೆ ತುಂಬ ಒಳ್ಳೆಯ ಕೆಲಸ ಮಾಡಿರೋನು ಸಂಸ್ಕೃತದ ಕ್ಷಮೀಶ್ವರ. ಆ ಕ್ಷಮೀಶ್ವರನ ಚಂಡಕೌಶಿಕ ನಾಟಕ ಲೋಕವಿಖ್ಯಾತ. ಆದರೆ ಅವನ ನೈಷಧಾನಂದ ಅಂತ ಮತ್ತೊಂದು ನಾಟಕ ಹೆಚ್ಚಾಗಿ ಜನಜನಿತವಾಗಿರಲಿಲ್ಲ. ಅದನ್ನ ಒಂದು ರಫ್ ಆದ ಕನ್ನಡ ಅನುವಾದವೂ ಮಾಡಿದ್ದೀನಿ, ಇನ್ನೂ ಅದು ಹಸ್ತಪ್ರತಿಯಲ್ಲೇ ಇದೆ. ಅಲ್ಲಿ ವಿನೂತನವಾದ ರೀತಿಯಲ್ಲಿ ನಳದಮಯಂತಿಯರ ಕಥೆಯನ್ನ ಅವನು ನಿರ್ವಾಹ ಮಾಡ್ತಾನೆ. ಕ್ಷಮೀಶ್ವರನ ಮನೋಧರ್ಮವೇ ಒಂದು ರೀತಿ ವಿಧಿಗೆ ಎದುರಾಗಿ ಸಡ್ಡು ಹೊಡೆದು ಈಜಿದಂಥವರ ಬದುಕನ್ನ ಚಿತ್ರಿಸುವಂತಹದ್ದೇ. ಒಂದು ಅವನು ಬರೆದಿರುವ ಚಂಡ ಕೌಶಿಕ ಈ ವಿಶ್ವಾಮಿತ್ರನ ಕ್ರೋಧಾಗ್ನಿಗೆ ಎದುರಾಗಿ ಹರಿಶ್ಚಂದ್ರ ಹೇಗೆ ನಿಂತ ಜಗ್ಗದೆ ಎನ್ನುವುದನ್ನು ತೋರ್ಪಡಿಸುವಂಥದ್ದು. ಇನ್ನೊಂದು ನೈಷಧಾನಂದ ಅವನ ಮನೋಧರ್ಮಕ್ಕೆ ತಕ್ಕದಾಗಿರುವಂಥದ್ದು. ಇಸ್ ಅ ಪ್ರಾಡಕ್ಟ್ ಆಫ್ ಮೆಡಿವಲ್ ಇಂಡಿಯಾ ಅಂತಂತಾರೆ. ಆಗಲೂ ಆ ಒಂದು ಗಟ್ಟಿತನ ಉಳಿದಿತ್ತು ಅನ್ನೋದಕ್ಕೆ ಒಂದು ನಿದರ್ಶನ. ಮತ್ತೊಂದು ತುಂಬ ಸೊಗಸಾದ ನಿದರ್ಶನ ಕನ್ನಡದ ಕನಕದಾಸರ ನಳಚರಿತ್ರೆ. ಕನಕದಾಸರ ಮನೋಧರ್ಮಕ್ಕೆ ನಳಚರಿತ್ರೆ ತುಂಬ ಸರಿಯಾಗಿ ಒಗ್ಗಿ ಬಂದಂಥದ್ದು. ಚೌಂಡರಸ ಅವರಿಗಿಂತ ಮುಂಚೆಯೇ ನಳಚಂಪು ಅಂತ ಒಂದು ಕಾವ್ಯ ಬರೆದ. ಅದನ್ನು ಇವತ್ತು ಬೆಳಗ್ಗೆ ನಾನು ಏನಾದರೂ ಅದರ ರೆಫರ್ ಮಾಡಿ ಹೇಳುವಂಥ ವಿಷಯ ಇದೆಯಾ ಅಂತ ನೋಡಿದೆ. ಮತ್ತೆ ನಾನು ಯಾವುದು ನೋಟ್ಸಲ್ಲಿ ಮಾಡಿಕೊಂಡಿರಲಿಲ್ಲ. ಅದು ಪ್ರಾಯಶಃ ಪ್ರಯೋಜನಕ್ಕೆ ಬರೋಲ್ಲ ಅಂತ ಅನಿಸಿ ಮತ್ತೆ ಒಂದು ಸರ್ತಿ ಅವಲೋಕನ ಮಾಡಿದೆ. ಇಲ್ಲ, ಅದೊಂದು ಕಾವ್ಯ ಬರೆದಿರೋದು ಅಷ್ಟೇನೆ. ಜೀವನದ ಆಳಕ್ಕೆ ಹೋಗಿ